Hello friends, welcome to Sankal Learning Solutions. Today we discuss about KCET First PUC Physics Thermal Properties of Matter. So ನಿನ್ನೆ ಕ್ಲಾಸಲ್ಲಿ ನಾವು ಫ್ರೆಂಡ್ಸ್ ಏನ್ ಮಾಡಿದ್ವಿ? ಸೊ ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರಿನ ಸಮ್ ಥಿಯರಿ ಪಾರ್ಟ್ ಅನ್ನ ಸ್ಟಡಿ ಮಾಡಿದ್ವಿ ಅಲ್ವಾ? ಸೊ ಟೆಂಪರೇಚರ್ ಇರ್ಬೋದು, ಹೀಟ್ ಇರ್ಬೋದು, ಅಥವಾ ಥರ್ಮಲ್ ಎಕ್ಸ್ಪಾನ್ಷನ್ ಇರ್ಬೋದು, ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಡೆಫಿನೇಷನ್ ಇರ್ಬೋದು, ಅಥವಾ ಹೀಟ್ ಎನರ್ಜಿಯನ್ನ ಸಪ್ಲೈ ಮಾಡಿದಾಗ ಏನಕ್ಕೆ ಯೂಸ್ ಆಗತ್ತೆ ಅಂತ ಇರ್ಬೋದು. ಸೊ ಇವೆಲ್ಲವನ್ನ ಸ್ಟಡಿ ಮಾಡಿದ್ವಿ. ಹಾಗೆ ಸಮ್ ಲಾಸ್ ಕೂಡ ಸ್ಟಡಿ ಮಾಡಿದ್ವಿ. ಸೊ ಟುಡೇ ವಿ ಡಿಸ್ಕಸ್ ಅಬೌಟ್ ಸಮ್ MCQs ಆನ್ ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್. ಓಕೆ, ಸೊ 5 ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಿದ್ವಿ. ಸಿಕ್ಸ್ತ್ ಒನ್, ಓಕೆ, ಸಿಕ್ಸ್ತ್ ಕ್ವಶನ್ ಅನ್ನ ಕನ್ಸಿಡರ್ ಮಾಡಿದ್ರೆ ಸ್ಟಾರ್ಟ್ ವಿತ್ ಸಿಕ್ಸ್ತ್ ಕ್ವಶನ್. An iron meter rod is to maintain an accuracy of 1 part per million. The coefficient of linear expansion of iron is 1 into 10 raised to minus 5 per degree Celsius. The maximum variation in the temperature of the rod could be. Okay, so ನಾವಿಲ್ಲಿ ಏನನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ, actually this question is based on ಲೀನಿಯರ್ ಎಕ್ಸ್ಪಾನ್ಷನ್ ಆಫ್ ಸಾಲಿಡ್ಸ್ ಮೇಲೆ ಈ ಕ್ವಶನ್ ಬೇಸ್ಡ್ ಆಗಿದೆ. ಸೊ ಇಲ್ಲಿ ನಾವೇನ್ ತಗೊಳ್ಬಹುದು, ಏನ್ ಕೊಟ್ಟಿದ್ದಾರೆ, ಅನ್ ಅಯೋನ್ ಮೀಟರ್ ರಾಡ್ ಇಸ್ ಟು ಮೇಂಟೈನ್ ಅನ್ ಅಕ್ಯುರೆಸಿ ಆಫ್ 1 part per million. ಅಂದ್ರೆ ಇದರ ಅಕ್ಯುರೆಸಿ ಅಂದ್ರೆ ಎಲ್ಗೆ ಡೆಲ್ಟಾ ಎಲ್ ಆರ್ ಡೆಲ್ಟಾ ಎಲ್ ಬೈ ಎಲ್ ಅಂತ ತಗೊಂಡ್ರೆ ದಿಸ್ ಇಸ್ ಈಕ್ವಲ್ ಟು 1 part per million ಅಂತ ಕೊಡ್ತಾ ಇದ್ದಾರೆ ಅವರು. 1 part per million ಅಲ್ವಾ? ಸೊ 1 part per million ಅಂದ್ರೆ ಅರ್ಥ ಏನಂದ್ರೆ, ಸೊ 1 million ಅಲ್ಲಿ ಸೊ 1 part ಅಲ್ವಾ? ಸೊ 1 million ಅಂದ್ರೆ ಎಷ್ಟಾಗತ್ತೆ, 10 to the power 6 ಆಗತ್ತೆ. ಅದರಲ್ಲಿ 1 part 1 divided by 10 raised to 6 ಅಂತ ಬರೀಬಹುದು. ಸೊ ಮತ್ತೇನ್ ಕೊಟ್ಟಿದ್ದಾರೆ ಅವರು, 1 by 10 to the power 6 ಅಂದ್ರೆ ಡೆಲ್ಟಾ ಎಲ್ ಬೈ ಎಲ್ ಈಸ್ ಈಕ್ವಲ್ ಟು 1 into 10 to the power minus 6 ಅಂತ ಆಯ್ತು. ಯೂನಿಟ್ ಏನಾಗುತ್ತೆ, ಡೆಲ್ಟಾ ಎಲ್ ಬೈ ಎಲ್ ಸೇಮ್ ಯೂನಿಟ್ ಆಗಿದ್ದಕ್ಕೆ ಕ್ಯಾನ್ಸಲ್ ಆಗುತ್ತೆ. ಲೆಂತ್, ಎರಡು ಲೆಂತ್ ಅನ್ನ ರಿಪ್ರೆಸೆಂಟ್ ಮಾಡುತ್ತೆ. ಸೊ ಹಾಗಾಗಿ 1 into 10 raised to minus 6. ಇನ್ನೇನ್ ಕೊಟ್ಟಿದ್ದಾರೆ, ಕೋಯಿಫಿಷಿಯಂಟ್ ಆಫ್ ಲೀನಿಯರ್ ಎಕ್ಸ್ಪಾನ್ಷನ್ ಆಫ್ ಅಯಾನ್ ಅಂತ ಕೊಟ್ಟಿದ್ದಾರೆ ಅಲ್ವಾ? ಸೊ ಕೋಯಿಫಿಷಿಯಂಟ್ ಆಫ್ ಲೀನಿಯರ್ ಎಕ್ಸ್ಪಾನ್ಷನ್ ಅನ್ನು ನಾವು ಹೇಗೆ ಡಿನೋಟ್ ಮಾಡಬಹುದು, ಅಲ್ಫಾ ಎಲ್ ಅಂತ ಡಿನೋಟ್ ಮಾಡಬಹುದು. ಸೊ ದಿಸ್ ಅಲ್ಫಾ ಎಲ್ ಈಸ್ ಈಕ್ವಲ್ ಟು 1 into 10 raised to minus 5 per degree Celsius ಅಲ್ವಾ? So they have also given alpha L value. So maximum variation in the temperature of the rod could be. So variation in the temperature ಎಷ್ಟಾಗತ್ತೆ, ಡೆಲ್ಟಾ ಟಿ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಏನೇನ್ ಕೊಟ್ಟಿದ್ದಾರೆ ಅಂತ ಅನ್ನೋದ್ರ ಮೇಲೆ ಯಾವ ಫಾರ್ಮುಲಾವನ್ನ ಯೂಸ್ ಮಾಡಬಹುದು ಅಂತ ನೋಡ್ಬೋದು. ಸೊ ಇಲ್ಲಿ they have given ಡೆಲ್ಟಾ ಎಲ್ ಬೈ ಎಲ್, ಅಲ್ಫಾ ಎಲ್ ಕ್ಯಾಲ್ಕುಲೇಟ್ ಮಾಡಬೇಕಾಗಿದ್ದು ಡೆಲ್ಟಾ ಟಿ ಅಲ್ವಾ? ಸೊ ಇವು ಮೂರನ್ನು ಕನೆಕ್ಟ್ ಮಾಡುವಂತ ಒಂದು ರಿಲೇಷನ್ ಇದೆ. ಇನ್ ಕೇಸ್ ಆಫ್ ಸಾಲಿಡ್ ಅಥವಾ ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಒಂದು ರಾಡ್ ಇದ್ರೆ, ಲೀನಿಯರ್ಲಿ ರಾಡ್ ಇದ್ರೆ, ಸೊ ಅದನ್ನ ನಾವು ಹೀಟ್ ಮಾಡಿದಾಗ ಏನಾಗತ್ತೆ, ಎಕ್ಸ್ಪಾನ್ಷನ್ ಆಗತ್ತೆ. ಹೀಟ್ ಎನರ್ಜಿಯನ್ನು ಸಪ್ಲೈ ಮಾಡಿದ್ರೆ, ಒಂದು ಸಾಲಿಡ್ಗೆ ಹೀಟ್ ಎನರ್ಜಿಯನ್ನು ಸಪ್ಲೈ ಮಾಡಿದ್ರೆ ದಟ್ ವಿಲ್ ಎಕ್ಸ್ಪಾಂಡ್ ಅಲ್ವಾ? ಸೊ ಎಕ್ಸ್ಪಾನ್ಷನ್ ಆಗತ್ತೆ. ಸೊ ಇಲ್ಲಿ ಲೆಂತ್ ವೈಸ್ ಎಕ್ಸ್ಪಾನ್ಷನ್ ಅನ್ನ ನಾವು ಕನ್ಸಿಡರ್ ಮಾಡಬಹುದು. ಸೊ ಇಲ್ಲಿ ಫಾರ್ಮುಲಾ ಏನಿದೆ ಅಂದ್ರೆ, ಇವು ಮೂರನ್ನ ಕನೆಕ್ಟ್ ಮಾಡುವಂತ ಫಾರ್ಮುಲಾ ಏನಿದೆ, ಡೆಲ್ಟಾ ಎಲ್ ರಿಪ್ರೆಸೆಂಟ್ಸ್ ದ ಚೇಂಜ್ ಇನ್ ಲೆಂತ್ ಅನ್ನ ರಿಪ್ರೆಸೆಂಟ್ ಮಾಡುತ್ತೆ. ಡೆಲ್ಟಾ ಎಲ್ ಬೈ ಎಲ್ ಈಸ್ ಈಕ್ವಲ್ ಟು, ನಾವು ಹೇಗೆ ಬರೀಬಹುದು ಅಂದ್ರೆ, ದಿಸ್ ಇಸ್ ಈಕ್ವಲ್ ಟು ಅಲ್ಫಾ ಎಲ್ ಇಂಟು ಡೆಲ್ಟಾ ಟಿ ಅಂತ ಬರೀಬಹುದು. ಓಕೆ, ಸೊ ಹಾಗಾದ್ರೆ ನಮಗೆ ಬೇಕಾಗಿದ್ದೇನಿಲ್ಲಿ, ಡೆಲ್ಟಾ ಟಿ ಬೇಕಲ್ವಾ? ಡೆಲ್ಟಾ ಟಿ ಇಸ್ ಈಕ್ವಲ್ ಟು ಡೆಲ್ಟಾ ಎಲ್ ಬೈ ಎಲ್ ಇಂಟು ಅಲ್ಫಾ ಎಲ್ ಅಂತ ಆಯ್ತು. ಓಕೆ, ಸೊ ಡೆಲ್ಟಾ ಎಲ್ ಬೈ ಎಲ್ ಇಂಟು ಅಲ್ಫಾ, ಡೆಲ್ಟಾ ಎಲ್ ಬೈ ಎಲ್ ಇಸ್ ಹೌ ಮಚ್, 1 into 10 raised to minus 5 divided by alpha L is how much, they have given, sorry, ಇದು 1 into 10 raised to minus 6, ಯಾವುದು ಡೆಲ್ಟಾ ಎಲ್ ಬೈ ಎಲ್, alpha L is 1 into 10 raised to minus 5. So this is equal to how much, minus 6 minus 5 ನ್ಯೂಮರೇಟರ್ ಹೋದಾಗ
ಪ್ಲಸ್ 5 ಆಯ್ತು. ಅಂದ್ರೆ ದಟ್ ಈಸ್ 1 ಇಂಟು 10⁻⁻1 ಉಳಿತು ಅಲ್ವಾ? ಸೊ 1 ಇಂಟು 10⁻⁻1. ಸೊ 1 ಇಂಟು 10⁻⁻1 ಅಂದ್ರೆ ಏನಾಗುತ್ತೆ? 1/10 ಅಂತ ಅರ್ಥ. ದಟ್ ಈಸ್ ಈಕ್ವಲ್ ಟು 0.1. ಸೊ ಅವ್ರು ಏನ್ ಕೇಳ್ತಾ ಇದ್ದಾರೆ? ಮ್ಯಾಕ್ಸಿಮಮ್ ವೇರಿಯೇಷನ್ ಇನ್ ದ ಟೆಂಪರೇಚರ್ ಆಫ್ ದ ರಾಡ್ ಕುಡ್ ಬಿ. ಸೊ ಅಂದ್ರೆ 0.1 ಇದೆ ಅಲ್ವಾ? ಅಂದ್ರೆ -0.1 ಡಿಗ್ರಿ ಸೆಲ್ಸಿಯಸ್ ಟು +0.1 ಡಿಗ್ರಿ ಸೆಲ್ಸಿಯಸ್. ಅಂದ್ರೆ ಆಪ್ಷನ್ ಸಿ. ಇಲ್ಲಿ ಆನ್ಸರ್ ಏನಾಗುತ್ತೆ? ದ ಮ್ಯಾಕ್ಸಿಮಮ್ ವೇರಿಯೇಷನ್ ಇನ್ ದ ಟೆಂಪರೇಚರ್ ಆಫ್ ದ ರಾಡ್ ಕುಡ್ ಬಿ +or-0.1 ಡಿಗ್ರಿ ಸೆಲ್ಸಿಯಸ್ ಅಂತ ಬರೀಬಹುದು. ಓಕೆ, ಸೊ ಹಾಗಾಗಿ ಯಾವುದು ಸರಿಯಾದ ಆನ್ಸರ್ ಆಗತ್ತೆ? ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಇದನ್ನ ನಾವು ಕರೆಕ್ಟ್ ಆನ್ಸರ್ ಅಂತ ತಗೊಳ್ಬಹುದು. ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅನ್ಕೋತೇನೆ. ನಿನ್ನ ಕ್ಲಾಸಲ್ಲಿ ಇದು ಅರ್ಧ ಆಗಿತ್ತು ಅಥವಾ ಫಾಸ್ಟ್ ಆಗಿ ಹೇಳಿದ್ರಿಂದ ಇನ್ನೊಂದ್ಸರಿ ರಿಪೀಟ್ ಮಾಡಿದೆ ನಾನು. ಸೊ ನೆಕ್ಸ್ಟ್ ಮೂವ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. 7th question. Okay, so what are the given things here? A thin copper wire of length. ಏನ್ ಕೊಟ್ಟಿದ್ದಾರೆ? A thin copper wire of length L increases in length by 1%. When heated from 0 degrees Celsius to 100 degrees Celsius. If a thin copper plate of area 2L into L is heated from 0 degrees Celsius to 100 degrees Celsius, the percentage increase in its area would be. Okay. So question ಏನಿದೆ? what they have given in thin copper wire of length L. So length of the copper wire ಎಷ್ಟು ಕೊಟ್ಟಿದ್ದಾರೆ? length of the copper wire is equal to length is equal to L ಅಂತ ಹೇಳ್ತಾರೆ. So given length L ಇದೆ, increases in length by 1%. ಅಂದ್ರೆ ಡೆಲ್ಟಾ L is equal to ಏನ್ ಹೇಳ್ತಾರೆ ಅವರು? ಎಷ್ಟು ಇನ್ಕ್ರೀಸ್ ಆಗ್ತಾ ಇದೆ? ಡೆಲ್ಟಾ L ರಿಪ್ರೆಸೆಂಟ್ಸ್ ದ ಇನ್ಕ್ರೀಸ್ ಇನ್ ಲೆಂತ್ ಅಥವಾ ಚೇಂಜ್ ಇನ್ ಲೆಂತ್ ಅನ್ನ ರಿಪ್ರೆಸೆಂಟ್ ಮಾಡುತ್ತೆ. ಸೊ ದಿಸ್ ಡೆಲ್ಟಾ L is equal to ಎಷ್ಟು ಇನ್ಕ್ರೀಸ್ ಆಗ್ತಾ ಇದೆಪ್ಪ ಅಂದ್ರೆ 1% ಆಫ್ L ಅಲ್ವಾ? ಸೊ 1% ಆಫ್ L ಅಂದ್ರೆ 100ಕ್ಕೆ 1 ಪರ್ಸೆಂಟೇಜ್ ಅಂದ್ರೆ ಹಾಗೆ ಅಲ್ವಾ? 100ಗೆ 1. ಸೊ 1/100 ಆಫ್ L ಅಂತ ಆಯ್ತು. ದಟ್ ಈಸ್ ಈಕ್ವಲ್ ಟು ಎಷ್ಟಾಗತ್ತೆ? 1/100 ಅಂದ್ರೆ ಎಷ್ಟು ಬರೀಬಹುದು ನಾವು? 0.01 ಇಂಟು L ಅಂತ ಬರೀಬಹುದು. ಯಾವುದು? ಡೆಲ್ಟಾ L is equal to how much? 0.01 ಇಂಟು L ಅಂತ ಬರೀಬಹುದು. ಒಂದಾಯ್ತು. ಮತ್ತೆ ಏನ್ ಕೊಟ್ಟಿದ್ದಾರೆ ಅವರು? what they have given? heated from. ಏನ್ ಮಾಡಿದ್ದಾರೆ? ಆಬ್ಜೆಕ್ಟ್ is heated from. copper wire is heated from 0 ಡಿಗ್ರಿ ಸೆಲ್ಸಿಯಸ್ ಟು 100 ಡಿಗ್ರಿ ಸೆಲ್ಸಿಯಸ್. ಟೆಂಪರೇಚರ್ ಚೇಂಜ್ ಹೇಗಾಗ್ತಾ ಇದೆ? ಡೆಲ್ಟಾ T is equal to 0 to 100 ಅಂದ್ರೆ 100 minus 0 that is equal to 100 degree Celsius. Okay. So if a thin copper plate, copper wire ಬದಲು ಏನ್ ಹೇಳ್ತಾರೆ? thin copper plate ಅನ್ನ ಯೂಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಸೇಮ್ ಮಟೀರಿಯಲ್ ಆಯ್ತು, ಬಟ್ ಅದರ ಏರಿಯಾ ಏನಿದೆ? 2L into L is heated from formula ಇದು from 0 degree Celsius to 100 degree Celsius. The percentage increase in its area would be. ಇಲ್ಲಿ ಕ್ವಶನ್ ಅರ್ಥ ಆಗಿರ್ಬೋದು ಅನ್ಕೋತೇನೆ. ಯಾಕಂದ್ರೆ ಒಂದು ಕಾಪರ್ ಪ್ಲೇಟ್ ಇದೆ, ಯಾವುದೇ ಸಾಲಿಡ್ ಅನ್ನ ನಾವು ಹೀಟ್ ಮಾಡಿದ್ರೆ ಅದು ಏನಾಗತ್ತೆ? ಎಕ್ಸ್ಪಾನ್ಷನ್ ಆಗತ್ತೆ ಅಲ್ವಾ? ಎಕ್ಸ್ಪಾಂಡ್ ಆಗತ್ತೆ. ಲೆಂತ್ ಹೀಟ್ ಅನ್ನ ಸಪ್ಲೈ ಮಾಡಿದ್ರೆ 0 to 100 ಡಿಗ್ರಿ ಸೆಲ್ಸಿಯಸ್ ವರೆಗೆ ಹೀಟ್ ಅನ್ನ ಸಪ್ಲೈ ಮಾಡಿದ್ರೆ ಲೆಂತ್ ಇಷ್ಟು ಇನ್ಕ್ರೀಸ್ ಆದ್ರೆ ಏರಿಯಾ ಎಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಆಗತ್ತೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕು. ಓಕೆ, ಸೊ ಏರಿಯಾವನ್ನ ಕ್ಯಾಲ್ಕುಲೇಟ್ ಮಾಡುವಂತ ಫಾರ್ಮುಲಾ ಏನು? ಏರಿಯಾ ಈಸ್ ಈಕ್ವಲ್ ಟು, ಯು ಕ್ಯಾನ್ ರೈಟ್ ಇಟ್ ಎಸ್ ಲೆಂತ್ ಇಂಟು ವಿಡ್ತ್ ಅಂತ ಬರಿಬಹುದು ಅಲ್ವಾ? ಅಥವಾ ಲೆಂತ್ ಇಂಟು ಬ್ರೆಡ್ತ್ ಅಂತ ಬರೀತೇವೆ. ಸೊ ಹಿಯರ್ ಏರಿಯಾ ಈಸ್ ಈಕ್ವಲ್ ಟು 2L into L. ಏರಿಯಾ ಏನಿದೆ? 2L into L ಅಂತ ಇದೆ. ದೇ ಹ್ಯಾವ್ ಗಿವನ್ 2L ಸ್ಕ್ವೇರ್ ಆಯ್ತು. ಏರಿಯಾ ಈಸ್ ಈಕ್ವಲ್ ಟು 2L ಸ್ಕ್ವೇರ್. ಅಥವಾ ಏರಿಯಾದ ಡೈಮೆನ್ಷನ್ ಅನ್ನ ತಗೊಂಡ್ರೆ ಇಲ್ಲಿ ನಾವೇನ್ ಹೇಳ್ಬಹುದು? ಏರಿಯಾ ಇಸ್ ಪ್ರಪೋರ್ಷನಲ್ ಟು L ಸ್ಕ್ವೇರ್ ಅಲ್ವಾ? ಸೊ ಡೈಮೆನ್ಷನ್ ಎಷ್ಟಿದೆ? 2 ಇದೆ ಅಂತ ಹೇಳ್ತೇವೆ. ಲೆಂತಿನ ಡೈಮೆನ್ಷನ್ 2 ಇದೆ. ಸೊ ಲೆಂತ್ ತಗೊಂಡ್ರೆ ಅಲ್ಲಿ ಲೆಂತಿನ ಡೈಮೆನ್ಷನ್ 1 ಇದ್ರೆ ಏರಿಯಾದಲ್ಲಿ ಲೆಂತಿನ ಡೈಮೆನ್ಷನ್ ಎಷ್ಟಾಗತ್ತೆ? 2 ಆಗತ್ತೆ.
ಸೊ ಹಾಗಾಗಿ ಇಲ್ಲಿ ನಾವು ಏನ್ ಬರೀಬಹುದು ಅಂದ್ರೆ ಪರ್ಸೆಂಟೇಜ್ ಚೇಂಜ್ ಬೇಕಲ್ವಾ ನಮ್ಗೆ, ಡೆಲ್ಟಾ ಎ ಬೈ ಎ ಇಸ್ ಈಕ್ವಲ್ ಟು 2 ಇಂಟು ಡೆಲ್ಟಾ ಎಲ್ ಬೈ ಎಲ್ ಅಂತ ಬರೀಬಹುದು. ಸೊ ಇನ್ನೂ ಒಂದು ಇಕ್ವೇಶನ್ ಒಂದು ರಿಲೇಷನ್ ಅನ್ನ ನಾನು ನಿನ್ನೆ ಥಿಯರಿ ಕ್ಲಾಸ್ ಹೇಳುವಾಗ ಹೇಳಿದ್ದೆ, ಅಲ್ಫಾ ಎಲ್ ಮತ್ತೆ ಅಲ್ಫಾ ಎ ನಡುವೆ ಒಂದು ರಿಲೇಷನ್ ಇದೆ ಅಂತ. ಸೊ ಅಲ್ಫಾ ಎಲ್ ಈಸ್ ಈಕ್ವಲ್ ಟು coefficient of linear expansion is equal to, so coefficient of 2 times the coefficient of volume area expansion, alpha a ಆಗುತ್ತೆ. Okay, so 2 times the so coefficient of area expansion is equal to 2 times the coefficient of area expansion is equal to 2 times the coefficient of linear expansion. So ಯಾಕೆ ಅಂದ್ರೆ ಇಲ್ಲಿ ನೋಡಿ ಈ ಈಕ್ವೇಶನ್ ನ ಹೀಗೆ ಬರೆದಿದ್ದೇವಲ್ವಾ, ಆರ್ ದಿಸ್ ಅಲ್ಫಾ ಇದು ಏನನ್ನ ರಿಪ್ರೆಸೆಂಟ್ ಮಾಡುತ್ತೆ, ಅಲ್ಫಾ ಎ ಡೆಲ್ಟಾ ಟಿ ಇಸ್ ಈಕ್ವಲ್ ಟು 2 ಇಂಟು ಅಲ್ಫಾ ಎಲ್ ಡೆಲ್ಟಾ ಟಿ ಅಂತ ಆಗುತ್ತೆ. ಓಕೆ, ಸೊ 2 ಇಂಟು ಅಲ್ಫಾ ಎಲ್ ಇಸ್ ಈಕ್ವಲ್ ಟು ಅಲ್ಫಾ ಎ ಅಂತ ಇದೆ. ಓಕೆ, ಆರ್ ಡೆಲ್ಟಾ ಎ ಬೈ ಎ ಇಸ್ ಈಕ್ವಲ್ ಟು 2 ಇಂಟು ಡೆಲ್ಟಾ ಎಲ್ ಬೈ ಎಲ್. ಸೊ ನಮ್ಗೆ ಡೆಲ್ಟಾ ಎಲ್ ಬೈ ಎಲ್ ವ್ಯಾಲ್ಯೂ ಗೊತ್ತು. ಎಷ್ಟು ಗೊತ್ತು? ಡೆಲ್ಟಾ ಎಲ್ ಬೈ ಎಲ್ ಈಸ್ ಈಕ್ವಲ್ ಟು ಹೌ ಮಚ್? 0.01 ಅಲ್ವಾ. ಸೊ ಈಗ ನಮ್ಗೆ ಡೆಲ್ಟಾ ಎ ಬೈ ಎ ಬೇಕು. ಡೆಲ್ಟಾ ಎ ಬೈ ಎ ಇಸ್ ಈಕ್ವಲ್ ಟು 2 ಇಂಟು 0.01 ಅಂತ ಆಯ್ತು. ಸೊ ದಿಸ್ ಇಸ್ ಈಕ್ವಲ್ ಟು 0.02 ಅಲ್ವಾ. ಸೊ ಡೆಲ್ಟಾ ಎ ಬೈ ಎ ಇಸ್ ಈಕ್ವಲ್ ಟು 0.02 ಅಂತ ಆಯ್ತು. ಸೊ ಪರ್ಸೆಂಟೇಜ್ ಚೇಂಜ್ ಬೇಕು. ಇದು ಏನು? ಚೇಂಜ್ ಇನ್ ಏರಿಯಾ ಸಿಕ್ತು ನಮ್ಗೆ. ಆದ್ರೆ ಬಟ್ ನಮ್ಗೆ ಕೇಳಿದ್ದೇನು? ಪರ್ಸೆಂಟೇಜ್ ಚೇಂಜ್ ಅನ್ನ ಕೇಳಿದ್ದಾರೆ. ಸೊ ಪರ್ಸೆಂಟೇಜ್ ಚೇಂಜ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ? ವಾಟ್ ಇಸ್ ದ ಪರ್ಸೆಂಟೇಜ್ ಚೇಂಜ್ ಹಿಯರ್? ಸೊ 0.02 ಇದೆ. ಪರ್ಸೆಂಟೇಜ್ ಅನ್ನ ಫೈಂಡ್ ಔಟ್ ಮಾಡುವಾಗ ನಾವೇನ್ ಮಾಡ್ತೇವೆ? ಮಲ್ಟಿಪ್ಲೈ ಇಟ್ ಬೈ 100 ಅಲ್ವಾ. ಸೊ ನಿಮ್ಮದೇನೆ ಮಾರ್ಕ್ಸ್ ಅನ್ನ ಈಗ 625ಗೆ ಎಷ್ಟು ಮಾರ್ಕ್ಸ್ ಬಂದಿದೆ ಅಂತೀರಿ, ಅದನ್ನ ಪರ್ಸೆಂಟೇಜ್ ಅಲ್ಲಿ ಹೇಳ್ಬೇಕು ಅಂದ್ರೆ ನೀವು ಹೇಗೆ ಹೇಳ್ತೀರಿ? 625ಗೆ ಎಷ್ಟು ಮಾರ್ಕ್ಸ್ ಬಂದಿದೆ ಅಂದ್ರೆ 100ಗೆ ಎಷ್ಟಾಗತ್ತೆ. ಸೊ ಇದು ಏರಿಯಾ ಎಗೆ 0.02 ಆಗಿದೆ ಚೇಂಜ್. ಸೊ ಹಾಗಾದ್ರೆ 100ಗೆ ಎಷ್ಟಾಗತ್ತೆ? ದಿಸ್ ಇಸ್ ಈಕ್ವಲ್ ಟು 2 ಆಗತ್ತೆ ಅಲ್ವಾ. 0.02 ಇಂಟು 100 ಮಾಡಿದ್ರೆ ಬರೋ ಆನ್ಸರ್ ಎಷ್ಟು? 2. ಅಂದ್ರೆ ಆಪ್ಷನ್ ಯಾವುದು ಕರೆಕ್ಟ್ ಆಯ್ತು ಇಲ್ಲಿ? 2% ಅಂತ ಆಯ್ತು. ಪರ್ಸೆಂಟೇಜ್ ಚೇಂಜ್ ತಗೊಂಡಾಗ ದ ಆನ್ಸರ್ ಈಸ್ ಸಿ. ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅನ್ಕೋತೇನೆ. ನೆಕ್ಸ್ಟ್ ಟೈಮ್ ಟು ದಿ ಜಸ್ಟ್ ನಾವಿಲ್ಲಿ ನೆನ್ಪಿಟ್ಕೋಬೇಕಾಗಿದ್ದು ಏನಂದ್ರೆ, ಇನ್ಕ್ರೀಸಸ್ ಇನ್ ಲೆಂತ್ ಬೈ 1% ಅಂತ ಬರ್ದಾಗ 0.01 ಎಲ್ ಆಗತ್ತೆ. ಏರಿಯಾ ಮತ್ತೆ ಲೆಂತ್ ಕೋಎಫಿಷಿಯಂಟ್ ಆಫ್ ಲೀನಿಯರ್ ಎಕ್ಸ್ಪಾನ್ಷನ್, ಕೋಎಫಿಷಿಯಂಟ್ ಆಫ್ ಏರಿಯಾ ಎಕ್ಸ್ಪಾನ್ಷನ್, ಇದರ ರಿಲೇಷನ್ ಗೊತ್ತಿರ್ಬೇಕು ಅಷ್ಟೇ. ಓಕೆ, ನೆಕ್ಸ್ಟ್ ವಿ ಮೂವ್ ಟು ದಿ 8ನೇ ಕ್ವಶನ್ ಗೆ ಹೋದ್ರೆ, when a rod is heated but prevented from expanding, ಏನ್ ಮಾಡ್ತಾ ಇದ್ದಾರೆ? ರಾಡ್ ಅನ್ನ ಹೀಟ್ ಮಾಡ್ತಾ ಇದ್ದಾರೆ, ಬಟ್ ಏನು? ಪ್ರಿವೆಂಟೆಡ್ ಫ್ರಮ್ ಎಕ್ಸ್ಪ್ಯಾಂಡಿಂಗ್. ದ ಸ್ಟ್ರೆಸ್ ಡೆವಲಪ್ಡ್ ಈಸ್ ಇಂಡಿಪೆಂಡೆಂಟ್ ಆಫ್. ಓಕೆ, ಸೊ ರಾಡ್ ಅನ್ನ ಹೀಟ್ ಮಾಡಿದಾಗ ಒಂದು ರಾಡ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ಈ ರಾಡ್ ಅನ್ನ ಹೀಟ್ ಮಾಡ್ತಾ ಇದ್ದಾರೆ. ಹೀಟ್ ಮಾಡಿದ್ರೆ ಏನಾಗ್ತಾ ಇಲ್ಲ? ಅದು ಎಕ್ಸ್ಪ್ಯಾಂಡ್ ಆಗ್ತಾ ಇಲ್ಲ, ಎಕ್ಸ್ಪ್ಯಾಂಡ್ ಆಗ್ಲಿಕ್ಕೆ ಬಿಡ್ತಾ ಇಲ್ಲ, ಅದನ್ನ ಪ್ರಿವೆಂಟ್ ಮಾಡಿದ್ದಾರೆ. ಸೊ ಅವಾಗ ಸ್ಟ್ರೆಸ್ ಡೆವಲಪ್ಡ್ ಈಸ್ ಇಂಡಿಪೆಂಡೆಂಟ್ ಆಫ್. ಸೊ ರಾಡ್ ಅಂದಾಗ ಲೆಂತ್ ವೈಸ್ ಇದೆ. ಸೊ ಹಾಗಾಗಿ ಕ್ರಾಸ್ ಸೆಕ್ಷನಲ್ ಏರಿಯಾ ಆಫ್ ದ ರಾಡ್ ಮೇಲೆ ಡಿಪೆಂಡ್ ಆಗಿದೆ ಅಂತ ಅನ್ಕೋಬಹುದು ನಾವು. ಜಸ್ಟ್ ಇಲ್ಲಿ ದ ಸ್ಟ್ರೆಸ್ ಡೆವಲಪ್ಡ್ ಈಸ್, ಸ್ಟ್ರೆಸ್ ಅಂತ ಅಂದಾಗ ಯಂಗ್ಸ್ ಮಾಡ್ಯುಲಸ್ ಸ್ಟ್ರೆಸ್ ಬೈ ಸ್ಟ್ರೇನ್ ಅಂತ ಬರ್ತದೆ. ಸ್ಟ್ರೆಸ್ ಈಸ್ ಈಕ್ವಲ್ ಟು ಫೋರ್ಸ್ ಬೈ ಏರಿಯಾ ಅಂತ ಇದೆ ಅಲ್ವಾ. ಸ್ಟ್ರೆಸ್ ಈಸ್ ಫೋರ್ಸ್ ಬೈ ಏರಿಯಾ. ಸೊ ಈಗ ರಾಡ್ ಅಲ್ಲಿ ಎಲ್ಲಾದ್ರೆ ನಾವು ಸ್ಟ್ರೆಸ್ ಅನ್ನ, ಫೋರ್ಸ್ ಅನ್ನ ಟೆನ್ಷನಲ್ ಫೋರ್ಸ್ ಅಂತ ಕರಿಬಹುದು, ಟೆನ್ಷನ್ ಅಂತ ಕರಿಬಹುದು. ಸೊ ಟೆನ್ಷನ್ ಬೈ ಏರಿಯಾ ಅಂತ ಆಗತ್ತೆ. ಸೊ ಈ ಟೆನ್ಷನ್ ಏನಾಗಿದೆ ಅಂದ್ರೆ ಇದು ಆಕ್ಚುಲಿ ಡಿಪೆಂಡ್ಸ್ ಆನ್ ಲೆಂತ್ ಆಫ್ ದಿ ರಾಡ್. ಸೊ ರಾಡ್ ಮೇಲೆ ಡಿಪೆಂಡೆಂಟ್ ಆಗಿದೆ. ಬಟ್ ಇಲ್ಲಿ ಏನ್ ಹೇಳ್ತಾರೆ ಅವರು?
ಈ ರಾಡ್ ಈಸ್ ಹೀಟೆಡ್ ಬಟ್ ಪ್ರಿವೆಂಟೆಡ್ ಫ್ರಮ್ ಎಕ್ಸ್ಪಾಂಡಿಂಗ್. ಎಕ್ಸ್ಪಾಂಡ್ ಆಗ್ಲಿಕ್ಕೆ ಬಿಡ್ತಾ ಇಲ್ಲ. ಸೊ ಹಾಗಾಗಿ ಸ್ಟ್ರೆಸ್ ಡೆವಲಪ್ಡ್ ಈಸ್ ಇಂಡಿಪೆಂಡೆಂಟ್ ಆಫ್ ನಾವೇನ್ ಹೇಳ್ಬಹುದು, ಲೆಂತ್ ಆಫ್ ದ ರಾಡ್ ಅಂತ ಹೇಳ್ಬಹುದು. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಯಾಕಂದ್ರೆ ಎಕ್ಸ್ಪಾಂಡ್ ಆದಾಗ ಲೆಂತ್ ವೈಸ್ ಏನಾಗ್ತಾ ಇತ್ತು, ರಾಡ್ ಚೇಂಜ್ ಆಗ್ತಾ ಇತ್ತು. ಲೆಂತ್ ವೈಸ್ ಚೇಂಜ್ ಆದಾಗ ಸ್ಟ್ರೆಸ್ ಡೆವಲಪ್ಡ್ ಡಿಪೆಂಡ್ಸ್ ಆನ್ ಲೆಂತ್ ಆಗಿತ್ತು. ಬಟ್ ಇಲ್ಲಿ ಎಕ್ಸ್ಪಾನ್ಷನ್ ಆಗ್ತಾ ಇಲ್ಲ ಅಂದ್ರೆ ಲೆಂತ್ ವೈಸ್ ಚೇಂಜ್ ಆಗ್ತಾ ಇಲ್ಲ, ಲೆಂತ್ ಸೇಮ್ ಇರುತ್ತೆ. ಸೊ ಹಾಗಾಗಿ ಸ್ಟ್ರೆಸ್ ಡೆವಲಪ್ಡ್ ಇಸ್ ಇಂಡಿಪೆಂಡೆಂಟ್ ಆಫ್ ಲೆಂತ್ ಆಫ್ ರಾಡ್ ಅಂತ ಹೇಳ್ಬಹುದು. Next we move to the 9th problem. Two metal rods of same length, same area of cross section. ಏನ್ ಕೊಟ್ಟಿದ್ದಾರೆ, ಎರಡು ಮೆಟಲ್ ರಾಡ್ಸ್ ಅನ್ನ ಕೊಟ್ಟಿದ್ದಾರೆ. ಆಫ್ ಸೇಮ್ ಲೆಂತ್ ಅಂಡ್ ಸೇಮ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆರ್ ಫಿಕ್ಸ್ಡ್ ಎಂಡ್ ಟು ಎಂಡ್ ಬಿಟ್ವೀನ್ ಟೂ ರಿಜಿಡ್ ಸಪೋರ್ಟ್ಸ್. ಓಕೆ, ಸೊ ಎರಡು ಮೆಟಲ್ ರಾಡ್ಸ್ ಇದೆ. ಒಂದು ಮೆಟಲ್ ರಾಡ್ ಇಟ್ಕೋಬಹುದು. ಎರಡನೇ ಮೆಟಲ್ ರಾಡ್ ಆಫ್ ಸೇಮ್ ಲೆಂತ್ ಅಂಡ್ ಸೇಮ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆರ್ ಫಿಕ್ಸ್ಡ್ ಎಂಡ್ ಟು ಎಂಡ್ ಬಿಟ್ವೀನ್ ಟೂ ರಿಜಿಡ್ ಸಪೋರ್ಟ್ಸ್. When the system is heated up, the junction between the rods does not shift. Okay, so if y1 and y2 are Young's modulus of the materials of the rods, alpha 1 alpha 2 are the coefficients of linear expansion. So ಆವಾಗ ಏನಾಗತ್ತೆ, ಕಂಡೀಷನ್ ಏನಾಗತ್ತೆ ಅಂತ ಕ್ವಶನ್ ಇದೆ. ಓಕೆ, ಸೊ ಇಲ್ಲಿ ನಾವ್ ಏನ್ ಹೇಳ್ಬಹುದು ಅಂದ್ರೆ, ಎರಡು ರಾಡ್ಸ್ ಇದೆ 1 and 2. ಸೊ ಫಸ್ಟ್ ರಾಡಿಗೆ ಯಂಗ್ಸ್ ಮಾಡ್ಯುಲಸ್ ಅನ್ನ y1 ಅಂತ ಇಟ್ಕೊಳ್ಳುವ. y1 ಬಿ ದಿ ಯಂಗ್ಸ್ ಮಾಡ್ಯುಲಸ್ ಫಾರ್ ಫಸ್ಟ್ ರಾಡ್. ಅಲ್ವಾ? ಅಂಡ್ alpha 1 be the linear coefficient of first rod, coefficient of linear expansion ಅಂತಿದೆ. So two metal rods of same length and area of cross section are fixed end to end between two rigid supports. When the system is heated up, system ಅನ್ನ heat ಮಾಡಿದಾಗ ಏನಾಗುತ್ತೆ, ಅಲ್ಲಿ expansion ಆಗುತ್ತೆ. The junction between the rods does not shift ಆದಾಗ, ಸೊ ಈ ರೀತಿಯಲ್ಲಿ ಹೇಗೆ ರಿಲೇಷನ್ ಇದೆ ಅಂತ ಬರೀಬಹುದು ಅಂದ್ರೆ, ಆಕ್ಚುಲಿ ಹಿಯರ್ ರಿಲೇಷನ್ ಅನ್ನ ನಾವು ಹೇಗೆ ಬರೀಬಹುದು ಅಂದ್ರೆ, y1a alpha 1t is equal to Young's modulus into a into alpha 1t is equal to, so y2a a1 a2 ಅಂತ ಅಲ್ಲಿ. ಓಕೆ, ಸೊ alpha 2t ಅಂತ ಬರೀಬಹುದು. t is the temperature ಅಂತ ತಗೊಂಡ. ಸೊ ಈ ಕೇಸಲ್ಲಿ ಸೇಮ್ ಲೆಂತ್ ಇದೆ, ಸೇಮ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಇದೆ, ಜಂಕ್ಷನ್ ಟೆಂಪರೇಚರ್ ಸೇಮ್ ಇರುತ್ತೆ. ಸೊ ಇವೆಲ್ಲ ಕ್ಯಾನ್ಸಲ್ ಆಯ್ತು. ಸೊ ಹಾಗಾಗಿ ಉಳಿಯೋದೇನು, y1 alpha 1 is equal to y2 alpha 2. ಇದು ಉಳ್ಕೊಂತು. This is the relation. y1 alpha 1 is equal to y2 alpha 2. ಸೊ ಹಾಗಾಗಿ ಈ ರಿಲೇಷನ್ ಅನ್ನ ಹೇಳುವಂತದ್ದು ಯಾವುದು, 9ಕ್ಕೆ ಆನ್ಸರ್ ಇಸ್ ಬಿ ಅಂತ ತಗೊಳ್ಬಹುದು. ಸೊ ಇಲ್ಲಿ y ರಿಪ್ರೆಸೆಂಟ್ಸ್ ಯಂಗ್ಸ್ ಮಾಡ್ಯುಲಸ್, alpha represents coefficient of linear expansion ಅನ್ನ ರಿಪ್ರೆಸೆಂಟ್ ಮಾಡುತ್ತೆ. ಸೊ ಇದೊಂಥರ ಡೈರೆಕ್ಟ್ ಕ್ವಶನ್, ಫಾರ್ಮುಲಾದ ಮೇಲೆ ಇದೆ. ಓಕೆ, ಸೊ ನೆಕ್ಸ್ಟ್ we go about the one problem. ಸೊ ಈ ಚಾಪ್ಟರ್ನ ಹೆಚ್ಚಿನ ಪ್ರಾಬ್ಲಮ್ಸ್ಗಳು ಲೀನಿಯರ್ ಎಕ್ಸ್ಪಾನ್ಷನ್ ಮೇಲೆ ಬರುತ್ತೆ, ಮತ್ತೆ ಕ್ಯಾಲಿಬ್ರೇಷನ್ ಆಫ್ ಟೆಂಪರೇಚರ್. ನಿನ್ನೆ ತಗೊಂಡಂತ ಪ್ರಾಬ್ಲಮ್ಸ್ ಗಳನ್ನ ನಾವು ಕ್ಯಾಲಿಬ್ರೇಷನ್ ಆಫ್ ಟೆಂಪರೇಚರ್ ಮೇಲೆ ನೋಡಬಹುದು. ಬಟ್ ಇಲ್ಲಿ ಸೊ ನಾವೇನ್ ಮಾಡ್ತೇವೆ, ಇವತ್ತಿನ ಕ್ವಶನ್ಸ್ ಗಳು ಮೇನ್ ಆಗಿ ಬೇಸ್ಡ್ ಆಗಿರುವಂತದ್ದು ಲೀನಿಯರ್ ಎಕ್ಸ್ಪಾನ್ಷನ್ ಅಥವಾ ಕೋಯಿಫಿಷಿಯಂಟ್ ಆಫ್ ಎಕ್ಸ್ಪಾನ್ಷನ್ ಅಂತ ಯೂಸ್ ಮಾಡ್ತೇವೆ. ಲೀನಿಯರ್ ಇರ್ಬೋದು, ವಾಲ್ಯೂಮ್ ಇರ್ಬೋದು, ಏರಿಯಾ ಎಕ್ಸ್ಪಾನ್ಷನ್ ಇರ್ಬೋದು. ಸೊ ಇಲ್ಲಿ ಕ್ವಶನ್ಸ್ ಗಳು ಡೈರೆಕ್ಟ್ ಕ್ವಶನ್ಸ್ ಗಳು ಕಮ್ಮಿ, ಸ್ವಲ್ಪ ಏನಾಗುತ್ತೆ, ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳ್ತಾರೆ. ಕ್ವಶನ್ ಅನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು, ಏನ್ ಕೊಟ್ಟಿದ್ದಾರೆ ಅಂತ ಫಸ್ಟ್ ಅರ್ಥ ಮಾಡ್ಕೋಬೇಕು. ಅಲ್ಲಿಂದ ಅಂದ್ರೆ ವಾಟ್ ಆರ್ ದ ಗಿವನ್ ಥಿಂಗ್ಸ್, ಹಾಗೆ ಯಾವುದನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ ಅಂತ ಫಸ್ಟ್ ಕ್ವಶನ್ ಅನ್ನ ಅರ್ಥ ಮಾಡ್ಕೊಂಡ್ರೆ ನೆಕ್ಸ್ಟ್ ಇದನ್ನ ಸಾಲ್ವ್ ಮಾಡೋದು ಈಸಿ. ಓಕೆ, ಸೊ ನೆಕ್ಸ್ಟ್ ಪ್ರಾಬ್ಲಮ್ ಗೆ ಹೋಗೋಣ. ಎ ಸ್ಟೀಲ್ ವೈರ್ ಇಸ್ ರಿಜಿಡ್ಲಿ ಫಿಕ್ಸ್ಡ್ ಇನ್ ಅನ್ ಅಲ್ಯೂಮಿನಿಯಂ ಫ್ರೇಮ್.
ಏನ್ ಹೇಳ್ತಾರೆ ಅವರು, ಒಂದು ಸ್ಟೀಲ್ ವೈರ್ ಅನ್ನ ತಗೊಂಡಿದ್ದಾರೆ. ಇಟ್ ಈಸ್ ರಿಜಿಡ್ಲಿ ಫಿಕ್ಸ್ಡ್ ಇನ್ ಅನ್ ಅಲ್ಯೂಮಿನಿಯಂ ಫ್ರೇಮ್ ಆಫ್ ಸೇಮ್ ಲೆಂತ್ ಅಟ್ 30 ಡಿಗ್ರಿ ಸೆಲ್ಸಿಯಸ್. ಸೊ ಒಂದು ಅಲ್ಯೂಮಿನಿಯಂ ಫ್ರೇಮ್ ಅನ್ನ ಕನ್ಸಿಡರ್ ಮಾಡುವ. Okay. A steel wire is rigidly fixed in an aluminum frame of same length at 30 degree Celsius. ಒಂದು ಅಲ್ಯೂಮಿನಿಯಂ ಫ್ರೇಮ್ ಇದೆ. Just a minute. Okay. So here there is a aluminum frame. Okay. ಸೊ ಸೇಮ್ ಲೆಂತ್ ಇರುವಂತ, ಈ ಫ್ರೇಮ್ ಅಷ್ಟೇ ಲೆಂತ್ ಇರುವಂತ ಒಂದು ಸ್ಟೀಲ್ ವೈರ್ ಅನ್ನ ಫಿಕ್ಸ್ ಮಾಡಿದ್ದಾರೆ ಇಲ್ಲಿ. ಸೊ ಸ್ಟೀಲ್ ವೈರ್ ಇಸ್ ಫಿಕ್ಸ್ಡ್, ರಿಜಿಡ್ಲಿ ಫಿಕ್ಸ್ಡ್ ಇನ್ ಅನ್ ಅಲ್ಯೂಮಿನಿಯಂ ಫ್ರೇಮ್ ಅಂದ್ರೆ ಒಂದು ಸ್ಟೀಲ್ ವೈರ್ ಅನ್ನ ಫಿಕ್ಸ್ ಮಾಡಿದ್ದಾರೆ. ಇದು ಸ್ಟೀಲ್ ವೈರ್ ಅಂತ ಇಟ್ಕೊಂಡ್ರೆ, ಸೊ ಆಫ್ ಸೇಮ್ ಲೆಂತ್ ಅಟ್ 30 ಡಿಗ್ರಿ ಸೆಲ್ಸಿಯಸ್ ಅಂದ್ರೆ T1 is equal to how much here? 30 degree Celsius. If the temperature is raised to 130 degree Celsius, 30 degree Celsius in the temperature ಅನ್ನ ಎಷ್ಟು ಮಾಡಿದ್ದಾರೆ? 130 degree Celsius raise ಮಾಡಿದ್ದಾರೆ. ಅಂದ್ರೆ ಡೆಲ್ಟಾ T is equal to ಎಷ್ಟಾಯ್ತು? 100 degree Celsius ಆಯ್ತು ಅಲ್ವಾ? ಸ್ಟ್ರೆಸ್ ಇನ್ ಸ್ಟೀಲ್ ವೈರ್ ಇಸ್, ನಾವು ಏನನ್ನ ಕ್ಯಾಲ್ಕುಲೇಟ್ ಮಾಡಬೇಕು? ಸ್ಟ್ರೆಸ್ ಇನ್ ಸ್ಟೀಲ್ ವೈರ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸ್ಟ್ರೆಸ್ ಇನ್ ಸ್ಟೀಲ್ ವೈರ್ ಎಷ್ಟು? ಓಕೆ. ಸೊ ಇಲ್ಲಿ ಸೇಮ್ ಲೆಂತಿನ ಅಲ್ಯೂಮಿನಿಯಂ ಅಂಡ್ ಸ್ಟೀಲ್ ವೈರ್ ಅನ್ನ ತಗೊಂಡ್ರು ಕೂಡ, ಸೊ ಇವು ಎಕ್ಸ್ಪ್ಯಾಂಡ್ ಆಗೋದು, ಎರಡು 100 ಡಿಗ್ರಿ ಸೆಲ್ಸಿಯಸ್ ಹೀಟ್ ಮಾಡಿದಾವೆ, ಬಟ್ ಎಕ್ಸ್ಪಾನ್ಷನ್ ಆಗೋದು ಯಾವುದರಲ್ಲಿ ಜಾಸ್ತಿ? ಅಲ್ಯೂಮಿನಿಯಂ ಅಲ್ಲಿ ಜಾಸ್ತಿ. ಯಾಕಂದ್ರೆ ಅದರ ಕೋಯಿಫಿಷಿಯಂಟ್ ಆಫ್ ಲೀನಿಯರ್ ಎಕ್ಸ್ಪಾನ್ಷನ್ ಇಸ್ ಮೋರ್ ಫಾರ್ ಅಲ್ಯೂಮಿನಿಯಂ ಕಂಪೇರ್ಡ್ ಟು ಕೋಯಿಫಿಷಿಯಂಟ್ ಆಫ್ ಲೀನಿಯರ್ ಎಕ್ಸ್ಪಾನ್ಷನ್ ಆಫ್ ಸ್ಟೀಲ್. ಸ್ಟೀಲಿನ ಮತ್ತೆ ಅಲ್ಯೂಮಿನಿಯಂನ ಇದನ್ನ ಕಂಪೇರ್ ಮಾಡಿದ್ರೆ, ಸೊ ಯಾವುದ್ರಲ್ಲಿ ಜಾಸ್ತಿ ಇದೆ? ಇಲ್ಲಿ ಜಾಸ್ತಿ ಇದೆ ಅಲ್ವಾ? 3 ಆಗಿದೆ ಎಲ್ಲಿ? ಸೊ ಅಲ್ಯೂಮಿನಿಯಂ ಅಲ್ಲಿ ಇದು 3 ಆಗಿದೆ. ಸೊ ಹಾಗಾಗಿ ಅದೇನಾಗತ್ತೆ? ಹೆಚ್ಚು ಎಕ್ಸ್ಪಾಂಡ್ ಆಗತ್ತೆ. ಸೊ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೇಕಾಗಿದ್ದು ಏನು? ಸ್ಟ್ರೆಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಓಕೆ. ಮತ್ತೆ ಅದರ್ ಥಿಂಗ್ಸ್ ಏನನ್ನ ಕೊಟ್ಟಿದ್ದಾರೆ ಅಂದ್ರೆ ಅಲ್ಫಾ ಎ ಎಲ್ ಇದೆ, ಅಂದ್ರೆ ಕೋಎಫಿಷಿಯಂಟ್ ಆಫ್ ಲೀನಿಯರ್ ಎಕ್ಸ್ಪಾನ್ಷನ್ ಆಫ್ ಫಾರ್ ಅಲ್ಯೂಮಿನಿಯಂ ದಟ್ ಈಸ್ ಈಕ್ವಲ್ ಟು 23 into 10 raised to minus 6 per degree Celsius. ಹಾಗೆ ಅಲ್ಫಾ ಎಸ್ ಕೊಟ್ಟಿದ್ದಾರೆ ಸ್ಟೀಲಿಗೆ 11 into 10 raised to minus 6 per degree Celsius. ಇನ್ನೊಂದು ಏನ್ ಕೊಟ್ಟಿದ್ದಾರೆ? ಯಂಗ್ಸ್ ಮಾಡ್ಯುಲಸ್ ಆಫ್ ಸ್ಟೀಲ್ ಕೊಟ್ಟಿದ್ದಾರೆ ಅಲ್ವಾ? ಸೊ ದಿಸ್ ಇಸ್ ಈಕ್ವಲ್ ಟು 2 into 10 raised to 11 ಪಾಸ್ಕಲ್ ಅಂತ ಇದೆ. ಓಕೆ. ಸೊ ಈಗ ನಾವು ಏನ್ ಕ್ಯಾಲ್ಕುಲೇಟ್ ಮಾಡಬೇಕು? ನೆಟ್ ಎಲಾಂಗೇಶನ್ ಎಷ್ಟಾಗತ್ತೆ, ಎಲಾಂಗೇಶನ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಯಾಕಂದ್ರೆ ಯಂಗ್ಸ್ ಮಾಡ್ಯುಲಸ್ ಈಸ್ ಈಕ್ವಲ್ ಟು ಸ್ಟ್ರೆಸ್ ಬೈ ಸ್ಟ್ರೈನ್. ಯಂಗ್ಸ್ ಮಾಡ್ಯುಲಸ್ ಗೆ ಫಾರ್ಮುಲಾ ಏನಿದೆ? ಯಂಗ್ಸ್ ಮಾಡ್ಯುಲಸ್ ಈಸ್ ಈಕ್ವಲ್ ಟು, ನೀವು ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್ ಅಲ್ಲಿ ನೋಡ್ತೀರಿ, ಯಂಗ್ಸ್ ಮಾಡ್ಯುಲಸ್ ಅಂತ ಟರ್ಮ್ ಬರುತ್ತೆ. ಸ್ಟ್ರೆಸ್ ಬೈ ಸ್ಟ್ರೈನ್ ಅಂತ ಇದೆ. ಸೊ ನಮಗೆ ಸ್ಟ್ರೆಸ್ ಅಂದ್ರೆ ಏನನ್ನ ಹೇಳ್ತೇವೆ ನಾವು? ಸ್ಟ್ರೆಸ್ ಈಸ್ ಈಕ್ವಲ್ ಟು ಅಲ್ವಾ? ಸ್ಟ್ರೆಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸ್ಟ್ರೆಸ್ ಇನ್ ಸ್ಟೀಲ್ ವೈರ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸ್ಟ್ರೆಸ್ ಡಿವೈಡೆಡ್ ಬೈ ಸ್ಟ್ರೇನ್ ಅಂದ್ರೆ ಚೇಂಜ್ ಇನ್ ಲೆಂತ್ ಟು ಒರಿಜಿನಲ್ ಲೆಂತ್, ಚೇಂಜ್ ಇನ್ ಡೈಮೆನ್ಷನ್ ಟು ಒರಿಜಿನಲ್ ಡೈಮೆನ್ಷನ್. ಸೊ ಡೆಲ್ಟಾ ಎಲ್ ಬೈ ಎಲ್ ಅಂತ ಆಗತ್ತೆ. ಸೊ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿದ್ದು ಏನಿಲ್ಲಿ? ಸ್ಟ್ರೆಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಸ್ಟ್ರೆಸ್ ಈಸ್ ಈಕ್ವಲ್ ಟು y into delta L by L ಅಂತ ಆಯ್ತು. ಸೊ y into delta L by L ಈ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ನಮ್ಗೆ ಏನ್ ಬೇಕಿಲ್ಲಿ? ಡೆಲ್ಟಾ ಎಲ್ ಬೇಕಲ್ವಾ? ಡೆಲ್ಟಾ ಎಲ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಡೆಲ್ಟಾ ಎಲ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ನಾವು ಏನನ್ನ ಯೂಸ್ ಮಾಡಬಹುದು ಅಂದ್ರೆ ಇಲ್ಲಿ, ಸೊ ನೆಟ್ ಎಲಾಂಗೇಶನ್ ಎಷ್ಟಾಗತ್ತೆ? ಸೊ ಇಲ್ಲಿ ಸ್ಟೀಲ್ ವೈರ್ ಅನ್ನ ಅಲ್ಯೂಮಿನಿಯಂ ಫ್ರೇಮ್ ಒಳಗಡೆ ಫಿಕ್ಸ್ ಮಾಡಿದ್ದಾರೆ. ಸೊ ಹಾಗಾಗಿ ನೆಟ್ ಎಲಾಂಗೇಶನ್ ಇಸ್ ಈಕ್ವಲ್ ಟು, ಇಲ್ಲಿ ನಾವು ಹೇಗೆ ಬರೀಬಹುದು ಅಂದ್ರೆ ದ ನೆಟ್ ಎಲಾಂಗೇಶನ್ ಇಸ್ ಈಕ್ವಲ್ ಟು, ಕ್ವಶನ್ ಸ್ವಲ್ಪ ಟ್ವಿಸ್ಟ್ ಇದೆ, ಸೊ ಜಸ್ಟ್ ನಾವು ಸರಿಯಾಗಿ ಕಾನ್ಸಂಟ್ರೇಟ್ ಮಾಡಬೇಕು. ಸೊ ನೆಟ್ ಎಲಾಂಗೇಶನ್ ಇಸ್
change in length of aluminum minus change in length of steel. ಯಾಕೆ ಹೇಳಿ, ಯಾವುದು ಹೆಚ್ಚು ಎಕ್ಸ್ಪಾಂಡ್ ಆಗತ್ತೆ? ಅಲ್ಯೂಮಿನಿಯಂ ಹೆಚ್ಚು ಎಕ್ಸ್ಪಾಂಡ್ ಆಗತ್ತೆ. ಯಾಕಂದ್ರೆ ಅಲ್ಯೂಮಿನಿಯಂನ ಕೋಯಿಫಿಷಿಯಂಟ್ ಆಫ್ ಲೀನಿಯರ್ ಎಕ್ಸ್ಪಾನ್ಷನ್ ಇಸ್ ಮೋರ್ ಅಂತ ಹೇಳ್ಬೋದು. ಓಕೆ, ಆರ್ ದಿಸ್ ಡೆಲ್ಟಾ ಎಲ್ ಈಸ್ ಈಕ್ವಲ್ ಟು, ನಾವು ಹೇಗೆ ಬರೀಬಹುದು? ದಿಸ್ ಡೆಲ್ಟಾ ಎಲ್ ಈಸ್ ಈಕ್ವಲ್ ಟು ನಾವು ಹೇಗೆ ಬರೀತೇವೆ? ಇದು ನೆಟ್ ಎಲಾಂಗೇಶನ್ ಡೆಲ್ಟಾ ಎಲ್ ಅನ್ನೋದು. ಡೆಲ್ಟಾ ಎಲ್ ಫಾರ್ ಅಲ್ಯೂಮಿನಿಯಂ ಅನ್ನ ಬರೀಬೇಕು ಅಂದ್ರೆ ಒಂದು ಫಾರ್ಮುಲಾ ಇದೆ. ಏನಿದೆ? ಕೋಯಿಫಿಷಿಯಂಟ್ ಆಫ್ ಲೀನಿಯರ್ ಎಕ್ಸ್ಪಾನ್ಷನ್ ಅನ್ನ ಕನೆಕ್ಟ್ ಮಾಡುವಂತ ಒಂದು ಫಾರ್ಮುಲಾ, ಅಲ್ಫಾ ಎಲ್ ಇಂಟು ಡೆಲ್ಟಾ ಟಿ ಅಲ್ವಾ? ಸೊ ಈಗ ನಮ್ಗೆ ಡೆಲ್ಟಾ ಎಲ್ ಫಾರ್ ಅಲ್ಯೂಮಿನಿಯಂ ಅಂದ್ರೆ ದಿಸ್ ಇಸ್ ಈಕ್ವಲ್ ಟು ಅಲ್ಫಾ ಎಲ್ ಫಾರ್ ಅಲ್ಯೂಮಿನಿಯಂ, ಓಕೆ, ಇಂಟು ಡೆಲ್ಟಾ ಟಿ ಇಂಟು ಎಲ್. ಎಲ್ ಅನ್ನ ನಾವೇನ್ ಮಾಡಬಹುದು? ಸೇಮ್ ಲೆಂತ್ ಅಂತಿದೆ, ಸೊ ಹಾಗಾಗಿ ಒರಿಜಿನಲಿ ಸೇಮ್ ಲೆಂತ್ ಅಲ್ಲಿ ಇದೆ, ಸೊ ಹಾಗಾಗಿ ಎಲ್ ಅನ್ನ ತಗೊಳ್ಬೇಕು ಅಂತಿಲ್ಲ. ಓಕೆ, ಅಥವಾ ಬರೀಲೂಬಹುದು ಇಲ್ಲಿ ಎಲ್ ಮೈನಸ್, ಓಕೆ, ಡೆಲ್ಟಾ ಎಲ್ ಫಾರ್ ಸ್ಟೀಲ್ ಅಂತ ಬಂದಾಗ ದಿಸ್ ಇಸ್ ಅಲ್ಫಾ ಎಲ್ ಫಾರ್ ಸ್ಟೀಲ್ ಇಂಟು ಡೆಲ್ಟಾ ಟಿ ಇಂಟು ಎಲ್, original length of steel. Or this is equal to how much ಏನಂತ ಬರೀಬಹುದು ನಾವು? ಅಲ್ಫಾ ಎಲ್ ಇಂಟು ಡೆಲ್ಟಾ ಟಿ ಕಾಮನ್ ತೆಗಿಬಹುದು. ಅಲ್ಫಾ ಎಲ್ ಫಾರ್ ಅಲ್ಯೂಮಿನಿಯಂ ಎಷ್ಟಿದೆ? ಅಲ್ಫಾ ಎಲ್ ಫಾರ್ ಅಲ್ಯೂಮಿನಿಯಂ ಈಸ್ ಈಕ್ವಲ್ ಟು ಎಲ್ಲೋಯ್ತದು? ಸೊ 23 ಇಂಟು 10⁻⁻⁶. ದಿಸ್ ಇಸ್ 23 ಇಂಟು 10⁻⁻⁶ minus alpha L for steel. Alpha L for steel is how much? 11 into 10⁻⁻⁶. Okay. Into L ಮತ್ತೆ ಡೆಲ್ಟಾ ಟಿ ಅನ್ನ ಹೊರಗೆ ತೆಗಿಬಹುದು ಅಲ್ವಾ? ಸೊ L into ಡೆಲ್ಟಾ ಟಿ is 100. ಬೇರೆ ಕಲರ್ ತಗೋಣ. ಓಕೆ, ಸೊ L into 100 ಅಂತ ಆಯ್ತು. ಆರ್ this is equal to, I will take here ಇದನ್ನ, sorry. So delta L by L is equal to ಎಷ್ಟಾಗತ್ತೆ? ಡೆಲ್ಟಾ L by L is equal to 23 minus 11 ಅಂದ್ರೆ ಎಷ್ಟಾಯ್ತು? 12 ಆಯ್ತು ಅಲ್ವಾ? 12 into 10⁻⁻⁶ into 10⁻². ಯಾಕಂದ್ರೆ 100 ಅಂದ್ರೆ 10⁻². L ಅನ್ನ ನಾನು ಈ ಸೈಡ್ ತಗೊಂಡಿದ್ದೇನೆ, ಲೆಫ್ಟ್ ಹ್ಯಾಂಡ್ ಸೈಡ್. ದಿಸ್ ಇಸ್ ಈಕ್ವಲ್ ಟು 12 ಇಂಟು 10⁻⁻⁴ ಅಂತ ಬಂತು. ಸೊ ಯಾವುದು? ಡೆಲ್ಟಾ ಎಲ್ ಬೈ ಎಲ್. ಸೊ ನೆಕ್ಸ್ಟ್ ಬೇಕಾಗಿದ್ದು ಏನು ನಮ್ಗೆ? ಸ್ಟ್ರೆಸ್. ಸ್ಟ್ರೆಸ್ ಈಸ್ ಈಕ್ವಲ್ ಟು y ಇಂಟು ಡೆಲ್ಟಾ ಎಲ್ ಬೈ ಎಲ್. ಸೊ ಇಲ್ಲಿ ತಗೊಳ್ತೇನೆ. ಸೊ ದಿಸ್ ಸ್ಟ್ರೆಸ್ ಈಸ್ ಈಕ್ವಲ್ ಟು y ಇಂಟು ಡೆಲ್ಟಾ, ಫಾರ್ಮುಲಾ ಏನಿದೆ? y ಇಂಟು ಡೆಲ್ಟಾ ಎಲ್ ಬೈ ಎಲ್. ಸೊ y ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ? y ಈಸ್ ಈಕ್ವಲ್ ಟು 2 ಇಂಟು 10⁻11 ಅಂತ ಕೊಟ್ಟಿದ್ದಾರೆ ಅಲ್ವಾ? ಇಂಟು ಡೆಲ್ಟಾ ಎಲ್ ಬೈ ಎಲ್ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೇವೆ, ಎಷ್ಟು ಬಂದಿದೆ? 12 ಇಂಟು 10⁻⁻⁴. ಸೊ ದಿಸ್ ಇಸ್ ಈಕ್ವಲ್ ಟು 12 ಇಂಟು 2 ಅಂದ್ರೆ 24 ಆಯ್ತು, ಇಂಟು 10⁻11 - 4 ಅಂದ್ರೆ 10⁻7 ಅಲ್ವಾ? ಸೊ ಆರ್ ದಿಸ್ ಇಸ್ ಈಕ್ವಲ್ ಟು 10⁻+7 ಅಲ್ಲಿ ಯಾವುದು ಇಲ್ಲ, 8 ಅಲ್ಲಿ ಇದೆ. ಸೊ ಹಾಗಾಗಿ 2.4 ಇಂಟು 10⁸ ಪಾಸ್ಕಲ್ ಅಂತ ಬರೀ. ದಿಸ್ ಈಸ್ ದ ಆನ್ಸರ್. ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅನ್ಕೋತೇನೆ. ಹಾಗಾಗಿ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಆಗತ್ತೆ. ಯಾವುದಕ್ಕೆ? ಕ್ವಶನ್ ನಂಬರ್ 10ಗೆ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ವಿ ಮೂವ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಸೊ ಇಲ್ಲಿ ಐ ಹೋಪ್ ಇದು ಇಲ್ಲಿ ನಾವು ತಗೊಳ್ಳೋದೇನು, ಟೆಂಪರೇಚರ್ ಎಷ್ಟು ಇನ್ಕ್ರೀಸ್ ಆಗಿದೆ ಅಂತ ಯೂಸ್ ಮಾಡ್ತೇವೆ. ನೆಟ್ ಎಲಾಂಗೇಶನ್ ಯಾವುದ್ರದ್ದು ಕೋಯಿಫಿಷಿಯಂಟ್ ಆಫ್ ಲೀನಿಯರ್ ಎಕ್ಸ್ಪಾನ್ಷನ್ ಜಾಸ್ತಿ ಇದೆಯೋ, ಮೋರ್ ಆಗಿದೆಯೋ, ಅದು ಹೆಚ್ಚು ಎಕ್ಸ್ಪಾಂಡ್ ಆಗತ್ತೆ. ಸೊ ಹಾಗಾಗಿ ಇಲ್ಲಿ ಅಲ್ಯೂಮಿನಿಯಂಗೆ ಮೋರ್ ಆಗಿದ್ದಕ್ಕೆ ಫಸ್ಟ್ ಅಲ್ಯೂಮಿನಿಯಂ ತಗೊಳ್ಬೇಕು ನೆಟ್ ಎಲಾಂಗೇಶನ್ ತಗೊಳ್ಳುವಾಗ, ಮೈನಸ್ ಸ್ಟೀಲ್ ಅಂತ ತಗೊಳ್ತೇವೆ ಅಷ್ಟೇ. ಸೊ ಇಲ್ಲಿ ಲೆಂತ್ ಎರಡರದ್ದು ಸೇಮ್ ಇದೆ, ಫ್ರೇಮ್ ಆಫ್ ಸೇಮ್ ಲೆಂತ್ ಅಂತ ಕೊಟ್ಟಿದ್ದಾರೆ. ಟೆಂಪರೇಚರ್ ಡಿಫರೆನ್ಸ್ ಕೂಡ ಸೇಮ್ ಇದೆ, ಹಾಗಾಗಿ ಅದನ್ನ ಕಾಮನ್ ಆಗಿ ತೆಗಿಬಹುದು. ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅನ್ಕೋತೇನೆ. ನೆಕ್ಸ್ಟ್ ವಿ ಮೂವ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್, 11th. ಓಕೆ, ಸೊ ಚೆನ್ನಾಗಿದೆ ಈ ಪ್ರಾಬ್ಲಮ್. An iron meter stick is allowed an error of
ಸೊ ಸೇಮ್ ಸ್ವಲ್ಪ ಡಿಫ್ರೆಂಟ್ ಆಗಿ ಕೇಳಿದ್ದಾರೆ ಅಷ್ಟೇ. 1 part per million. ಸೊ ಸೇಮ್ ಅಲ್ಲಿ ಅಯಾನ್ ರಾಡ್ ಅಂತ ಕೊಟ್ಟಿದ್ರು. ಅಂಡ್ ಅಯಾನ್ ಮೆಟಲ್ ಸ್ಟಿಕ್ ಇಸ್ ಅಲೌಡ್ ಅನ್ ಎರರ್ ಆಫ್, ಸೊ ಎಷ್ಟು 1 part per million. ಇಫ್ ದ ಕೋಇಫಿಷಿಯಂಟ್ ಆಫ್ ಲೀನಿಯರ್ ಎಕ್ಸ್ಪಾನ್ಷನ್ ಆಫ್ ಅಯಾನ್ ಇಸ್ 1 into 10 raised to minus 5 per degree Celsius, the maximum variation in temperature that the stick can have ಅಂತ ಇದೆ. ಸೊ ಇಲ್ಲಿ ಸೆಲ್ಸಿಯಸ್ ಬದಲು ಏನಲ್ಲಿ ಬರೀಬೇಕು ನಾವು, ಕ್ಯಾಲ್ವಿನ್ ಅಲ್ಲಿ ಆನ್ಸರ್ ಅನ್ನ ಬರೆದ್ರೆ ಆಯ್ತು ಅಷ್ಟೇ. ಸೊ ಜಸ್ಟ್ ಇನ್ನೊಂದ್ಸರಿ ಬೇಕಾದ್ರೆ ಸಾಲ್ವ್ ಮಾಡ್ತೇನೆ. ಅಂಡ್ ಅಯಾನ್ ಮೀಟರ್ ಸ್ಟಿಕ್ ಇಸ್ ಅಲೌಡ್ ಅನ್ ಎರರ್ ಆಫ್ 1 part per million. ಸೊ ದಿಸ್ ಎರರ್ ಅಂತ ಬಂದಾಗ, ಎಷ್ಟು ಎರರ್ ಅನ್ನ ಅಲೋ ಮಾಡ್ತದೆ ಅಂತ ಬಂದಾಗ ನಾವು ಚೇಂಜ್ ಇನ್ ಡೈಮೆನ್ಷನ್ ಅನ್ನ ತಗೋತೇವೆ. ಸೊ ಡೆಲ್ಟಾ ಎಲ್ ಇಸ್ ಈಕ್ವಲ್ ಟು 1 part per million ಅಲ್ವಾ, 1 ppm. ಸೊ ದಿಸ್ ಇಸ್ ಈಕ್ವಲ್ ಟು 1 into million ಅಂತ ಬಂದಾಗ 10 raised to 6. ಸೊ ದಿಸ್ ಇಸ್ ಈಕ್ವಲ್ ಟು 1 into 10 raised to minus 6 ಅಂತ ಆಯ್ತು. ಎಷ್ಟಕ್ಕೆ ಇದು ಡೆಲ್ಟಾ ಎಲ್ ಬೈ ಎಲ್ ಆದಾಗ, ಆರ್ ಡೆಲ್ಟಾ ಎಲ್ ಬೈ ಎಲ್ ಇಸ್ ಈಕ್ವಲ್ ಟು 1 into 10 raised to minus 6. ಸೊ ಅಲ್ಫಾ ಎಲ್ ಇಸ್ ಗಿವನ್, ದಟ್ ಇಸ್ 1 into 10 raised to minus 5 per degree Celsius ಅಂತ ಇದೆ. ಸೊ ನಮಗೆ ಕ್ಯಾಲ್ಕುಲೇಟ್ ಮಾಡಬೇಕಾಗಿದ್ದು ಏನು, ದ ಕೋಇಫಿಷಿಯಂಟ್ ಆಫ್ ಲೀನಿಯರ್ ಎಕ್ಸ್ಪಾನ್ಷನ್ ದೇ ಹ್ಯಾವ್ ಗಿವನ್, ದ ಮ್ಯಾಕ್ಸಿಮಮ್ ವೇರಿಯೇಷನ್ ಇನ್ ಟೆಂಪರೇಚರ್ ದಟ್ ದ ಸ್ಟಿಕ್ ಕ್ಯಾನ್ ಹ್ಯಾವ್ ಅಂತ ಇದೆ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ಡೆಲ್ಟಾ ಎಲ್ ಬೈ ಎಲ್ ಇಸ್ ಗಿವನ್, ಅಲ್ಫಾ ಎಲ್ ಇಸ್ ಗಿವನ್. ಸೊ ಇವೆರಡನ್ನ ರಿಲೇಟ್ ಮಾಡುವಂತ ಒಂದು ಇಕ್ವೇಶನ್ ಇದೆ. ಏನಿದೆ ಅದು, ಡೆಲ್ಟಾ ಎಲ್ ಬೈ ಎಲ್ ಇಸ್ ಈಕ್ವಲ್ ಟು ಅಲ್ಫಾ ಎಲ್ ಇಂಟು ಡೆಲ್ಟಾ ಟಿ ಅಲ್ವಾ. ಡೆಲ್ಟಾ ಟಿ ಇಸ್ ದ ಟೆಂಪರೇಚರ್ ಅನ್ನ ರಿಪ್ರೆಸೆಂಟ್ ಮಾಡುತ್ತೆ. ಆರ್ ನಮಗೆ ಬೇಕಾಗಿದ್ದು ಡೆಲ್ಟಾ ಟಿ, ವೇರಿಯೇಷನ್ ಇನ್ ಟೆಂಪರೇಚರ್. ಸೊ ಡೆಲ್ಟಾ ಟಿ ಇಸ್ ಈಕ್ವಲ್ ಟು ಡೆಲ್ಟಾ ಎಲ್ ಬೈ ಎಲ್ ಇಂಟು 1 by ಅಲ್ಫಾ ಎಲ್. ಸೊ ಡೆಲ್ಟಾ ಎಲ್ ಬೈ ಎಲ್ ಇಸ್ ಹೌ ಮಚ್, ಎಷ್ಟು ಬಂದಿದೆ ನಮ್ಗೆ ಡೆಲ್ಟಾ ಎಲ್ ಬೈ ಎಲ್ ಮಾಡಿದಾಗ 1 into 10 raised to minus 6 ಬಂದಿದೆ, ಡಿವೈಡ್ ಬೈ ಅಲ್ಫಾ ಎಲ್. ಅಲ್ಫಾ ಎಲ್ ಇಸ್ ಗಿವನ್ ಹೌ ಮಚ್, 1 into 10 raised to minus 5. So this is equal to 1 into 10 raised to minus 6, 10 raised to minus 5 numerator ಗೆ ಹೋದಾಗ plus 5, that is equal to ಎಷ್ಟು ಬರುತ್ತೆ, 10 raised to minus 1. 10 raised to minus 1 ಅಂದ್ರೆ 1 by 10, or this is equal to 0.1. ಟೆಂಪರೇಚರ್ ಚೇಂಜ್ ಆಗಿದ್ದಕ್ಕೆ ಕ್ಯಾಲ್ವಿನ್ ಅಲ್ಲಿ ಬರೀಬಹುದು, ಸೊ ಅಥವಾ ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಬರೀಬಹುದು. ಕ್ಯಾಲ್ವಿನ್ ಮತ್ತೆ ಇಲ್ಲಿ ಸೇಮ್ ಡಿವಿಷನ್ಸ್ ಇರೋದಕ್ಕೆ, ಸೆಲ್ಸಿಯಸ್ ಸ್ಕೇಲ್ ಮತ್ತೆ ಕ್ಯಾಲ್ವಿನ್ ಸ್ಕೇಲ್ ಅಲ್ಲಿ ಸೇಮ್ ಡಿವಿಷನ್ಸ್ ಇರೋದಕ್ಕೆ, ಸೊ ಇದೇನಾಗೋದಿಲ್ಲ, ಸೇಮ್ 0.1 ಇರುತ್ತೆ. ಯಾವ್ದ್ರಲ್ಲಿ, ಕ್ಯಾಲ್ವಿನ್ ಸ್ಕೇಲ್ ಅಲ್ಲಿ 0.1 ಇದ್ರೆ ಡಿಫರೆನ್ಸ್, ಸೆಲ್ಸಿಯಸ್ ಸ್ಕೇಲ್ ಅಲ್ಲಿ ಕೂಡ 0.1 ಇರುತ್ತೆ. ಅಂದ್ರೆ 100 ಡಿವಿಷನ್ಸ್. ಎರಡನ್ನು ಕೂಡ ನಾವು ಬಾಯ್ಲಿಂಗ್ ಪಾಯಿಂಟ್ ಮತ್ತೆ ಮೆಲ್ಟಿಂಗ್ ಪಾಯಿಂಟ್ ಮಿಡ್ಲು ಎಷ್ಟು ಡಿವಿಷನ್ಸ್ ಇರುತ್ತೆ, 100 ಡಿವಿಷನ್ಸ್ ಇರುತ್ತೆ. ಸೊ ಹಾಗಾಗಿ ಇದು ಪರ್ ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಬಂದ್ರು ಕೂಡ ಅದನ್ನ ನಾವೇನ್ ಮಾಡಬಹುದು, ಟೆಂಪರೇಚರ್ ಡಿಫರೆನ್ಸ್ ಇದ್ದಾಗ ಮಾತ್ರ, ಟೆಂಪರೇಚರ್ ಇದ್ದಾಗ ಅಲ್ಲ, ಟೆಂಪರೇಚರ್ ಡಿಫರೆನ್ಸ್ ಇದ್ದಾಗ, ಸೊ ಪರ್ ಡಿಗ್ರಿ ಸೆಲ್ಸಿಯಸ್ ಅಲ್ಲಿರೋದನ್ನ ಪರ್ ಡಿಗ್ರಿ ಕ್ಯಾಲ್ವಿನ್ ಗೆ ಕನ್ವರ್ಟ್ ಮಾಡಿ ಬರೀಬಹುದು. ಸೊ ದಿಸ್ ಇಸ್ ಆನ್ಸರ್ ಯಾವುದು, ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಆಯ್ತು. ಸೊ ಡೆಲ್ಟಾ ಟಿ ಮ್ಯಾಕ್ಸಿಮಮ್ ವೇರಿಯೇಷನ್ ಇಸ್ ಪ್ಲಸ್ ಆರ್ ಮೈನಸ್ 0.1 ಕೆ ಅಂತ ಆಗುತ್ತೆ. 11th one ಗೆ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಅಗೇನ್ ದಿಸ್ ಕ್ವಶನ್ ಇಸ್ ಬೇಸ್ಡ್ ಆನ್ ಲೀನಿಯರ್ ಎಕ್ಸ್ಪಾನ್ಷನ್, ಯಂಗ್ಸ್ ಮಾಡ್ಯುಲಸ್ ಮೇಲಿದೆ. ಕ್ವಶನ್ ಏನಿದೆ, an aluminum bar has the exact required length at 15 degrees Celsius. The stress required to keep it at this length if the temperature increases to 35 degrees Celsius is alpha L. Given it, Young's modulus of elasticity. First question ಅನ್ನ ಕರೆಕ್ಟ್ ಆಗಿ ಮಾಡ್ಕೊಳ್ಳಿ. ಫಸ್ಟ್ ಕ್ವಶನ್ ಇಂದೆ, ಅಲ್ಯೂಮಿನಿಯಂ ಬಾರ್ ಹ್ಯಾಸ್ ದ ಎಕ್ಸಾಕ್ಟ್ ರಿಕ್ವೈರ್ಡ್ ಲೆಂತ್ at 15 degrees Celsius. Okay, so what they have given, initial temperature is equal to T1 is equal to how much, 15 degrees Celsius. The stress required, ಒಂದು ಬಾರ್ ಇದೆ, ಅಲ್ಯೂಮಿನಿಯಂ ಬಾರ್ ಇದೆ,
ಅದರದ್ದು ಲೆಂತ್ ರಿಕ್ವೈರ್ಡ್ ಎಕ್ಸಾಕ್ಟ್ ರಿಕ್ವೈರ್ಡ್ ಲೆಂತ್ ಎಲ್ ಅಂತ ಇಟ್ಕೊಳ್ಳೋಣ. ಅದು ಎಷ್ಟಿದೆ? 15 ಡಿಗ್ರಿ ಸೆಲ್ಸಿಯಸ್ ಇದೆ. ಅದರ ಲೆಂತ್ ಎಷ್ಟಿದೆ? ಎಲ್ ಇದ್ದಾಗ 15 ಡಿಗ್ರಿ ಸೆಲ್ಸಿಯಸ್. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ ನಾವು ಈ ರಾಡ್ ಅನ್ನ ಹೀಟ್ ಮಾಡ್ತಾ ಇದ್ದೇವೆ. ಹೀಟ್ ಮಾಡ್ತಾ ಇದ್ದೇವೆ ಅಂದ್ರೆ ಹೀಟ್ ಯಾವಾಗ ಆಗುತ್ತೆ? ಟೆಂಪರೇಚರ್ ಅನ್ನ ಇನ್ಕ್ರೀಸ್ ಮಾಡಿದಾಗ. ಟೆಂಪರೇಚರ್ ಅಥವಾ ಹೀಟ್ ಮಾಡಿದಾಗ ಟೆಂಪರೇಚರ್ ಇನ್ಕ್ರೀಸ್ ಆಗುತ್ತೆ. ಎಷ್ಟಾಗಿದೆ? T1 to T2 ಅಂದ್ರೆ T1 15 ಡಿಗ್ರಿ ಸೆಲ್ಸಿಯಸ್ ಇತ್ತು, T2 35 ಡಿಗ್ರಿ ಸೆಲ್ಸಿಯಸ್ ಆಯ್ತು. ಅಂದ್ರೆ ಡೆಲ್ಟಾ ಟಿ ಇಸ್ ಈಕ್ವಲ್ ಟು ಹೌ ಮಚ್ ಆಯ್ತು? T2 ಮೈನಸ್ T1 ಎಷ್ಟಾಗತ್ತೆ? 35 ಮೈನಸ್ 15 ಅಂದ್ರೆ 20 ಆಯ್ತಲ್ವಾ? ಓಕೆ. ಸೊ ಡೆಲ್ಟಾ ಟಿ ಇಸ್ ಈಕ್ವಲ್ ಟು 20 ಡಿಗ್ರಿ ಸೆಲ್ಸಿಯಸ್. ಸೊ ಮತ್ತೇನ್ ಕೊಟ್ಟಿದ್ದಾರೆ ಅವರು? ದ ಸ್ಟ್ರೆಸ್ ರಿಕ್ವೈರ್ಡ್ ಟು ಕೀಪ್ ಎಟ್ ಇಟ್ಸ್ ಲೆಂತ್. ಸೊ ಸೇಮ್ ಲೆಂತ್ ಅಲ್ಲಿ ಇರೋದಕ್ಕೆ ಓಕೆ. ಸೊ ಟೆಂಪರೇಚರ್ ಅನ್ನ ಇನ್ಕ್ರೀಸ್ ಮಾಡಿದಾಗ ಸ್ಟ್ರೆಸ್ ಎಷ್ಟಾಗತ್ತೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸ್ಟ್ರೆಸ್ ಅಂದ್ರೆ ಫೋರ್ಸ್ ಬೈ ಏರಿಯಾ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ವಾಟ್ ದೇ ಹ್ಯಾವ್ ಗಿವನ್? ಅಲ್ಫಾ ಎ ಎಲ್ ಕೊಟ್ಟಿದ್ದಾರೆ ಅಲ್ವಾ? ಕೋಇಫಿಷಿಯಂಟ್ ಆಫ್ ಯಾವುದು? ಲೀನಿಯರ್ ಎಕ್ಸ್ಪಾನ್ಷನ್ ಇಸ್ ಈಕ್ವಲ್ ಟು 25 ಇಂಟು 10⁻⁻6 per degree Celsius. Young's modulus of elasticity is equal to 70 into 10⁹ Newton per meter square. ಇವೆಷ್ಟು ಗಿವನ್ ಥಿಂಗ್ಸ್ ಆಗಿದೆ. ಇಲ್ಲಿ ನಾವು ಯಾವ ಫಾರ್ಮುಲಾವನ್ನ ಯೂಸ್ ಮಾಡಬಹುದು ಅಂದ್ರೆ, ಫಸ್ಟ್ ಆಫ್ ಆಲ್ ನಮ್ಗೆ ಯಂಗ್ಸ್ ಸ್ಟ್ರೆಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಆಲ್ರೆಡಿ ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಮಾಡಿದ ಹಾಗೆ ಯಂಗ್ಸ್ ಮಾಡ್ಯುಲಸ್ ಈಸ್ ಈಕ್ವಲ್ ಟು ಸ್ಟ್ರೆಸ್ ಡಿವೈಡೆಡ್ ಬೈ ಸ್ಟ್ರೇನ್. ಇಟ್ ಈಸ್ ದ ರೇಷಿಯೋ ಆಫ್ ಸ್ಟ್ರೆಸ್ ಟು ಸ್ಟ್ರೇನ್ ಅಂತ ತಗೋತೇವೆ. ಸ್ಟ್ರೆಸ್ ಅನ್ನೋದು ಏನನ್ನ ರಿಪ್ರೆಸೆಂಟ್ ಮಾಡುತ್ತೆ? ಒಂದು ಫೋರ್ಸ್ ಬೈ ಏರಿಯಾವನ್ನ ರಿಪ್ರೆಸೆಂಟ್ ಮಾಡುತ್ತೆ ಅಲ್ವಾ? ಡಿವೈಡೆಡ್ ಬೈ ಸ್ಟ್ರೇನ್ ಅನ್ನೋದು ಚೇಂಜ್ ಇನ್ ಡೈಮೆನ್ಷನ್ ಅನ್ನ ರಿಪ್ರೆಸೆಂಟ್ ಮಾಡುತ್ತೆ. ಡೆಲ್ಟಾ ಎಲ್ ಬೈ ಎಲ್ ಅನ್ನ ರಿಪ್ರೆಸೆಂಟ್ ಮಾಡುತ್ತೆ. ಓಕೆ. ಸೊ ಈಗ ನನಗೇನ್ ಬೇಕು? ಇಲ್ಲಿ ಸ್ಟ್ರೆಸ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸ್ಟ್ರೆಸ್ ಈಸ್ ಈಕ್ವಲ್ ಟು ಸ್ಟ್ರೇನ್ ಇಂಟು ವೈ ಅಂತ ಆಯ್ತು. ಆಗ ಓಕೆ. ಸ್ಟ್ರೇನ್ ಇಸ್ ಡೆಲ್ಟಾ ಎಲ್ ಬೈ ಎಲ್ ಇಂಟು ವೈ ಅಂತ ಆಯ್ತು. ಸೊ ಈಗ ನಾವ್ ಏನ್ ಫೈಂಡ್ ಔಟ್ ಮಾಡಬೇಕು? ವೈ ಅನ್ನ ಕೊಟ್ಟಿದ್ದಾರೆ, ಯಂಗ್ಸ್ ಮಾಡ್ಯುಲಸ್ ಅನ್ನ ಕೊಟ್ಟಿದ್ದಾರೆ. ಕ್ಯಾಲ್ಕುಲೇಟ್ ಮಾಡಬೇಕಾಗಿದ್ದು ಯಾವುದು? ಡೆಲ್ಟಾ ಎಲ್ ಬೈ ಎಲ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಲ್ವಾ? ಸೊ ಡೆಲ್ಟಾ ಎಲ್ ಬೈ ಎಲ್ ಗೆ ಒಂದು ಫಾರ್ಮುಲಾ ಇದೆ. ಏನಿದೆ? ಡೆಲ್ಟಾ ಎಲ್ ಬೈ ಎಲ್ ಈಸ್ ಈಕ್ವಲ್ ಟು ಅಲ್ಫಾ ಇಂಟು ಡೆಲ್ಟಾ ಟಿ. ಓಕೆ. ಸೊ ದಿಸ್ ಇಸ್ ಈಕ್ವಲ್ ಟು ಅಲ್ಫಾ ಈಸ್ ಈಕ್ವಲ್ ಟು ಹೌ ಮಚ್ ಹಿಯರ್? ಎಷ್ಟು ಕೊಟ್ಟಿದ್ದಾರೆ ಅಲ್ಫಾವನ್ನ? 25 ಇಂಟು 10⁻⁻6 ಇಂಟು ಡೆಲ್ಟಾ ಟಿ ಎಷ್ಟು ಬಂದಿದೆ ನಮ್ದು? 20. ದಟ್ ಈಸ್ ಈಕ್ವಲ್ ಟು ಎಷ್ಟಾಯ್ತು? 25 ಇಂಟು 20 500 ಅಲ್ಲ? ಓಕೆ. ಇಂಟು 10⁻⁻6. ಸೊ this is equal to 5 into 10⁻+2 into 10⁻⁻6. that is equal to 5 into 10⁻⁻4 ಅಂತ ಬಂತು. ಯಾವುದು? ಡೆಲ್ಟಾ ಎಲ್ ಬೈ ಎಲ್. ಈಗ ಬೇಕಾಗಿದ್ದು ಏನು? ಯಂಗ್ಸ್ ಮಾಡ್ಯುಲಸ್ ಬೇಕು ನಮ್ಗೆ. ಸೊ ಸಾರಿ, ಸ್ಟ್ರೆಸ್ ಬೇಕಲ್ವಾ? ಸೊ ಸ್ಟ್ರೆಸ್ ಈಸ್ ಈಕ್ವಲ್ ಟು ಡೆಲ್ಟಾ ಎಲ್ ಬೈ ಎಲ್ ಇಂಟು ವೈ. 5 into 10⁻⁻4 ಇಂಟು 5 ಎಲ್ಲಿದೆ? 70 into 10⁻⁹. ಓಕೆ. ಸೊ ದಿಸ್ ಇಸ್ ಈಕ್ವಲ್ ಟು 7 into 5 ಅಂದ್ರೆ 35 ಅಲ್ವಾ? 350 ಇಂಟು 10⁻⁹ ಮೈನಸ್ 5 10⁻⁴ ಆಗತ್ತೆ. ಸೊ ದಿಸ್ ಇಸ್ ಈಕ್ವಲ್ ಟು 350 ಇಂಟು 10⁻⁻4 ಅಥವಾ ಎಷ್ಟಂತ ಬರೀಬಹುದು ನಾವು? ಓಕೆ. ಸೊ ಆನ್ಸರ್ ಈಸ್ +4 ಅಲ್ಲ, ಸಾರಿ, ಎಷ್ಟು ಬಂತಿಲ್ಲಿ? 500 ಇಂಟು 10⁻⁻5 ಅಲ್ಲ, ಸಾರಿ, -4 ಅಲ್ವಾ? ಸಾರಿ. ಸೊ 5 ಇಂಟು 10⁻⁻4. ಸೊ 9 - 4 is equal to 5. So this is 5. 350 into 10⁻+5. ಸೊ ಇಲ್ಲಿ ಎಷ್ಟಿದೆ? 10⁻7 ಅಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಸೊ ದಿಸ್ ಇಸ್ ಈಕ್ವಲ್ ಟು
3.50 into 10 raised to plus 7. So Newton per meter square. So 3.50 into 10 raised to plus 7. ಅಂದ್ರೆ ಯಾವ್ದಿದೆ ಆನ್ಸರ್? ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅನ್ಕೋತೇನೆ. ನೆಕ್ಸ್ಟ್ ವಿ ಮೂವ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಓಕೆ, 13th ಕ್ವಶನ್ ಗೆ ಹೋಗೋಣ. A rod of particular material length 40 centimeter has a coefficient of linear expansion. So the material of another rod of length L has a coefficient of linear expansion alpha 2 is equal to. If the difference in lengths of the two rods always remains same at all temperatures, then the value of L is okay. ಏನ್ ಹೇಳ್ತಾ ಇದಾರೆ ಅವರು? ವಾಟ್ ದೇ ಹ್ಯಾವ್ ಗಿವನ್. ಅದಕ್ಕೆ ಹೇಳಿದ್ದು ಕರೆಕ್ಟ್ ಆಗಿ ಕ್ವಶನ್ ಅನ್ನ ನಾವು ಅರ್ಥ ಮಾಡ್ಕೋಬೇಕು. ಎ ರಾಡ್ ಆಫ್ ಪರ್ಟಿಕ್ಯುಲರ್ ಮಟೀರಿಯಲ್ ಲೆಂತ್ 40 ಸೆಂಟಿಮೀಟರ್. ಇದು ಫಸ್ಟ್ ರಾಡ್ ಅಂತ ಇಟ್ಕೊಳ್ಳು. ಸೊ ಇದು L1 ಕೊಟ್ಟಿದ್ದಾರೆ. ಇದು ಒಂದು ರಾಡ್, ಫಸ್ಟ್ ರಾಡ್. ಇನ್ನೊಂದು ಸೆಕೆಂಡ್ ರಾಡ್ ಅನ್ನ ಇಟ್ಕೋತೇನೆ. ಓಕೆ, ಸೊ L1 ಇದರದ್ದು ಲೆಂತ್ ಕೊಟ್ಟಿದ್ದಾರೆ. ಮತ್ತೇನ್ ಕೊಟ್ಟಿದ್ದಾರೆ? ಅಲ್ಫಾ 1 ಕೊಟ್ಟಿದ್ದಾರೆ ಅಲ್ವಾ? ಸೊ ಸೆಕೆಂಡ್ ರಾಡಿಗೆ ಲೆಂತ್ ಕೊಟ್ಟಿಲ್ಲ. ಸೆಕೆಂಡ್ ರಾಡಿಗೆ L2 ಕೊಟ್ಟಿಲ್ಲ. ಅಲ್ಫಾ 2 has given. So the material of another rod of length L has coefficient of linear expansion. If the difference in lengths of the two rods always remains the same at all temperatures. So ಯಾವುದೇ ಟೆಂಪರೇಚರ್ ಡಿಫರೆನ್ಸ್ ತಗೊಂಡ್ರು, ಸೊ ಅದರ ಡಿಫರೆನ್ಸ್ ಏನಿದೆ, ಡಿಫರೆನ್ಸ್ ಇನ್ ಲೆಂತ್ಸ್ ಆಫ್ ದ ಟೂ ರಾಡ್ಸ್ ಆಲ್ವೇಸ್ ರಿಮೇನ್ಸ್ ದ ಸೇಮ್, ದೆನ್ ದ ವ್ಯಾಲ್ಯೂ ಆಫ್ ಎಲ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಸೊ ಈಸಿ ಇದೆ ಈ ಕ್ವಶನ್. ಸೊ ನಾವಿಲ್ಲಿ ಏನ್ ಮಾಡಬಹುದು? ಅಲ್ಫಾ 1 L1 ಈಸ್ ಈಕ್ವಲ್ ಟು ಗಿವನ್ ಥಿಂಗ್ಸ್ ಅನ್ನ ಬರೆಯೋಣ. L1 ಈಸ್ ಈಕ್ವಲ್ ಟು 40 ಸೆಂಟಿಮೀಟರ್. ದೇ ಹ್ಯಾವ್ ಗಿವನ್ ಫಸ್ಟ್ ರಾಡಿನ ಲೆಂತ್. ಇದನ್ನ ಮೀಟರ್ಗೆ ಕನ್ವರ್ಟ್ ಮಾಡಬೇಕು ಅಂತಿಲ್ಲ, ಯಾಕಂದ್ರೆ ಲಾಸ್ಟ್ ಆನ್ಸರ್ ಇಸ್ ಆಲ್ಸೋ ಇನ್ ಸೆಂಟಿಮೀಟರ್. ಸೊ ಹಾಗಾಗಿ we can put it in centimeter only. So alpha 1 is equal to how much? 6 into 10 raised to minus 6 per degree Celsius. Okay. L2 is equal to ಗೊತ್ತಿಲ್ಲ, find out ಮಾಡಬೇಕು. L ಅಂತ ಇಟ್ಕೊಳ್ಳೋಣ. alpha 2 is equal to 4 into 10 raised to minus 6 per degree Celsius ಅಂತ ಇಟ್ಕೋತೇನೆ. If the difference in the same material ಅನ್ನ ಮಾಡಿದ್ದಾರೆ, ಟೆಂಪರೇಚರ್ ಡಿಫರೆನ್ಸ್ ಅನ್ನ ಡೆಲ್ಟಾ ಟಿ ಅಂತ ಇಟ್ಕೋತೇನೆ. ಟೆಂಪರೇಚರ್ ಡಿಫರೆನ್ಸ್ ಇಸ್ ಡೆಲ್ಟಾ ಟಿ. ಇಫ್ ದ ಸೇಮ್ ಮಟೀರಿಯಲ್ ದ ಮಟೀರಿಯಲ್ ಆಫ್ ಅನದರ್ ರಾಡ್ ಅಂತ ಹೇಳ್ತಾ ಇದ್ದಾರೆ. ಇಫ್ ದ ಡಿಫರೆನ್ಸ್ ಇನ್ ಲೆಂತ್ಸ್ ಆಫ್ ದ ಟೂ ರಾಡ್ಸ್ ಆಲ್ವೇಸ್ ರಿಮೇನ್ಸ್ ಸೇಮ್ ಅಟ್ ಆಲ್ ಟೆಂಪರೇಚರ್ಸ್. ಸೊ ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ ಇಲ್ಲಿ ಫಸ್ಟ್ ರಾಡಿಗೆ ಕನ್ಸಿಡರ್ ಮಾಡಿದ್ರೆ ನಾವು, ಓಕೆ, ಸೊ ಕೋಯಿಫಿಷಿಯಂಟ್ ಆಫ್ ಲೀನಿಯರ್ ಎಕ್ಸ್ಪಾನ್ಷನ್ ಗೆ ಡೆಲ್ಟಾ ಎಲ್ ಈಸ್ ಈಕ್ವಲ್ ಟು ನಾವೇನ್ ಬರಿಬಹುದು? ಟೆಂಪರೇಚರ್ ಅನ್ನ ಇನ್ಕ್ರೀಸ್ ಮಾಡಿದಾಗ L1 ಇರೋದು L1 ಡ್ಯಾಶ್ ಆಯ್ತು ಅಂತ ಇಟ್ಕೊಳ್ಳೋಣ. ಸೊ ಆವಾಗ ಡೆಲ್ಟಾ ಎಲ್ ಈಸ್ ಈಕ್ವಲ್ ಟು ಏನಾಗತ್ತೆ? L1 ಡ್ಯಾಶ್ ಮೈನಸ್ L1 ಅಂತ ಬರಿಬಹುದು. ಡೆಲ್ಟಾ L1 ಅಲ್ವಾ? ಸೊ ಹಾಗೆ ಫಾರ್ ಎ ಮಟೀರಿಯಲ್ 2ಗೆ ಅಂದ್ರೆ ಸೆಕೆಂಡ್ ರಾಡಿಗೆ L2 ಇರುವಂತದ್ದು L2 ಡ್ಯಾಶ್ ಆಯ್ತು. ಓಕೆ, ಟೆಂಪರೇಚರ್ ಅನ್ನ ಇನ್ಕ್ರೀಸ್ ಮಾಡಿದಾಗ. ಸೊ ದಿಸ್ L2 ಡ್ಯಾಶ್ ಮೈನಸ್ L2 ತಗೊಂಡಾಗ ಡೆಲ್ಟಾ L2 ಸಿಕ್ತು. ಓಕೆ, ಸೊ ಈಗ ಇಕ್ವೇಶನ್ ಅನ್ನ ಬರೆದ್ರೆ ಡೈರೆಕ್ಟ್ ಆಗಿ ಕೂಡ ಬರೀಬಹುದು. ಆರ್ ಫಾರ್ ಫಸ್ಟ್ ರಾಡ್ ವಿ ಹ್ಯಾವ್ L1 ಡ್ಯಾಶ್ ಈಸ್ ಈಕ್ವಲ್ ಟು L1 ಇಂಟು, ಸೊ ಇಕ್ವೇಶನ್ ಏನಿದೆ 1 ಪ್ಲಸ್ ಅಲ್ಫಾ 1 ಇಂಟು ಡೆಲ್ಟಾ ಟಿ. ಇದು ಇಕ್ವೇಶನ್. L1 ಡ್ಯಾಶ್ ಈಸ್ ಈಕ್ವಲ್ ಟು L1 ಇಂಟು 1 ಪ್ಲಸ್ ಅಲ್ಫಾ 1 ಇಂಟು ಡೆಲ್ಟಾ ಟಿ. ಆರ್ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ L1 ಡ್ಯಾಶ್ ಈಸ್ ಈಕ್ವಲ್ ಟು L1 ಪ್ಲಸ್ L1 ಇಂಟು ಅಲ್ಫಾ 1 ಇಂಟು ಡೆಲ್ಟಾ ಟಿ. ಆರ್ ನಮಗೆ ಬೇಕಾಗಿದ್ದು ಏನು? L1 ಡ್ಯಾಶ್ ಮೈನಸ್ L1 ಈಸ್ ಈಕ್ವಲ್ ಟು L1 ಇಂಟು ಅಲ್ಫಾ 1 ಇಂಟು ಡೆಲ್ಟಾ ಟಿ. ಓಕೆ, ಸೊ ಈಗ ಸೆಕೆಂಡ್ ಕೇಸ್ ಅನ್ನ ತಗೊಂಡ್ರೆ ಸೆಕೆಂಡ್ ರಾಡಿಗೆ ಏನಾಗತ್ತೆ? ಸೆಕೆಂಡ್ ರಾಡಿಗೆ ನಾವೇನ್ ಬರೀಬಹುದು?
L2 dash or final length is L2 dash is equal to L2 into 1 plus alpha 2 into delta t ಅಲ್ವಾ? ಅಥವಾ L2 dash is equal to L2 plus L2 into alpha 2 into delta t, or L2 dash minus L2 is equal to L2 into alpha 2 into delta t. So what they have given, if the difference in lengths of the two rods always remains same at all temperatures. So ಹಾಗಾಗಿ given condition ಏನ್ ಹೇಳ್ತಾರೆ ಅವರು, L1 dash minus L1 is equal to L2 dash minus L2 ಅಲ್ವಾ? ಸೊ ಇದೆರಡನ್ನ ಇಕ್ವೇಟ್ ಮಾಡೋಣ. ಇಕ್ವೇಟ್ ಮಾಡಿದ್ರೆ ಏನಾಯ್ತಿದು, L1 alpha 1 delta t is equal to L2 alpha 2 delta t. ಸೊ ಇಲ್ಲಿ ಯಾವುದನ್ನ ಕ್ಯಾನ್ಸಲ್ ಮಾಡಬಹುದು, ಡೆಲ್ಟಾ ಟಿ ಅನ್ನ ಕ್ಯಾನ್ಸಲ್ ಮಾಡಬಹುದು. ಫಾರ್ಮುಲಾ ಏನು ಉಳಿತು, L1 alpha 1 is equal to L2 alpha 2 ಅಂತ ಆಯ್ತು. ಸೊ ಇಲ್ಲಿ L1 ವ್ಯಾಲ್ಯೂ ಎಸ್ ಗಿವನ್, L2 ಅಷ್ಟೇ ಗೊತ್ತಿಲ್ಲ. L1 40 into alpha 1 is equal to L into alpha 2, or L is equal to 40 into alpha 1 is how much? Hello, ito alpha 1 6 into 10 raised to minus 6. 6 into 10 raised to minus 6 divided by alpha 2 is how much? 4 into 10 raised to minus 6. So 10 raised to minus 6, 10 raised to minus 6 cancel agate. 4 ones are 4 tens are. So 6 into 10 is equal to 60 centimeter. So length of the second rod is equal to 60 centimeter. Andre 13ನೇದಕ್ಕೆ answer is option B is the correct answer agate. Okay. So next we go to the next problem. I hope idu clear agide ankotene. Next one is 14th question. Okay, ಚೆನ್ನಾಗಿದೆ ಇದು question. Liquid is filled in a flask up to a certain point. ಏನ್ ಹೇಳ್ತಾರೆ, ಒಂದು ಫ್ಲಾಸ್ಕ್ ಅನ್ನ ತಗೊಂಡಿದ್ದಾರೆ. ಆ ಫ್ಲಾಸ್ಕ್ ಅಲ್ಲಿ ಫ್ಲಾಸ್ಕ್ ಇರಬಹುದು, ಯಾವುದೋ ಒಂದು ಸಾಲಿಡ್ ಮಟೀರಿಯಲ್ ಇದೆ ಅಲ್ವಾ? ಸೊ ಫ್ಲಾಸ್ಕ್ ಅಲ್ಲಿ ಲಿಕ್ವಿಡ್ ಇಸ್ ಫಿಲ್ಡ್ ಇನ್ ಎ ಫ್ಲಾಸ್ಕ್ ಅಪ್ ಟು ಎ ಸರ್ಟೇನ್ ಪಾಯಿಂಟ್. ಒಂದು ಸರ್ಟೇನ್ ಪಾಯಿಂಟ್ ತನಕ ಲಿಕ್ವಿಡ್ ಅನ್ನ ಫಿಲ್ ಮಾಡಿದ್ದಾರೆ. ವೆನ್ ದ ಫ್ಲಾಸ್ಕ್ ಈಸ್ ಹೀಟೆಡ್ ದ ಲೆವೆಲ್ ಆಫ್ ದ ಲಿಕ್ವಿಡ್ ಅಲ್ವಾ? ಸೊ ಯಾವಾಗ ನಾವು ಫ್ಲಾಸ್ಕ್ ಅನ್ನ ಹೀಟ್ ಮಾಡ್ತೇವೋ, ಸೊ ಆವಾಗ ಲಿಕ್ವಿಡ್ ಲೆವೆಲ್ ಆಫ್ ದ ಲಿಕ್ವಿಡ್ ಏನಾಗತ್ತೆ, ವಿ ನೋ ದಟ್ ವೆನ್ ಅ ಸಾಲಿಡ್ ಲಿಕ್ವಿಡ್ ಆರ್ ಗ್ಯಾಸ್ ಯಾವುದನ್ನೇ ಹೀಟ್ ಮಾಡ್ರಿ, ಅವಾಗ ಏನಾಗತ್ತೆ, ಹೀಟ್ ಎನರ್ಜಿಯನ್ನು ಸಪ್ಲೈ ಮಾಡಿದ ಕೂಡ ನಿನ್ನೆ ಕ್ಲಾಸ್ ಅಲ್ಲಿ ನಾನು ಹೇಳಿದ್ದೆ, ಎಕ್ಸ್ಪಾನ್ಷನ್ ಆಗತ್ತೆ ಅಲ್ವಾ? ಸಾಲಿಡ್ ಎಕ್ಸ್ಪಾಂಡ್ ಆಗತ್ತೆ, ಲಿಕ್ವಿಡ್ ಎಕ್ಸ್ಪಾಂಡ್ ಆಗತ್ತೆ, ಹಾಗೆ ಗ್ಯಾಸ್ ಕೂಡ ಎಕ್ಸ್ಪಾಂಡ್ ಆಗತ್ತೆ. ಸೊ ಇಲ್ಲಿ ಕ್ವಶನ್ ಏನಿದೆ, ಎಕ್ಸ್ಪಾನ್ಷನ್ ಆಗತ್ತೆ ಅಂತ ಗೊತ್ತು ನಿಮ್ಗೆ, ಲೆವೆಲ್ ಆಫ್ ದ ಲಿಕ್ವಿಡ್ ಏನಾಗತ್ತೆ ಅಂತ ಕೇಳ್ತಾ ಇದ್ದಾರೆ. ಇಮಿಡಿಯೇಟ್ಲಿ ಸ್ಟಾರ್ಟ್ಸ್ ಇನ್ಕ್ರೀಸಿಂಗ್, ಇನಿಷಿಯಲಿ ಫಾಲ್ಸ್ ಅಂಡ್ ದೆನ್ ರೈಸಸ್ ಅಬ್ರಪ್ಟ್ಲಿ, ಫಾಲ್ಸ್ ಅಬ್ರಪ್ಟ್ಲಿ ಅಂತ ಇದೆ ಕ್ವಶನ್. ಸೊ ಇಲ್ಲಿ ಫಾಲ್ಸ್ ಅಂತೂ ಆಗಲ್ಲ ಅಲ್ವಾ, ಫಾಲ್ಸ್ ಅಬ್ರಪ್ಟ್ಲಿ ಅಂತ ನಾವು ತಗೊಳ್ಳುವಾಗಿಲ್ಲ, ಯಾಕಂದ್ರೆ ಫಾಲ್ ಆಗಲ್ಲ, ಬಟ್ ಅಂದ್ರೆ ಅಬ್ರಪ್ಟ್ಲಿ ಫಾಲ್ ಆಗತ್ತೆ ಅಂತ ಏನ್ ತಗೊಳ್ಳೋಂಗಿಲ್ಲ. ಬಟ್ ಈ ಕೇಸಲ್ಲಿ ಏನಾಗತ್ತೆ ಅಂದ್ರೆ, ವೆನ್ ದಿಸ್ ಲಿಕ್ವಿಡ್ ಇಸ್ ಫಿಲ್ಡ್ ಇನ್ ಎ ಫ್ಲಾಸ್ಕ್ ಅಂತ ಇದೆ. ಸೊ ನಾವು ಹೀಟ್ ಎನರ್ಜಿನ ಸಪ್ಲೈ ಮಾಡಿದ ಕೂಡಲೇ ಫಸ್ಟ್ ಕಾಂಟ್ಯಾಕ್ಟ್ ಗೆ ಬರುವಂತದ್ದು ಯಾವುದು, ಸಾಲಿಡ್ ಅಲ್ವಾ? ಸೊ ಈ ಫ್ಲಾಸ್ಕಿನ ಮಟೀರಿಯಲ್, ಸೊ ಅದೇನಾಗತ್ತೆ, ಮೊದಲು ಹೀಟ್ ಆಗುತ್ತೆ. ಸೊ ಇದೇನಾಗತ್ತೆ, ಈ ಸಾಲಿಡ್ ಎಕ್ಸ್ಪಾಂಡ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಸೊ ಈ ಸಾಲಿಡ್ ಎಕ್ಸ್ಪಾಂಡ್ ಆಗುವಾಗ, ಎಕ್ಸ್ಪಾಂಡ್ ಆಯ್ತಂದ್ರೆ ಅವಾಗ ಏನಾಯ್ತು, ಎಕ್ಸ್ಪಾನ್ಷನ್ ಆದಾಗ, ಅಂದ್ರೆ ಇದರ ಎಕ್ಸ್ಪಾನ್ಷನ್ ಅಥವಾ ವಾಲ್ಯೂಮ್ ಇನ್ಕ್ರೀಸ್ ಆದಾಗ, ಸಾಲಿಡಿನ ವಾಲ್ಯೂಮ್ ಇನ್ಕ್ರೀಸ್ ಆದಾಗ ಲಿಕ್ವಿಡ್ ಲೆವೆಲ್ ಏನಾಗತ್ತೆ, ಫಾಲ್ಸ್. ಇನಿಷಿಯಲಿ ಏನಾಗತ್ತೆ, ಇದು ಫಾಲ್ ಆಗ್ಬೇಕಾಯ್ತು, ಲಿಕ್ವಿಡಿನ ವಾಲ್ಯೂಮ್ ಇನ್ಕ್ರೀಸ್ ಆಗ್ತಾ ಇಲ್ಲ. ಇನಿಷಿಯಲಿ ಏನಾಯ್ತು, ಸಾಲಿಡ್ ವಾಲ್ಯೂಮ್ ಇನ್ಕ್ರೀಸ್ ಆಗತ್ತೆ, ಹಾಗಾಗಿ ಲಿಕ್ವಿಡ್ ಲೆವೆಲ್ ಏನಾಯ್ತು, ಫಾಲ್ ಆಯ್ತು. ಬಟ್ ಆಮೇಲೆ ಸಾಲಿಡ್ ಹೀಟ್ ಆದ್ಮೇಲೆ ನೆಕ್ಸ್ಟ್ ಲಿಕ್ವಿಡ್ ಪಾರ್ಟಿಕಲ್ಸ್ ಹೀಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆದಾಗ ಅವಾಗ ಎಕ್ಸ್ಪಾನ್ಷನ್ ಆಯ್ತು, ಲಿಕ್ವಿಡ್ ಕೂಡ ಎಕ್ಸ್ಪಾಂಡ್ ಆಗತ್ತೆ. ಫಸ್ಟ್ ಸಾಲಿಡ್ ಎಕ್ಸ್ಪಾಂಡ್ ಆಗತ್ತೆ, ದೆನ್ ಲಿಕ್ವಿಡ್ ಆಲ್ಸೋ ಎಕ್ಸ್ಪಾಂಡ್ಸ್. ಸೊ ಹಾಗಾದಾಗ ಎರಡೂ ಕೂಡ ಎಕ್ಸ್ಪಾನ್ಷನ್ ಆದಾಗ, ಲಿಕ್ವಿಡ್ ಎಕ್ಸ್ಪಾನ್ಷನ್ ಆಯ್ತು ಅಂದ್ರೆ ಇದು ರೈಸಸ್. ಸೊ ಹಾಗಾಗಿ ಆನ್ಸರ್ ಏನು, ಇನಿಷಿಯಲಿ ಫಾಲ್ಸ್ ಅಂಡ್ ದೆನ್ ರೈಸಸ್ ಇಸ್ ದ ಆನ್ಸರ್. ಆಪ್ಷನ್ ಬಿ ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ.
ನೆಕ್ಸ್ಟ್ ನೋಡ್ಬೋದು ಅಂದ್ರೆ ಫಸ್ಟ್ ಸಾಲಿಡ್ ಹೀಟ್ ಆಗತ್ತೆ. ಓಕೆ, ಸೊ 15th ಕ್ವಶನ್ಗೆ ಹೋಗೋಣ. 15th ಕ್ವಶನ್ ಏನ್ ಹೇಳುತ್ತೆ? ಕೋಯಿಫಿಷಿಯಂಟ್ ಆಫ್ ಕೋಯಿಫಿಷಿಯಂಟ್ ಆಫ್ ಕ್ಯೂಬಿಕಲ್ ಎಕ್ಸ್ಪಾನ್ಷನ್ ಆಫ್ ವಾಟರ್ ಇಸ್ 0 ಅಲ್ವಾ? ಸೊ ಕೋಯಿಫಿಷಿಯಂಟ್ ಆಫ್ ಕ್ಯೂಬಿಕಲ್ ಎಕ್ಸ್ಪಾನ್ಷನ್ ಆಫ್ ವಾಟರ್ ಇಸ್ 0 ಎಟ್ ಯಾವಾಗ ಕ್ಯೂಬಿಕಲ್ ಎಕ್ಸ್ಪಾನ್ಷನ್ ಆಫ್ ವಾಟರ್ ಇಸ್ 0 ಆಗತ್ತೆ ಅಂತ. ಕ್ಯೂಬಿಕಲ್ ಎಕ್ಸ್ಪಾನ್ಷನ್ ಅಂತ ಬಂದ್ರೆ ದಿಸ್ ಕ್ಯೂಬಿಕಲ್ ಎಕ್ಸ್ಪಾನ್ಷನ್, ಕ್ಯೂಬಿಕಲ್ ಅಂತ ಬಂದಾಗ ನಾವೇನಂತೇವೆ? ಕ್ಯೂಬಾಯ್ಸ್ ಅಂತ ಅಂತೇವೆ. ಸೊ ದಿಸ್ ಇಸ್ ರಿಲೇಟೆಡ್ ಟು ವಾಲ್ಯೂಮ್ ಎಕ್ಸ್ಪಾನ್ಷನ್. ಕ್ಯೂಬಿಕಲ್ ಎಕ್ಸ್ಪಾನ್ಷನ್ ಅಂದ್ರೆ ಏನಾಗುತ್ತೆ ಮೀನಿಂಗು? ವಾಲ್ಯೂಮ್ ಎಕ್ಸ್ಪಾನ್ಷನ್ ಅಂತ ತಗೊಳ್ಬಹುದು. ಸೊ ವಾಟರ್ ಇಸ್ 0, ಕೋಯಿಫಿಷಿಯಂಟ್ ಆಫ್ ಕ್ಯೂಬಿಕಲ್ ಎಕ್ಸ್ಪಾನ್ಷನ್, ವಾಲ್ಯೂಮ್ ಎಕ್ಸ್ಪಾನ್ಷನ್ ಆಫ್ ವಾಟರ್ ಇಸ್ 0 ಅಂತ ಹೇಳ್ತಾರೆ. ಯಾವಾಗ ವಾಲ್ಯೂಮ್ ಎಕ್ಸ್ಪಾನ್ಷನ್ ಆಫ್ ವಾಲ್ಯೂಮ್ 0 ಆಗತ್ತೆ, ವಾಟರಿನ ವಾಲ್ಯೂಮ್ ಯಾವಾಗ 0 ಆಗತ್ತೆ ಅನ್ನೋದು ಕ್ವಶನ್ ಇದೆ. ಸೊ ಬಹಳ ಒಂದು ಇಂಟ್ರೆಸ್ಟಿಂಗ್ ಪ್ರಾಪರ್ಟಿ ಇದೆ ಲಿಕ್ವಿಡ್ ಎಕ್ಸ್ಪಾಂಡ್ ಆಗುವಾಗ. ಲಿಕ್ವಿಡ್ ಅನ್ನೋದಕ್ಕಿಂತನೂ ವಾಟರಿಗೆ ಥರ್ಮಲ್ ಎಕ್ಸ್ಪಾನ್ಷನ್ ಆಫ್ ವಾಟರ್ ಅನ್ನ ಕನ್ಸಿಡರ್ ಮಾಡಿದ್ರೆ ಒಂದು ಎನಾಮಲಸ್ ಬಿಹೇವಿಯರ್ ಇದೆ ವಾಟರಿಗೆ. ಅದನ್ನ ನಾವು ಹೇಗೆ ಹೇಳ್ಬಹುದು ಅಂದ್ರೆ, ಸೊ ಇಫ್ ವಿ ಪ್ಲಾಟ್ ಎ ಗ್ರಾಫ್ ಆಫ್ ಓಕೆ ಡೆನ್ಸಿಟಿ ವರ್ಸಸ್ ಟೆಂಪರೇಚರ್ ಗ್ರಾಫ್ ಹಾಕಿದ್ರೆ, ಸೊ ನೀವು ಥಿಯರಿಯಲ್ಲಿ ಕಲಿತೀರಿ ಇದನ್ನ, ಎನಾಮಲಸ್ ಎಕ್ಸ್ಪಾನ್ಷನ್ ಆಫ್ ವಾಟರ್ ಅಂತ ಬರ್ತದೆ, ಅಥವಾ ಎನಾಮಲಸ್ ಬಿಹೇವಿಯರ್ ಆಫ್ ವಾಟರ್ ಇನ್ ಥರ್ಮಲ್ ಎಕ್ಸ್ಪಾನ್ಷನ್ ಅಂತ ಬರ್ತದೆ. ಸೊ ಎಲ್ಲ ಸಬ್ಸ್ಟೆನ್ಸಸ್ ಜನರಲಿ ಏನು, ಎಲ್ಲ ಸಬ್ಸ್ಟೆನ್ಸ್ಗಳು ಟೆಂಪರೇಚರ್ ಇನ್ಕ್ರೀಸ್ ಆಗ್ತಾ ಹೋದಾಗೆ ಏನಾಗತ್ತೆ? ಎಕ್ಸ್ಪಾನ್ಷನ್ ಆಗತ್ತೆ. ಬಟ್ ವಾಟರ್ ಇಂದು ಆ ಕೇಸ್ ಅಲ್ಲ. ವಾಟರ್ ಏನ್ ಮಾಡತ್ತೆ ಅಂದ್ರೆ 0 to 4 ಡಿಗ್ರಿ ಸೆಲ್ಸಿಯಸ್ ವರೆಗೆ ವಾಟರ್ ಕಾಂಟ್ರಾಕ್ಟ್ ಆಗತ್ತೆ. ಅದ್ರ ಏನಾಗತ್ತೆ? ವಾಲ್ಯೂಮ್ ಡಿಕ್ರೀಸ್ ಆಗತ್ತೆ. ಇನ್ಕ್ರೀಸ್ ಆಗೋ ಬದಲು ವಾಲ್ಯೂಮ್ ಡಿಕ್ರೀಸ್ ಆಗತ್ತೆ. ಆಮೇಲೆ ಅದು ಏನಾಗತ್ತೆ? 4 ಡಿಗ್ರಿ ಸೆಲ್ಸಿಯಸ್ ಗಿಂತ ನೆಕ್ಸ್ಟ್ ಸೊ ಅದು ಇನ್ಕ್ರೀಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಸೊ ಇದು ಯಾಕೆ ಈ ಬಿಹೇವಿಯರ್ ಅನ್ನ ಶೋ ಮಾಡ್ತದಂದ್ರೆ, ಇಫ್ ವಿ ಕನ್ಸಿಡರ್ ಡೆನ್ಸಿಟಿ ಆಫ್ ವಾಟರ್ ವರ್ಸಸ್ ಟೆಂಪರೇಚರ್, ಇಲ್ಲಿ 0, 5, 10 ಇದೆ ಅಂತ ಇಟ್ಕೊಳ್ಳುವ, ಇಲ್ಲೆಲ್ಲೋ 4 ಡಿಗ್ರಿ ಬಂತು. ಓಕೆ, ಸೊ ಇಲ್ಲಿ ಏನಾಗತ್ತಂದ್ರೆ ಡೆನ್ಸಿಟಿ ಆಫ್ ವಾಟರ್ ಇನ್ಕ್ರೀಸಸ್. ಡೆನ್ಸಿಟಿ ಆಫ್ ವಾಟರ್ ಏನಾಗತ್ತೆ? 0 to 4 ಡಿಗ್ರಿ ಸೆಲ್ಸಿಯಸ್ ವರೆಗೆ ಇನ್ಕ್ರೀಸ್ ಆಗತ್ತೆ. ನಾವು ಟೆಂಪರೇಚರ್ ಅನ್ನ 0 to 4 ಡಿಗ್ರಿ ಸೆಲ್ಸಿಯಸ್ ವರೆಗೆ ಸೊ ಇನ್ಕ್ರೀಸ್ ಮಾಡ್ತಾ ಬಂದ್ರೆ, ಅಂದ್ರೆ ಸಿಸ್ಟಮ್ ಅನ್ನ ಹೀಟ್ ಮಾಡ್ತಾ ಬಂದ್ರೆ, ವಾಟರ್ ಅನ್ನ ಹೀಟ್ ಮಾಡ್ತಾ ಬಂದ್ರೆ 0 to 4 ಡಿಗ್ರಿ ಸೆಲ್ಸಿಯಸ್ ವರೆಗೆ ಇದರ ಡೆನ್ಸಿಟಿ ಇನ್ಕ್ರೀಸ್ ಆಗತ್ತೆ. ಅದರ ನೆಕ್ಸ್ಟ್ ಡೆನ್ಸಿಟಿ 4 ಡಿಗ್ರಿ ಸೆಲ್ಸಿಯಸ್ ಗಿಂತ ನೆಕ್ಸ್ಟ್ ನಾವು ಮತ್ತೆ ಟೆಂಪರೇಚರ್ ಅನ್ನ ಇನ್ಕ್ರೀಸ್ ಮಾಡಿದ್ರೆ ಡೆನ್ಸಿಟಿ ಏನಾಗತ್ತೆ? ಡಿಕ್ರೀಸ್ ಆಗತ್ತೆ. ಇದರ ಅರ್ಥ ಏನು? ಡೆನ್ಸಿಟಿ ಇಸ್ ಮ್ಯಾಕ್ಸಿಮಮ್ ಎಟ್ 4 ಡಿಗ್ರಿ ಸೆಲ್ಸಿಯಸ್ ಅಲ್ವಾ? ವಾಟರ್ ಅಲ್ಲಿ ಡೆನ್ಸಿಟಿ ಇಸ್ ಮ್ಯಾಕ್ಸಿಮಮ್. ಗ್ರಾಫ್ ನೋಡಿದ್ರೆ ಗೊತ್ತಾಗತ್ತೆ, ಡೆನ್ಸಿಟಿ ಇಸ್ ಮ್ಯಾಕ್ಸಿಮಮ್ ಎಟ್ 4 ಡಿಗ್ರಿ ಸೆಲ್ಸಿಯಸ್. ಓಕೆ, ಸೊ ವಿ ನೋ ದಟ್ ಡೆನ್ಸಿಟಿ ಮತ್ತೆ ವಾಲ್ಯೂಮಿನ ರಿಲೇಷನ್ ಏನ್ ಹೇಳಿ? ವಾಟ್ ಈಸ್ ಡೆನ್ಸಿಟಿ? ರಿಲೇಷನ್ ಬಿಟ್ವೀನ್ ಡೆನ್ಸಿಟಿ ಅಂಡ್ ವಾಲ್ಯೂಮ್. ಸೊ ಡೆನ್ಸಿಟಿ ಈಸ್ ಈಕ್ವಲ್ ಟು, ಡೆನ್ಸಿಟಿ ಆಫ್ ಎನಿ ಸಬ್ಸ್ಟೆನ್ಸ್ ಈಸ್ ಈಕ್ವಲ್ ಟು ನಾವೇನ್ ಹೇಳ್ಬಹುದು? ಮಾಸ್ ಬೈ ವಾಲ್ಯೂಮ್ ಅಂತ ಹೇಳ್ಬಹುದು ಅಲ್ವಾ? ಡೆನ್ಸಿಟಿ ಈಸ್ ಮಾಸ್ ಬೈ ವಾಲ್ಯೂಮ್. ಸೊ ಇಲ್ಲಿ ಮಾಸ್ ಬೈ ವಾಲ್ಯೂಮ್ ಅಂತ ಅಂದ್ರೆ ಡೆನ್ಸಿಟಿ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವಾಲ್ಯೂಮ್. ಡೆನ್ಸಿಟಿ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವಾಲ್ಯೂಮ್. ಸೊ ಡೆನ್ಸಿಟಿ 4 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಮ್ಯಾಕ್ಸಿಮಮ್ ಆಗತ್ತೆ ಅಂದ್ರೆ ವಾಲ್ಯೂಮ್ ಏನಾಗಬೇಕು? ವಾಲ್ಯೂಮ್ ಏನಾಗತ್ತೆ? ಇಫ್ ವಿ ಪ್ಲಾಟ್ ಅ ಗ್ರಾಫ್ ಆಫ್ ವಾಲ್ಯೂಮ್ ವರ್ಸಸ್ ಟೆಂಪರೇಚರ್, ವಾಲ್ಯೂಮ್ ಇಸ್ ಮಿನಿಮಮ್ ಎಟ್ 4 ಡಿಗ್ರಿ ಸೆಲ್ಸಿಯಸ್. ಅದ್ರ ನೆಕ್ಸ್ಟ್ ವಾಲ್ಯೂಮ್ ಏನಾಗತ್ತೆ? ಇನ್ಕ್ರೀಸ್ ಆಗತ್ತೆ. 0 to 4 ಡಿಗ್ರಿ ಸೆಲ್ಸಿಯಸ್ ತನಕ ವಾಲ್ಯೂಮ್ ಏನಾಗತ್ತೆ? ಡಿಕ್ರೀಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಟೆಂಪರೇಚರ್ ಅನ್ನ ಇನ್ಕ್ರೀಸ್ ಮಾಡ್ತಾ ಬಂದ್ರೆ ವಾಲ್ಯೂಮ್ ಏನಾಗತ್ತೆ? ಡಿಕ್ರೀಸ್ ಆಗತ್ತೆ. ಆಫ್ಟರ್ ದಟ್ ಇಟ್ ಇನ್ಕ್ರೀಸಸ್. ಸೊ 4 ಡಿಗ್ರಿ ಸೆಲ್ಸಿಯಸ್ ಗಿಂತ ಮೇಲ್ ಹೋದಾಗೆ ಇನ್ಕ್ರೀಸ್ ಮಾಡ್ತಾ ಹೋದ್ರೆ ಆವಾಗ ಅದು ಇನ್ಕ್ರೀಸ್ ಆಗುತ್ತೆ. ಸೊ ದಿಸ್ ಬಿಹೇವಿಯರ್ ಆಫ್ ವಾಟರ್ ಇಸ್ ನೌನ್ ಆಸ್ ಎನಾಮಲಸ್ ಎಕ್ಸ್ಪಾನ್ಷನ್ ಅಥವಾ ಎನಾಮಲಸ್ ಬಿಹೇವಿಯರ್ ಅಂತ ಕರಿತೇವೆ ಇದನ್ನು. ಸೊ ಈ ಅನಾಮಲಸ್ ಬಿಹೇವಿಯರ್ ಆಫ್ ವಾಟರ್ ಇಂದ ವಾಲ್ಯೂಮ್ ಎಕ್ಸ್ಪಾನ್ಷನ್ ಆಫ್ ವಾಟರ್ ಇಸ್ 0. ನಮ್ಗೆ ಗೊತ್ತಲ್ವಾ ವಾಲ್ಯೂಮ್ 0 ಆಗೋದು ಯಾವಾಗ? ಎಟ್ 4 ಡಿಗ್ರಿ ಸೆಲ್ಸಿಯಸ್. 4 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ವಾಲ್ಯೂಮ್ ಏನಾಗತ್ತೆ? 0 ಆಗತ್ತೆ. ಹಾಗಾಗಿ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಅಂತ ನಾವು ಹೇಳ್ಬೋದು.
ಓಕೆ, ಸೊ ಇಲ್ಲಿ ಈ ಎನಾಮಲಸ್ ಎಕ್ಸ್ಪಾನ್ಷನ್ ಇಂದ ಇನ್ನೂ ಒಂದು ಈ ಪ್ರಾಪರ್ಟಿ ತುಂಬಾ ಹೆಲ್ಪ್ ಆಗತ್ತೆ. ಹೇಗೆ ಅಂದ್ರೆ ಅಕ್ವೆಟಿಕ್ ಅನಿಮಲ್ಸ್ ಜೀವಂತವಾಗಿ ಇರ್ಲಿಕ್ಕೆ, ಅವು ಸರ್ವೈವ್ ಆಗ್ಲಿಕ್ಕೆ, ಸೊ ಈ ಪ್ರಾಪರ್ಟಿ ಹೆಲ್ಪ್ ಮಾಡತ್ತೆ. ಎನಾಮಲಸ್ ಎಕ್ಸ್ಪಾನ್ಷನ್ ಆಫ್ ವಾಟರ್ ಪ್ರಾಪರ್ಟಿ ಹೆಲ್ಪ್ ಮಾಡತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ಗೆ ಹೋಗುವ. ಸೊ ನೆಕ್ಸ್ಟ್ ಕ್ವಶನ್ ಏನ್ ಹೇಳತ್ತೆ, ಸ್ವಲ್ಪ ಲೆಂದಿ ಕ್ವಶನ್ ಇದು. ಸ್ಟೀಮ್ ಈಸ್ ಪಾಸ್ಡ್ ಥ್ರೂ 2.2 kg ಆಫ್ ವಾಟರ್ ಎಟ್ 20 ಡಿಗ್ರಿ ಸೆಲ್ಸಿಯಸ್ ಅಲ್ವಾ. ಸೊ ಸ್ಟೀಮ್ ಅನ್ನ ಪಾಸ್ ಮಾಡ್ತಾ ಇದ್ದಾರೆ ಎಲ್ಲಿ, ವಾಟರ್ ಎಟ್ 20 ಡಿಗ್ರಿ ಸೆಲ್ಸಿಯಸ್. ದ ಮಾಸ್ ಆಫ್ ವಾಟರ್ ದಟ್ ವಿಲ್ ಬಿ ಪ್ರೆಸೆಂಟ್ ವೆನ್ ದ ವಾಟರ್ ಎಕ್ವೈರ್ಸ್ ಎ ಟೆಂಪರೇಚರ್ ಆಫ್ 90 ಡಿಗ್ರಿ ಸೆಲ್ಸಿಯಸ್ ಈಸ್. ಸೊ ಈ ಕ್ವಶನ್ ಅಲ್ಲಿ ಕ್ವಶನ್ ಕಂಪ್ಲೀಟ್ ಆಗಿಲ್ಲ. ಇಲ್ಲಿ ಲೇಟೆಂಟ್ ಹೀಟ್ ಆಫ್ ಸ್ಟೀಮ್ ಕೊಟ್ಟಿದ್ದಾರೆ, ಅದ್ರ ಜೊತೆಗೆ ಇನ್ನೊಂದು ಕೊಡ್ಬೇಕಿತ್ತು, ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಆಫ್ ವಾಟರ್ ಕೂಡ ಕೊಡಬೇಕಿತ್ತು. ಇಲ್ಲಿ ಅದರ ವ್ಯಾಲ್ಯೂ ಅನ್ನ ಮೆನ್ಷನ್ ಮಾಡಿಲ್ಲ, ಬಟ್ ಮೆನ್ಷನ್ ಮಾಡಬೇಕಿತ್ತು ಪ್ರಾಬ್ಲಮ್ ಅಲ್ಲಿ. ಓಕೆ, ಆದ್ರೂ ನಾವು ಸಾಲ್ವ್ ಮಾಡೋಣ ಇಲ್ಲಿ. ಸೊ ಸ್ಟೀಮ್ ಈಸ್ ಪಾಸ್ಡ್ ಥ್ರೂ 2.2 kg ಆಫ್ ವಾಟರ್ ಎಟ್ 20 ಡಿಗ್ರಿ ಸೆಲ್ಸಿಯಸ್. ಏನ್ ಹೇಳ್ತಾರೆ, ಮಾಸ್ ಆಫ್ ದ ಸ್ಟೀಮ್, ಸಾರಿ, ಮಾಸ್ ಆಫ್ ವಾಟರ್ ಈಸ್ ಈಕ್ವಲ್ ಟು ಎಷ್ಟಿದೆ, 2.2 kg ಅಲ್ವಾ. ಮಾಸ್ ಆಫ್ ವಾಟರ್ ಅನ್ನ MW ಅಂತ ಡಿನೋಟ್ ಮಾಡುವ. ಇದರ ಟೆಂಪರೇಚರ್, ಇನಿಷಿಯಲ್ ಟೆಂಪರೇಚರ್ ಎಷ್ಟಿದೆ, ಇನಿಷಿಯಲ್ ಟೆಂಪರೇಚರ್ ಆಫ್ ವಾಟರ್ ಈಸ್ ಈಕ್ವಲ್ ಟು 20 ಡಿಗ್ರಿ ಸೆಲ್ಸಿಯಸ್. The mass of the water that will be present when the water acquires a temperature of 90 degree Celsius. Final temperature ಎಷ್ಟಾಗತ್ತೆ, the final temperature is equal to 90 degree Celsius. Latent heat of steam ಅನ್ನ ಕೊಟ್ಟಿದ್ದಾರೆ. Latent heat of steam is equal to 2. ಅಲ್ವಾ. ಸೊ ಎಷ್ಟು, ಲೇಟೆಂಟ್ ಹೀಟ್ ಆಫ್ ಸ್ಟೀಮ್ ಇಸ್ ಈಕ್ವಲ್ ಟು 2.27 into 10⁻⁻6 joules per kg. ಓಕೆ, ಸೊ ಇಲ್ಲಿ ನಾವು ಒಂದು ಕಂಡೀಷನ್ ಅನ್ನ ಯೂಸ್ ಮಾಡ್ತೇವೆ, ದಟ್ ಈಸ್ ಓಕೆ. ಸೊ ಇಲ್ಲಿ ನಾವು ಏನನ್ನ ಯೂಸ್ ಮಾಡ್ತೇವೆ ಅಂದ್ರೆ, ಮಾಸ್ ಆಫ್, ಟೋಟಲ್ ಮಾಸ್ ಆಫ್ ವಾಟರ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಲ್ವಾ. ಟೋಟಲ್ ಮಾಸ್ ಆಫ್ ವಾಟರ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ, ಮಾಸ್ ಆಫ್, ಟೋಟಲ್ ಮಾಸ್ ಆಫ್ ವಾಟರ್ ಈಸ್ ಈಕ್ವಲ್ ಟು, ಸೊ ನಾವೇನ್ ಹೇಳ್ಬಹುದು, ಇನಿಷಿಯಲಿ ಮಾಸ್ ಆಫ್ ವಾಟರ್ ಎಷ್ಟಿತ್ತು ಪ್ಲಸ್ ಕೊಟ್ಟಿದ್ದಾರೆ, ಅದು 2.2 kg ಅಂತ ಇದೆ. ಪ್ಲಸ್ ನಾವೇನನ್ನ ಕ್ಯಾಲ್ಕುಲೇಟ್ ಮಾಡಬೇಕು, ಪ್ಲಸ್ ನಾವೇನ್ ಹಾಕ್ಬೇಕು, ಎಷ್ಟು ಸ್ಟೀಮ್, ಸ್ಟೀಮ್ ಇಸ್ ಪಾಸ್ಡ್ ಥ್ರೂ 2.2 kg ಆಫ್ ವಾಟರ್. ಸೊ ಸ್ಟೀಮ್ ಅಲ್ಲಿ ಎಷ್ಟು ಸ್ಟೀಮ್ ವಾಟರ್ ಆಗಿ ಕನ್ವರ್ಟ್ ಆಗಿದೆ, ಅಂದ್ರೆ ಕಂಡೆನ್ಸ್ ಆಗಿದೆ, ಕಂಡೆನ್ಸೇಷನ್ ಪ್ರೊಸೆಸ್ ಆಗಿದೆ ಅಂತ ನೋಡ್ಬೇಕು. ಸೊ ಅಂದ್ರೆ, ಸೊ ಎಷ್ಟು ಸ್ಟೀಮ್ ವಾಟರ್ ಆಗಿ ಕನ್ವರ್ಟ್ ಆಗಿದೆ ಅಂದ್ರೆ ಮಾಸ್ ಆಫ್ ದ ಸ್ಟೀಮ್, ಮಾಸ್ ಆಫ್ ದ ಸ್ಟೀಮ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಇಲ್ಲಿ. ಓಕೆ, ಸೊ ಮಾಸ್ ಆಫ್ ದ ಸ್ಟೀಮ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ, ಯಾಕಂದ್ರೆ ಮಾಸ್ ಆಫ್ ವಾಟರ್ ಇಸ್ ಗಿವನ್, ಮಾಸ್ ಆಫ್ ಸ್ಟೀಮ್ ಬೇಕು. ಸೊ ಮಾಸ್ ಆಫ್ ಸ್ಟೀಮ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಅಗೇನ್ ನಾವು ಎರಡು ಫಾರ್ಮುಲಾಗಳನ್ನ ಯೂಸ್ ಮಾಡ್ಬೇಕಾಗತ್ತೆ. ಒಂದು ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿಯನ್ನ ಯೂಸ್ ಮಾಡಬೇಕು, ಇನ್ನೊಂದು, ಓಕೆ, ಸೊ ವಿ ವಿಲ್ ಟ್ರೈ ದಿಸ್ ಒನ್, ಸ್ವಲ್ಪ ಲೆಂದಿ ಒನ್ ಇದು, ಸೊ ಟ್ರೈ ಮಾಡೋಣ. ಸೊ ದ ಅಮೌಂಟ್ ಆಫ್ ಹೀಟ್ ಎನರ್ಜಿ ರಿಲೀಸ್ಡ್ ಡ್ಯೂರಿಂಗ್ ದ ಕನ್ವರ್ಷನ್, ಕಂಡೆನ್ಸೇಷನ್ ಆಫ್ ಸ್ಟೀಮ್, ಸ್ಟೀಮ್ ಅನ್ನ ಪಾಸ್ಡ್ ಥ್ರೂ 2.2 kg ಆಫ್ ವಾಟರ್ ಅಂತಿದೆ ಅಲ್ವಾ. ಸೊ ದಿಸ್ Q steam is equal to, ಅಂದ್ರೆ amount of heat energy required for the condensation is equal to ಎಷ್ಟು ಮಾಸ್ ಆಫ್ ದ ಸ್ಟೀಮ್, ಸೊ ವಾಟರ್ ಆಗಿ ಕನ್ವರ್ಟ್ ಆಗಿದೆ, ಇಂಟು ಲೇಟೆಂಟ್ ಹೀಟ್ ಅಂತ ಬರಿಬಹುದು, ಲೇಟೆಂಟ್ ಹೀಟ್ ಆಫ್ ಸ್ಟೀಮ್ ಅಂತ ಬರಿಬಹುದು. ಬಿಕಾಸ್ ಲೇಟೆಂಟ್ ಹೀಟ್ ಏನನ್ನ ರಿಪ್ರೆಸೆಂಟ್ ಮಾಡತ್ತೆ ಹೇಳಿ, the latent heat, last class ಅಲ್ಲಿ ಹೇಳಿದ್ದೆ, latent heat represents the amount of heat required to change the state of a substance ಅಲ್ವಾ. phase of a substance or state of a substance ಅನ್ನ ಚೇಂಜ್ ಮಾಡ್ಲಿಕ್ಕೆ ಯೂಸ್ ಮಾಡುವಂತದ್ದು. ಬಟ್ ಆದ್ರೆ Q ಸ್ಟೀಮ್ ಗೊತ್ತಿಲ್ಲ ನಮ್ಗೆ, L ಕೊಟ್ಟಿದ್ದಾರೆ, M ಸ್ಟೀಮ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂದ್ರೆ Q ಸ್ಟೀಮ್ ಕೂಡ ಗೊತ್ತಾಗ್ಬೇಕು. ಸೊ ದಿಸ್ Q ಸ್ಟೀಮ್ ಈಸ್ ಈಕ್ವಲ್ ಟು, ಅಂದ್ರೆ ಕ್ವಾಂಟಿಟಿ ಆಫ್ heat required, sorry,
ಇಲ್ಲಿ ನಾವು ಒಂದು ಫಾರ್ಮುಲಾವನ್ನ ಯೂಸ್ ಮಾಡ್ತೇವೆ. ಏನಪ್ಪಾ ಫಾರ್ಮುಲಾ ಅಂದ್ರೆ ಹೀಟ್ ಎನರ್ಜಿ ಗೇನ್ಡ್ ಈಸ್ ಈಕ್ವಲ್ ಟು ಹೀಟ್ ಎನರ್ಜಿ ಲಾಸ್ಟ್, ಅಥವಾ ಹೀಟ್ ಎನರ್ಜಿ ಲಾಸ್ಟ್ ಈಸ್ ಈಕ್ವಲ್ ಟು ಹೀಟ್ ಎನರ್ಜಿ ಗೇನ್ಡ್ ಬೈ ಅನದರ್ ಬಾಡಿ. ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಅಲ್ವಾ, ಹೀಟ್ ಗೇನ್. ಸೊ ಹೀಟ್ ಲಾಸ್ಟ್ ಈಸ್ ಈಕ್ವಲ್ ಟು ಹೀಟ್ ಗೇನ್ ಅಂತ ಯೂಸ್ ಮಾಡ್ತೇವೆ. ಸೊ ದಿಸ್ ಈಸ್ ಈಕ್ವಲ್ ಟು, ಇಲ್ಲಿ ಸ್ಟೀಮ್ ಹೀಟ್ ಎನರ್ಜಿನ ಲಾಸ್ ಮಾಡ್ಕೋತಾ ಇದೆ. ಸೊ ಸ್ಟೀಮು ಹೀಟ್ ಎನರ್ಜಿನ ಲಾಸ್ ಮಾಡ್ಕೋತಾ ಇದೆ. ಅಟ್ ದ ಸೇಮ್ ಟೈಮ್ ಸೊ ವಾಟರ್ ಏನ್ ಮಾಡ್ತಾ ಇದೆ, ಹೀಟ್ ಎನರ್ಜಿನ ಗೇನ್ ಮಾಡ್ತಾ ಇರೋದಕ್ಕೆ ಅದರ ಟೆಂಪರೇಚರ್ ಏನಾಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ. 20 to 90 ಡಿಗ್ರಿ ಸೆಲ್ಸಿಯಸ್ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಅಟ್ ದ ಸೇಮ್ ಟೈಮ್ ಎಷ್ಟು ಹೀಟ್ ಎನರ್ಜಿಯನ್ನ ಸ್ಟೀಮ್ ಲಾಸ್ ಮಾಡ್ಕೋತಾ ಇದೆಯೋ ಅಷ್ಟೇ ಹೀಟ್ ಎನರ್ಜಿಯನ್ನ ವಾಟರ್ ಗೇನ್ ಮಾಡ್ತಾ ಇದೆ. ಸೊ ವಾಟರ್ ಎಷ್ಟು ಹೀಟ್ ಎನರ್ಜಿಯನ್ನ ಗೇನ್ ಮಾಡಿದೆ ಅಂತ ನಾವು ಹೇಗೆ ಬರೀಬಹುದು? ಸೊ ಈ ಕ್ಯೂ ವಾಟರ್ಗೆ ನಮ್ಗೆ ಒಂದು ಇಕ್ವೇಶನ್ ಅನ್ನ ಬರೀಬಹುದು. ಸೊ ಇನ್ ಟರ್ಮ್ಸ್ ಆಫ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಆಫ್ ವಾಟರ್. ಸೊ ಇದು ಎಷ್ಟು ಹೀಟ್ ಎನರ್ಜಿನ ತಗೊಂಡಿದೆ, ಅಬ್ಸಾರ್ಬ್ ಮಾಡ್ಕೊಂಡಿದೆ, ಅಂದ್ರೆ ಹೀಟ್ ಎನರ್ಜಿ ಲಾಸ್ಟ್ ಈಸ್ ಈಕ್ವಲ್ ಟು heat energy absorbed by water. The heat energy absorbed by water is equal to Q water is equal to ಏನಾಗುತ್ತೆ, ಫಾರ್ಮುಲಾ ಬರೀಬಹುದು, mass of water ಅಲ್ವಾ. ಸೊ mass of water into specific heat capacity of water into ಯಾವುದು, ಟೆಂಪರೇಚರ್ ಚೇಂಜ್ ಡೆಲ್ಟಾ ಟಿ. ಓಕೆ, ಸೊ ಈಗ ದಿಸ್ ಇಸ್ ಈಕ್ವಲ್ ಟು, ಹಾಗಾದ್ರೆ Q ವಾಟರ್ ಇಸ್ ಈಕ್ವಲ್ ಟು ಎಷ್ಟಾಗತ್ತೆ, ಎಂ ವಾಟರ್ ಎಷ್ಟಿದೆ, 2.2 ಇದೆ, ಇಂಟು ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಆಫ್ ವಾಟರ್ 4186 ಅಥವಾ 4200 ಅಂತ ತಗೋತೇವೆ ನಿಯರ್ಲಿ. ಅಂಡ್ ಟೆಂಪರೇಚರ್ ಚೇಂಜ್ 90 minus 20 that is equal to 70. ಓಕೆ, ಸೊ ದಿಸ್ ಕ್ಯೂ ವಾಟರ್ ಇಸ್ ಈಕ್ವಲ್ ಟು ಕ್ಯೂ ಸ್ಟೀಮ್ ಅಂತ ಆಯ್ತು. ಅಂಡ್ ಕ್ಯೂ ಸ್ಟೀಮ್ ಇಸ್ ಈಕ್ವಲ್ ಟು ಎಂ ಸ್ಟೀಮ್ ಇಂಟು ಎಲ್. ಸೊ ಎಂ ಸ್ಟೀಮ್ ಇಸ್ ಈಕ್ವಲ್ ಟು ಕ್ಯೂ ಸ್ಟೀಮ್ ಡಿವೈಡೆಡ್ ಬೈ ಎಲ್ ಅಂತ ಆಗುತ್ತೆ. ಓಕೆ, ಸೊ ಈಗ ನಾವೇನ್ ಬರಿಬಹುದು, ಕ್ಯೂ ವಾಟರ್ ಅಂತ ಆಯ್ತು, ದಟ್ ಈಸ್ ಈಕ್ವಲ್ ಟು, therefore ಕ್ಯೂ ಸ್ಟೀಮ್ ಈಸ್ ಈಕ್ವಲ್ ಟು ಮಾಸ್ ಆಫ್ ಸ್ಟೀಮ್ ಇಂಟು ಎಲ್ ಅಂತ ಬರಿಬಹುದು ಅಲ್ವಾ. ಸೊ ಮಾಸ್ ಆಫ್ ಸ್ಟೀಮ್ ಈಸ್ ಈಕ್ವಲ್ ಟು ಎಷ್ಟಾಯ್ತು ಈಗ, ಕ್ಯೂ ಸ್ಟೀಮ್ ಡಿವೈಡೆಡ್ ಬೈ ಎಲ್. ಓಕೆ, ಆರ್ ದಿಸ್ ಇಸ್ ಈಕ್ವಲ್ ಟು ಕ್ಯೂ ಸ್ಟೀಮ್ ಎಷ್ಟಿದೆಪ್ಪ, ಕ್ಯೂ ಸ್ಟೀಮ್ ಈಸ್ ಈಕ್ವಲ್ ಟು ಕ್ಯೂ ವಾಟರ್ ಅಂದ್ರೆ 2.2 ಇಂಟು 4186 ಇಂಟು 70 ಅಲ್ವಾ, ಡಿವೈಡೆಡ್ ಬೈ ಎಲ್. ಎಲ್ ಎಷ್ಟು ಕೊಟ್ಟಿದ್ದಾರೆ, 2.27 ಇಂಟು 10⁻⁻6. ಸೊ ಇದನ್ನೆಲ್ಲ ಸಾಲ್ವ್ ಮಾಡಿದ್ರೆ ವಿ ಗೆಟ್ ಎಂ ಸ್ಟೀಮ್ ಈಸ್ ಈಕ್ವಲ್ ಟು, ಸೊ ಇದನ್ನ ಸಾಲ್ವ್ ಮಾಡ್ತಾ ಹೋದ್ರೆ ಎಂ ಸ್ಟೀಮಿನ ಆನ್ಸರ್ ಎಷ್ಟು ಬರುತ್ತೆ ಅಂದ್ರೆ, ಓಕೆ, ಸೊ ಎಂ ಸ್ಟೀಮ್ ಈಸ್ ಈಕ್ವಲ್ ಟು, ವಿ ಗೆಟ್ ಕ್ಯಾಲ್ಕುಲೇಷನ್ ಅನ್ನ ಮಾಡಿದ್ರೆ, ಸಿಂಪ್ಲಿಫೈ ಮಾಡಿದ್ರೆ ವಿ ಗೆಟ್ ದಿಸ್ ಇಸ್ ಈಕ್ವಲ್ ಟು 0.28 ಹತ್ರ ಬರುತ್ತೆ. ಸೊ ದಿಸ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 0.28 kg ಬರುತ್ತೆ. ಸೊ ಹಾಗಾಗಿ ಎಂ ಟೋಟಲ್ ಈಸ್ ಈಕ್ವಲ್ ಟು ಏನಾಯ್ತು, ಎಂ ವಾಟರ್, ಮಾಸ್ ಆಫ್ ವಾಟರ್ ಎಷ್ಟಿದೆ, 2.2 ಪ್ಲಸ್ ಮಾಸ್ ಆಫ್ ಸ್ಟೀಮ್ ಎಷ್ಟಾಯ್ತು, 0.28 ಅಲ್ವಾ. ಸೊ ಅಂದ್ರೆ ಇದು 2.48 ಆಯ್ತು. ಸೊ 2.48 ಅಂದ್ರೆ ಯಾವುದು, ನಿಯರ್ಲಿ 2.49 kg. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅನ್ಕೋತೇನೆ. ನೆಕ್ಸ್ಟ್ ವಿ ಮೂವ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್, 17th ಒನ್. ಸೊ ಇದನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಬಹುದು ಸೇಮ್ ಮೆಥಡ್ ಇಂದ. 1 kilogram of ice is mixed with the 1 kilogram of steam. ಆಯ್ತಾ, after thermal equilibrium the temperature of the mixture is. ಸೊ ಇಲ್ಲಿ ಏನಾಗತ್ತೆ ಅಂದ್ರೆ 1 kg of ice is mixed with the, ಏನ್ ಮಾಡಿದ್ದಾರೆ, ಮಿಕ್ಸ್ಡ್ ವಿತ್ 1 kg of steam. ಆಕ್ಚುಲಿ ಇಲ್ಲಿ ಎಲ್ಲವನ್ನ ಕೊಡಬೇಕು, ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ, ಲೇಟೆಂಟ್ ಹೀಟ್ ಅನ್ನ. ಆಫ್ಟರ್ ಥರ್ಮಲ್ ಇಕ್ವಿಲಿಬ್ರಿಯಂ, ಥರ್ಮಲ್ ಇಕ್ವಿಲಿಬ್ರಿಯಂ ಆದ್ಮೇಲೆ ಅಂದ್ರೆ ಅವೆರಡು ಸೇಮ್ ಟೆಂಪರೇಚರ್ ಗೆ ಬಂದಾಗ, ಥರ್ಮಲ್ ಇಕ್ವಿಲಿಬ್ರಿಯಂ ಅಂದ್ರೆ ಟೆಂಪರೇಚರ್ ಕಾನ್ಸ್ಟೆಂಟ್ ಆಗ, ದ ಟೆಂಪರೇಚರ್ ಆಫ್ ದ ಮಿಕ್ಸ್ಚರ್ ಇಸ್, ಟೆಂಪರೇಚರ್ ಆಫ್ ದ ಮಿಕ್ಸ್ಚರ್ ಎಷ್ಟಾಗತ್ತೆ ಅಂದ್ರೆ ದಿಸ್ ಇಸ್ ಈಕ್ವಲ್ ಟು 100 ಡಿಗ್ರಿ ಸೆಲ್ಸಿಯಸ್ ಆಗುತ್ತೆ.
ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಆಗತ್ತೆ. ಓಕೆ, ಸೊ ನೆಕ್ಸ್ಟ್ ವಿ ಮೂವ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ನೆಕ್ಸ್ಟ್ ಕ್ವಶನ್ 18 ಕ್ವಶನ್. ಓಕೆ, ಸೊ ಇದು ತುಂಬಾ ಚೆನ್ನಾಗಿರೋ ಕ್ವಶನ್. ದ ಕ್ಲೈಮೇಟ್ ನಿಯರ್ ದ ಸಿ ಇಸ್ ಮಾಡರೇಟ್, ನೈದರ್ ಟು ಹಾಟ್ ನಾಟ್ ಟು ಕೋಲ್ಡ್. ದಿಸ್ ಇಸ್ ಡ್ಯೂ ಟು, ಯಾಕಂದ್ರೆ ದ ಕ್ಲೈಮೇಟ್ ನಿಯರ್ ದ ಸಿ ಇಸ್ ಮಾಡರೇಟ್. ಓಕೆ, ಸೊ ಲೈಕ್ ಅವರ್ ಪ್ಲೇಸ್. ಸೊ ಕರಾವಳಿಯಲ್ಲಿ ಏನಾಗತ್ತೆ, ಸೊ ಸಮುದ್ರದ ಹತ್ತಿರ ಅಲ್ವಾ, ದ ಕ್ಲೈಮೇಟ್ ನಿಯರ್ ದ ಸಿ ಇಸ್ ಮಾಡರೇಟ್ ಇರತ್ತೆ. ನೈದರ್ ಟು ಹಾಟ್, ತುಂಬಾ ಸೆಕೆನೂ ಅಲ್ಲ ಕೂಡ ತುಂಬಾ ಕೋಲ್ಡು ಅಲ್ಲ, ನಾಟ್ ಟು ಹಾಟ್ ನಾಟ್ ಟು ಕೋಲ್ಡ್. ದಿಸ್ ಇಸ್ ಡ್ಯೂ ಟು, ಯಾಕೆ ಹೀಗಾಗತ್ತೆ, ಯಾಕೆ ಈ ರೀತಿ ಕ್ಲೈಮೇಟ್ ಇರತ್ತೆ ಅಂದ್ರೆ, ಬಿಕಾಸ್ ಇಲ್ಲಿ ಲಾರ್ಜ್ ಹೀಟ್ ಕೆಪಾಸಿಟಿ ಆಫ್ ದ ಓಷನ್. ಸೊ ಇಲ್ಲಿ ಹೀಟ್ ಎನರ್ಜಿ ಗೇನ್ ಆಗ್ಲಿಕ್ಕೂ ತುಂಬಾ, ಅಂದ್ರೆ ಟೆಂಪರೇಚರ್ ಇನ್ಕ್ರೀಸ್ ಆಗ್ಲಿಕ್ಕೂ ತುಂಬಾ ಟೈಮ್ ಬೇಕು. ಸೊ ಟೆಂಪರೇಚರ್ ಡಿಕ್ರೀಸ್ ಆಗ್ಲಿಕ್ಕೂ ಏನೋ ತುಂಬಾ ಹೀಟ್ ಎನರ್ಜಿ ಬೇಕು. ಸೊ ಹಾಗಾಗಿ ಲಾರ್ಜ್, ಅದನ್ನ ನಾವು ಲಾರ್ಜ್ ಹೀಟ್ ಕೆಪಾಸಿಟಿ ಆಫ್ ದ ಓಷನ್ ಅಂತ ಹೇಳ್ಬೋದು. ಸೊ ಹೀಟ್ ಕೆಪಾಸಿಟಿ ಆಫ್ ಸಿ ಈಸ್ ಮೋರ್ ಕಂಪೇರ್ಡ್ ಟು ಹೀಟ್ ಕೆಪಾಸಿಟಿ ಆಫ್ ಲ್ಯಾಂಡ್. ಲ್ಯಾಂಡಿಗೆ ಕಂಪೇರ್ ಮಾಡಿದಾಗ ಹೀಟ್ ಕೆಪಾಸಿಟಿ ಏನನ್ನ ರಿಪ್ರೆಸೆಂಟ್ ಮಾಡುತ್ತೆ, ದ ಅಮೌಂಟ್ ಆಫ್ ಹೀಟ್ ಎನರ್ಜಿ ರಿಕ್ವೈರ್ಡ್ ಟು ಇನ್ಕ್ರೀಸ್ ದ ಟೆಂಪರೇಚರ್ ಆಫ್ ಎ ಮಾಸ್ ಆಫ್ ಎ ಸಬ್ಸ್ಟೆನ್ಸ್, ಗಿವನ್ ಮಾಸ್ ಆಫ್ ಎ ಸಬ್ಸ್ಟೆನ್ಸ್. ಸೊ ಟೆಂಪರೇಚರ್ ಅನ್ನ ಇನ್ಕ್ರೀಸ್ ಮಾಡ್ಲಿಕ್ಕೆ ಓಷನ್ ಅಲ್ಲಿ ಏನು ತುಂಬಾ ಟೈಮ್ ಬೇಕು, ಅಂದ್ರೆ ತುಂಬಾ ಹೀಟ್ ಎನರ್ಜಿ ಬೇಕು. ಸೊ ಹಾಗಾಗಿ ಇದರಿಂದ ಏನಾಗತ್ತೆ, ಇದು ಟೆಂಪರೇಚರ್ ಇನ್ಕ್ರೀಸ್ ಆಗ್ಲಿಕ್ಕೂ ಬಹಳ ಹೀಟ್ ಎನರ್ಜಿ ಬೇಕು, ಟೆಂಪರೇಚರ್ ಡಿಕ್ರೀಸ್ ಆಗ್ಲಿಕ್ಕೂ ಬಹಳ ಹೀಟ್ ಎನರ್ಜಿ ಬೇಕು, ಅಂದ್ರೆ ತುಂಬಾ ಟೈಮ್ ಬೇಕು ಅಂತಾನು ಹೇಳ್ಬಹುದು ನಾವು. ಸೊ ಹಾಗಾಗಿ ನೈದರ್ ಟು ಹಾಟ್ ನಾಟ್ ಟು ಕೋಲ್ಡ್, ಕ್ಲೈಮೇಟ್ ನಿಯರ್ ದ ಸಿ ಇಸ್ ಏನಾಗಿರತ್ತೆ, ಮಾಡರೇಟ್ ಆಗಿರುತ್ತೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಅಂತ ತಗೊಳ್ಬಹುದು. ಓಕೆ, ನೆಕ್ಸ್ಟ್ ವಿ ಮೂವ್ ಟು ದ 19th ಕ್ವಶನ್. ಓಕೆ, ಎ ಸ್ಪಿಯರ್, ಎ ಕ್ಯೂಬ್ ಅಂಡ್ ಥಿನ್ ಸರ್ಕ್ಯುಲರ್ ಪ್ಲೇಟ್. ಓಕೆ, ಸ್ಪಿಯರ್ ಏನ್ ಕೊಟ್ಟಿದ್ದಾರೆ, ಸ್ಪಿಯರ್ ಕೊಟ್ಟಿದ್ದಾರೆ, ಕ್ಯೂಬ್ ಕೊಟ್ಟಿದ್ದಾರೆ, ಹಾಗೆ ಥಿನ್ ಸರ್ಕ್ಯುಲರ್ ಪ್ಲೇಟ್ ಕೊಟ್ಟಿದ್ದಾರೆ. ಆಲ್ ಮೇಡ್ ಆಫ್ ದ ಸೇಮ್ ಮಟೀರಿಯಲ್. ಸೊ ಮೂರು ಏನಿದೆ ಸೇಮ್ ಮಟೀರಿಯಲ್ ಇಂದ ಮಾಡಿದ್ದಾರೆ. ಯಾವುದು, ಸ್ಪಿಯರ್ ಅನ್ನ, ಓಕೆ, ಕ್ಯೂಬ್ ಅಂಡ್ ಥಿನ್ ಸರ್ಕ್ಯುಲರ್ ಪ್ಲೇಟ್. They all made from the same material and having the same mass are initially heated to a temperature of 100 degrees Celsius. So same material ide, same mass ide, ಮತ್ತೆ they are heated to a temperature of 100 degrees Celsius. The one that cools fastest is, ಯಾವುದು ಫಾಸ್ಟ್ ಆಗಿ ಕೂಲ್ ಆಗತ್ತೆ ಅನ್ನೋದು ಕ್ವಶನ್ ಇಲ್ಲಿ 19th ಕ್ವಶನ್. ಸೊ ಯಾವ ಶೇಪ್ ಅಲ್ಲಿ ಇರುವಂತ ಮಟೀರಿಯಲ್ ಫಾಸ್ಟ್ ಆಗಿ ಕೂಲ್ ಆಗತ್ತೆ ಅಥವಾ ಎಬ್ಸಾರ್ಬ್ ಆಗತ್ತೆ ಅಥವಾ ಕೂಲ್ ಆಗತ್ತೆ ಅನ್ನೋದು ಕ್ವಶನ್. ಸೊ ಇಲ್ಲಿ ದಿಸ್ ಇಸ್ ಬೇಸ್ಡ್ ಆನ್ ಸಮ್ ಬ್ಲಾಕ್ ಬಾಡಿ ರೇಡಿಯೇಷನ್ ಮೇಲೆ ಒಂದು ಲಾ ಇದೆ ಅಲ್ವಾ. ಸೊ ಸ್ಟಿಫನ್ ಬೋಲ್ಟ್ಜ್ಮನ್ ಲಾ ಅಂತ ಒಂದು ಲಾ ಬರುತ್ತೆ. ಸೊ ಸ್ಟಿಫನ್ ಬೋಲ್ಟ್ಜ್ಮನ್ ಲಾ ಏನ್ ಹೇಳತ್ತೆ, ದ ಪವರ್ ರೇಡಿಯೇಟೆಡ್, ಹೀಟ್ ಎನರ್ಜಿ ಅಬ್ಸಾರ್ಬ್ಡ್ ಇರ್ಬೋದು ಅಥವಾ ಹೀಟ್ ಎನರ್ಜಿ ಎಮಿಟೆಡ್, ದ per unit area, per unit second, per unit area, per unit time is directly proportional to, ಅಥವಾ this P is equal to, ನಾವೇನ್ ಬರೀಬಹುದು, P is equal to sigma into E into A into T raised to 4 minus T naught raised to 4 ಅಂತ ಬರೀತೇವೆ. ಓಕೆ, ಸೊ ಇಲ್ಲಿ ಸಿಗ್ಮಾ ಇಂಟು ಇ ಇಂಟು ಎ ಇಂಟು ಟಿ raised to 4 minus T naught raised to 4. ಸೊ ಇಲ್ಲಿ ಉಳಿದಿದ್ದು ಬಿಡಿ. ಸಿಗ್ಮಾ ಇಸ್ ಬೋಲ್ಟ್ಜ್ಮನ್ ಕಾನ್ಸ್ಟೆಂಟ್, ಸ್ಟಿಫನ್ ಬೋಲ್ಟ್ಜ್ಮನ್ ಕಾನ್ಸ್ಟೆಂಟ್. ಇ ಇಸ್ ದ ಎಮಿಸಿವಿಟಿ ಅಂತ ಕರಿತೇವೆ. ಎ ಇಸ್ ದ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಅಥವಾ ಸರ್ಫೇಸ್ ಏರಿಯಾ. ಸೊ ಇಲ್ಲಿಂದ ನಮ್ಗೆ ಏನ್ ಗೊತ್ತಾಗತ್ತೆ, ಪಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಏರಿಯಾ ಅಲ್ವಾ. ಸೊ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಏರಿಯಾ ಆಗಿರತ್ತೆ. ಸೊ ಪವರ್ ರೇಡಿಯೇಟೆಡ್ ಅಲ್ವಾ, ಪವರ್ ರೇಡಿಯೇಟೆಡ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು. ಸೊ ಎಷ್ಟು ಹೀಟ್ ಎನರ್ಜಿ ರೇಡಿಯೇಟ್ ಆಗತ್ತೆ ಅನ್ನೋದು ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ, ಏದ ಮೇಲೆ ಡಿಪೆಂಡ್ ಆಗಿದೆ. ಯಾವಾಗ ಇವೆಲ್ಲದ್ರ ಮೇಲೂ ಡಿಪೆಂಡ್, ಬಟ್ ಇಲ್ಲಿ ನಾವೇನ್ ತಗೋತೇವೆ, ದೇ ಆರ್ ಮೇಡ್ ಆಫ್ ದ ಸೇಮ್ ಮಟೀರಿಯಲ್ ಅಂಡ್ ಸೇಮ್ ಮಾಸ್ ಅಂತ ಇದೆ. ಸೊ ಹಾಗಾಗಿ ಇವೆರಡು ಕಾನ್ಸ್ಟೆಂಟ್ ಆಗತ್ತೆ. ಇಲ್ಲಿ ಟೆಂಪರೇಚರ್ ಕೂಡ, ಟೆಂಪರೇಚರ್ ಡಿಫರೆನ್ಸ್ ಕೂಡ ಸೇಮ್. ಹಾಗಾಗಿ ಇವು ಮೂರು ಕಾನ್ಸ್ಟೆಂಟ್ ಆಯ್ತು. ಪಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎ ಅಂತ ಆಗತ್ತೆ. ಯಾವುದ್ರದ್ದು ಏರಿಯಾ ಹೈ ಇರತ್ತೋ,
ಯಾವ್ದ್ರದ್ದು ಏರಿಯಾ ಜಾಸ್ತಿ ಇರುತ್ತೋ ಸೊ ಅಲ್ಲಿ ಫಾಸ್ಟ್ ಆಗಿ ಕೂಲ್ ಆಗತ್ತೆ, ಹೆಚ್ಚು ಪವರ್ ರೇಡಿಯೇಟ್ ಆಗತ್ತೆ, ಎಮಿಟ್ ಆಗತ್ತೆ, ಹೀಟ್ ರೇಡಿಯೇಷನ್ಸ್ ಎಮಿಟ್ ಆಗತ್ತೆ. ಸೊ ಹೀಟ್ ರೇಡಿಯೇಷನ್ಸ್ ಬಹಳ ಎಮಿಟ್ ಆಗತ್ತೆ ಅಂತಂದಾಗ ಅದು ಬೇಗ ಕೂಲ್ ಆಗತ್ತೆ ಅಲ್ವಾ. ಸೊ ಎಮಿಷನ್ ಕಂಪ್ಲೀಟ್ ಆಯ್ತಂದ್ರೆ ಅದು ಬೇಗ ಕೂಲ್ ಆಗತ್ತೆ. ಸೊ ಇವಿಷ್ಟರಲ್ಲಿ ಯಾವುದ್ರದ್ದು ಏರಿಯಾ 3 ಆಗಿರುತ್ತೆ ಅಂದ್ರೆ ಸರ್ಕ್ಯುಲರ್ ಪ್ಲೇಟ್ ಅಂತ ತಗೊಳ್ಬಹುದು ನಾವು. ಸರ್ಕ್ಯುಲರ್ ಪ್ಲೇಟಿನ ಏರಿಯಾ 3 ಆಗಿರುತ್ತೆ. ಸೊ ಹಾಗಾಗಿ ಇಟ್ ಒನ್ ದಟ್ ಕೂಲ್ಸ್ ಫಾಸ್ಟೆಸ್ಟ್ ಇಸ್ ಯಾವುದು, ಸರ್ಕ್ಯುಲರ್ ಪ್ಲೇಟ್ ಅಂತ ಹೇಳ್ಬಹುದು. ಓಕೆ, ಸೊ ಸ್ಪಿಯರಿಗೆ ಮಿನಿಮಮ್ ಸರ್ಫೇಸ್ ಏರಿಯಾ ಇರುತ್ತೆ, ಕ್ಯೂಬಿಗೆ ಮಿಡ್ಲ್ ಅಲ್ಲಿ ಇನ್ ದ ಮಿಡ್ಲ್. ಸೊ ಯಾಕಂದ್ರೆ ಇದರ ಸರ್ಫೇಸ್ ಏರಿಯಾ 4πr² ಅಂತ ಕರಿತೇವೆ. ಸೊ ಆ ರೀತಿಯಲ್ಲಿ ನಾವು ಸರ್ಕ್ಯುಲರ್ ಪ್ಲೇಟ್ ಅನ್ನ ತಗೊಳ್ಬಹುದು. ಹಾಗಾಗಿ ಇಲ್ಲಿ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, next we move to the next question. Okay, 20ನೇ ಕ್ವಶನ್ ಗೆ ಹೋದ್ರೆ, ಮರ್ಕ್ಯುರಿ ಬಾಯ್ಲ್ಸ್ ಎಟ್ 367 ಡಿಗ್ರಿ ಸೆಲ್ಸಿಯಸ್. ಮರ್ಕ್ಯುರಿ ಏನಾಗುತ್ತೆ, ಬಾಯ್ಲ್ಸ್ ಎಟ್ 367 ಡಿಗ್ರಿ ಸೆಲ್ಸಿಯಸ್ ಅಲ್ವಾ. ಅಂದ್ರೆ ಇನಿಷಿಯಲಿ ಮರ್ಕ್ಯುರಿ ಇದು ಬಾಯ್ಲಿಂಗ್ ಪಾಯಿಂಟ್ ಎಷ್ಟು, 367 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳ್ತಾ ಇದ್ದಾರೆ. So, however, mercury thermometers are made such that they can measure temperature up to 500 degree Celsius. ಅದರ ಬಾಯ್ಲ್ ಆಗೋದು 367 ಡಿಗ್ರಿ ಸೆಲ್ಸಿಯಸ್ ಇದ್ರೂ ಕೂಡ ಅದನ್ನ ನಾವು ಏನ್ ಮಾಡಬಹುದು, ಮರ್ಕ್ಯುರಿ ಥರ್ಮೋಮೀಟರ್ ಅಲ್ಲಿ 500 ಡಿಗ್ರಿ ಸೆಲ್ಸಿಯಸ್ ವರೆಗೆ ಮೆಜರ್ ಮಾಡಬಹುದು. ಹೇಗೆ ಇದನ್ನ ಅಚೀವ್ ಮಾಡ್ತಾರೆ, ದಿಸ್ ಇಸ್ ಡನ್ ಬೈ, ಹೇಗೆ ಇದನ್ನ ಅಚೀವ್ ಮಾಡ್ತಾರೆ ಅನ್ನೋದು ಕ್ವಶನ್. ಸೊ ಮೇಂಟೈನಿಂಗ್ ವ್ಯಾಕ್ಯೂಮ್ ಅಬೌವ್ ಮರ್ಕ್ಯುರಿ ಕಾಲಮ್ in the stem of the thermometer. ಇನ್ನೊಂದು filling nitrogen gas at high pressure above the mercury column. Filling oxygen gas, okay, so filling the oxygen gas at high pressure above the mercury column. Filling nitrogen gas at low pressure above the mercury column. Okay, so ಈ 367 ಡಿಗ್ರಿ ಸೆಲ್ಸಿಯಸ್ ಬಾಯ್ಲಿಂಗ್ ಪಾಯಿಂಟ್ ಇದೆ ಅಲ್ವಾ, ಈ ಬಾಯ್ಲಿಂಗ್ ಪಾಯಿಂಟ್ ಅನ್ನ ನಾವು ಇನ್ಕ್ರೀಸ್ ಮಾಡಬೇಕು. ಸೊ ಬಾಯ್ಲಿಂಗ್ ಪಾಯಿಂಟ್ ಡಿಪೆಂಡ್ಸ್ ಆನ್ ಪ್ರೆಷರ್. ಸೊ ಬಾಯ್ಲಿಂಗ್ ಪಾಯಿಂಟ್ ಅನ್ನ ಇನ್ಕ್ರೀಸ್ ಮಾಡಬೇಕು ಅಂದ್ರೆ ಪ್ರೆಷರ್ ಅನ್ನ ನಾವೇನ್ ಮಾಡಬೇಕು, ಇನ್ಕ್ರೀಸ್ ಮಾಡಬೇಕು. ಅಂದ್ರೆ ಏನಾಗ್ಬಹುದು, ನಾವು ಹೈ ಪ್ರೆಷರ್ ಅಬೌವ್ ದ ಮರ್ಕ್ಯುರಿ ಕಾಲಮ್ ಇರ್ಬೇಕು. ಓಕೆ, ಸೊ ಈ ಹೈ ಪ್ರೆಷರ್ ಅನ್ನ ಹೇಗೆ ಅಚೀವ್ ಮಾಡ್ತಾರೆ ಅಂದ್ರೆ ಫಿಲ್ಲಿಂಗ್ ದ ನೈಟ್ರೋಜನ್ ಗ್ಯಾಸ್ ಅಟ್ ಹೈ ಪ್ರೆಷರ್ ಅಬೌವ್ ದಿ ಮರ್ಕ್ಯುರಿ ಕಾಲಮ್. ಸೊ ಹಾಗಾಗಿ 20ಕ್ಕೆ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ನೆಕ್ಸ್ಟ್ 21 ಕ್ವಶನ್ ಗೆ ಹೋಗೋಣ. ಓಕೆ, ಸೊ ಈಸಿ ಕ್ವಶನ್ ಇದು. ದ ಟೆಂಪರೇಚರ್ ಆಫ್ ದ ಸನ್ ಕ್ಯಾನ್ ಬಿ ಫೌಂಡ್ ಔಟ್ ಬೈ ಯೂಸಿಂಗ್. ಸೊ ಟೆಂಪರೇಚರ್ ಆಫ್ ದ ಸನ್ ಅನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡಬಹುದು ಅಂತ ಕ್ವಶನ್ ಇದೆ. ಸೊ ಟೆಂಪರೇಚರ್ ಆಫ್ ದ ಸನ್ ಕ್ಯಾನ್ ಬಿ ಫೌಂಡ್ ಔಟ್ ಬೈ ಯೂಸಿಂಗ್, ಇಲ್ಲಿ ಯಾವ ಲಾವನ್ನ ಯೂಸ್ ಮಾಡಿ ಟೆಂಪರೇಚರ್ ಆಫ್ ದಿ ಸನ್ ಅನ್ನ ಫೈಂಡ್ ಔಟ್ ಮಾಡಬಹುದು. ಅಗೇನ್ ಪವರ್ ರೇಡಿಯೇಟೆಡ್ ಬೈ ಎನಿ ಬಾಡಿ is directly proportional to the fourth power of its absolute temperature. ಸೊ ಅಂದ್ರೆ ಟೆಂಪರೇಚರ್ ಎಷ್ಟು ಪವರ್ ರೇಡಿಯೇಟ್ ಆಗಿದೆ, ಎನರ್ಜಿ ಎಮಿಟ್ ಆಗಿದೆ ಸನ್ ಇಂದ, ಅದನ್ನ ಇಟ್ಕೊಂಡು ನಾವು ಅದರ ಟೆಂಪರೇಚರ್ ಅನ್ನ ಕ್ಯಾಲ್ಕುಲೇಟ್ ಮಾಡಬಹುದು. ಸೊ ಈ ಲಾವನ್ನ ಹೇಳೋದು ಯಾವುದು, ದ ರಿಲೇಷನ್ ಬಿಟ್ವೀನ್ ದ ಎನರ್ಜಿ ಎಮಿಟೆಡ್ ಅಥವಾ ಪವರ್ ರೇಡಿಯೇಟೆಡ್ ಅಂಡ್ ಟೆಂಪರೇಚರ್, ಇದರ ನಡುವಿನ ರಿಲೇಷನ್ ಅನ್ನ ಹೇಳುವಂತದ್ದು ಯಾವುದು, ಸ್ಟೀಫನ್ ಬೋಲ್ಟ್ಜ್ಮನ್ ಲಾ. ಸೊ ಹಾಗಾಗಿ ಯೂಸಿಂಗ್ ಸ್ಟೀಫನ್ ಬೋಲ್ಟ್ಜ್ಮನ್ ಲಾ we can calculate the temperature of the sun. Temperature of the sun ಅನ್ನ ಫೈಂಡ್ ಔಟ್ ಮಾಡಬಹುದು. ಓಕೆ, ಸೊ ಬಹಳ ಈಸಿ ಕ್ವಶನ್ ಇದು. ಥಿಯರಿ ಎಕ್ಸಾಮ್ ಅಲ್ಲಿ ಕೂಡ ಕೆಲವೊಂದ್ಸಾರಿ ಬಂದಿರತ್ತೆ ಇದು ಮಲ್ಟಿಪಲ್ ಚಾಯ್ಸ್ ಅಲ್ಲಿ. ನೆಕ್ಸ್ಟ್ we move to the next problem. Okay, so here some questions are based on, ನಾನು ಹೇಳಿದ್ದೆ ಅಲ್ವಾ, ಸೊ ಬ್ಲಾಕ್ ಬಾಡಿ ರೇಡಿಯೇಷನ್ ಅಂಡ್ ಸಮ್ ಲಾಸ್ ಇನ್ ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್. ಸೊ ಇಲ್ಲೊಂದು ಕ್ವಶನ್ ಇದೆ, ಇದು ಕೂಡ ತುಂಬಾ ಈಸಿ ಕ್ವಶನ್. ವೇನ್ಸ್ ಡಿಸ್ಪ್ಲೇಸ್ಮೆಂಟ್ ಲಾ ಆದ್ಮೇಲೆ ಇದು ವರ್ಕ್ ಆಗುತ್ತೆ. ದ ಸರ್ಫೇಸ್ ಟೆಂಪರೇಚರ್ ಆಫ್ ದ ಸನ್ ವಿಚ್ ಹ್ಯಾಸ್ ಮ್ಯಾಕ್ಸಿಮಮ್ ಎನರ್ಜಿ ಎಮಿಷನ್ ಎಟ್ 500 nanometer is 6000 Kelvin.
Okay, what they have given? The surface temperature of the sun ಕೊಟ್ಟಿದ್ದಾರೆ. ಎಷ್ಟಿದೆ? Surface temperature of the sun is equal to 6000 Kelvin ಅಲ್ವಾ? ಹಾಗೆ which has maximum energy emission at 500 nanometer. ಅಂದ್ರೆ ಲ್ಯಾಂಬ್ಡಾ m maximum energy emission at 500 ಯಾವ ವೇವ್ ಲೆಂತ್ ಇದೆ? 500 ನ್ಯಾನೋಮೀಟರ್ ಇದೆ. 500 ನ್ಯಾನೋಮೀಟರ್ ಅಂದ್ರೆ 500 into 10⁻⁻9 ಮೀಟರ್ ಅಲ್ವಾ? ದ ಟೆಂಪರೇಚರ್ ಆಫ್ ಎ ಸ್ಟಾರ್, ನಾವೇನ್ ಮಾಡ್ತಾ ಇದ್ದೇವೆ? ಟೆಂಪರೇಚರ್ ಆಫ್ ಎ ಸ್ಟಾರ್ ಅನ್ನ, ಇನ್ನೊಂದು ಸ್ಟಾರ್ ಕೊಟ್ಟಿದ್ದಾರೆ, ಅದರ ಟೆಂಪರೇಚರ್ ನ, ಸನ್ ಟೆಂಪರೇಚರ್ ಕೊಟ್ಟಿದ್ದಾರೆ, ಟೆಂಪರೇಚರ್ ಆಫ್ ಅನದರ್ ಸ್ಟಾರ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು. T2 ಗೊತ್ತಿಲ್ಲ ಎಷ್ಟಂತ, ಬಟ್ ಲ್ಯಾಂಬ್ಡಾ m ಕೊಟ್ಟಿದ್ದಾರೆ, ಅದಕ್ಕೆ ಕೂಡ ಲ್ಯಾಂಬ್ಡಾ m2 ಕೊಟ್ಟಿದ್ದಾರೆ. ಇದು ಲ್ಯಾಂಬ್ಡಾ m1 ಅಂತ ಇಟ್ಕೊಂಡ್ರೆ ಲ್ಯಾಂಬ್ಡಾ m2 is equal to ಎಷ್ಟು? ಎಮಿಷನ್ ಎಟ್ ಎಷ್ಟಿದೆ ಅದು? 400 ಅಲ್ವಾ? 400 ನ್ಯಾನೋಮೀಟರ್ ವಿಲ್ ಬಿ. ಸೊ 400 into 10⁻⁻9. ಇಲ್ಲಿ ನಾವು ಯೂಸ್ ಮಾಡುವಂತದ್ದು ಯಾವುದಂದ್ರೆ ವೇನ್ಸ್ ಡಿಸ್ಪ್ಲೇಸ್ಮೆಂಟ್ ಲಾವನ್ನ ಯೂಸ್ ಮಾಡ್ತೇವೆ. ಅಕಾರ್ಡಿಂಗ್ ಟು ವೇನ್ಸ್ ಡಿಸ್ಪ್ಲೇಸ್ಮೆಂಟ್ ಲಾ, ವೇನ್ಸ್ ಲಾ ಅಥವಾ ವೇನ್ಸ್ ಡಿಸ್ಪ್ಲೇಸ್ಮೆಂಟ್ ಲಾ ಏನ್ ಹೇಳುತ್ತೆ ಅಂದ್ರೆ, ಅಕಾರ್ಡಿಂಗ್ ಟು ದಿಸ್ ಲ್ಯಾಂಬ್ಡಾ m into t is constant. ಓಕೆ, ಆರ್ ಇದನ್ನ ಹೀಗೆ ಬರೀಬಹುದು, ಲ್ಯಾಂಬ್ಡಾ m1 into t1 is equal to ಲ್ಯಾಂಬ್ಡಾ m2 into t2 ಅಂತ ಬರೀಬಹುದು ಅಲ್ವಾ? ಓಕೆ, ಸೊ ಲ್ಯಾಂಬ್ಡಾ m1 into t1 ಎಷ್ಟಿದೆ? ಲ್ಯಾಂಬ್ಡಾ m1 ಎಷ್ಟಿದೆ ನಮ್ದು? 500 into 10⁻⁻9 into t1 ಎಷ್ಟಿದೆ? 6000 ಇದೆ ಅಲ್ವಾ? ಈಸ್ ಈಕ್ವಲ್ ಟು ಲ್ಯಾಂಬ್ಡಾ m2 ಎಷ್ಟಿದೆ? 400 into 10⁻⁻9 into t2 ಅಲ್ವಾ? ಸೊ ಈ 10⁻⁻9 10⁻⁻9 ಕ್ಯಾನ್ಸಲ್ ಆಗುತ್ತೆ, 500 ಇದೆ, ಈ ಕಡೆ 400 ಇದೆ. ಸೊ t2 is equal to how much? 5 into 6000 divided by 4. So 5 by 4 into 6000 is equal to, so this is 7500 Kelvin ಆಗುತ್ತೆ. This is equal to 7500 Kelvin. So answer is option C is the correct answer. Okay. So next we move to the next problem. second ಆಯ್ತಲ್ವಾ? Next we go to the 23rd question. Okay, easy question ಇದೆ. So ಇಲ್ಲಿ 0.1 meter cube of water at 80 degrees Celsius is mixed with the 0.3 meter cube of water at 60 degrees Celsius. The final temperature of the mixture is. Okay. So ಏನ್ ಹೇಳ್ತಾ ಇದ್ದಾರೆ ಅವರಿಲ್ಲಿ? ಅಗೇನ್ ನಾವು heat lost by law of conservation of energy ಅನ್ನ ಯೂಸ್ ಮಾಡ್ಕೋಬಹುದು. ಇಲ್ಲಿ 0.1 meter cube of water ಅಂದ್ರೆ ವಾಲ್ಯೂಮ್ V1 is equal to 0.1 meter cube ಅಂತ ಇದೆ. ಹಾಗೆ is mixed with water at 80 degrees Celsius. ಟೆಂಪರೇಚರ್ ಎಷ್ಟಿದೆ ಇಲ್ಲಿ? ಟೆಂಪರೇಚರ್ T1 is equal to 80 degrees Celsius. Is mixed with the 0.3 meter cube of water. V2 is equal to 0.3 meter cube. ಅಲ್ವಾ? Water at 60 degrees Celsius. T2 is equal to 60 degrees Celsius. The final temperature of the mixture is. So final temperature ಎಷ್ಟು ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಇಲ್ಲಿ. ಸೊ ಇಲ್ಲಿ ಏನಾಗತ್ತೆ ಹೇಳಿ? ಒಂದು ವಾಟರ್ 0.1 meter cube of water is at 80 degrees Celsius. ಇನ್ನೊಂದು ಸ್ವಲ್ಪ ಲೋವರ್ ಟೆಂಪರೇಚರ್ ಅಲ್ಲಿ ಇದೆ, 0.3 meter cube of water is at 60 degree
ಸೆಲ್ಸಿಯಸ್ ಅಲ್ವಾ? ಸಾರಿ, ಓಕೆ, 60 ಡಿಗ್ರಿ ಸೆಲ್ಸಿಯಸ್. ಫೈನಲಿ ಅದೇನಾಯ್ತು, ದೇ ಅಟೇನ್ ಕಾಮನ್ ಟೆಂಪರೇಚರ್ ಆಫ್ ಟಿ ಅಂತ ಹೇಳ್ಬಹುದು ಅಲ್ಲ. ಸೊ ಕಾಮನ್ ಟೆಂಪರೇಚರ್ ಆಫ್ ಟಿ ಅನ್ನ ಅಟೇನ್ ಮಾಡತ್ತೆ ಅವು. ಸೊ ಇದರ ಟೆಂಪರೇಚರ್ ಡಿಫರೆನ್ಸ್ ಏನಾಗುತ್ತೆ, ಕಾಮನ್ ಟೆಂಪರೇಚರ್ ಆಫ್ ಟಿ ಅನ್ನ ಅಟೇನ್ ಮಾಡತ್ತೆ. ಯಾಕಂದ್ರೆ ಹೀಟ್ ಎನರ್ಜಿ ಫ್ಲೋಸ್ ಫ್ರಮ್ ಬಾಡಿ ಎಟ್ ಹೈಯರ್ ಟೆಂಪರೇಚರ್ ಟು ಬಾಡಿ ಎಟ್ ಲೋವರ್ ಟೆಂಪರೇಚರ್. ಎಲ್ಲಿವರೆಗೆ ಹೀಟ್ ಎನರ್ಜಿ ಫ್ಲೋ ಆಗುತ್ತೆ? ಸೊ ಅಂಟಿಲ್ ದ ಟೆಂಪರೇಚರ್ ಆಫ್ ದ ಟೂ ಸಿಸ್ಟಮ್ಸ್ ಆರ್ ಈಕ್ವಲ್. ಥರ್ಮಲ್ ಇಕ್ವಿಲಿಬ್ರಿಯಂಗೆ ಬರೋ ತನಕ ಟೆಂಪರೇಚರ್ ಫ್ಲೋ ಆಗುತ್ತೆ. ಓಕೆ, ಸೊ ಹೀಗೆ ಫ್ಲೋ ಆಗುವಾಗ ಒಂದು ಏನ್ ಮಾಡುತ್ತೆ, ಒಂದು ಬಾಡಿ ಹೀಟ್ ಎನರ್ಜಿಯನ್ನ ಲಾಸ್ ಮಾಡ್ಕೊಳತ್ತೆ, ಇನ್ನೊಂದು ಬಾಡಿ ಹೀಟ್ ಎನರ್ಜಿಯನ್ನ ಗೇನ್ ಮಾಡ್ಕೊಳ್ತದೆ. ಸೊ ಇಲ್ಲಿ ನಾವು ಯಾವ ಫಾರ್ಮುಲಾವನ್ನ ಯೂಸ್ ಮಾಡಬೇಕು ಅಂದ್ರೆ, ಹೀಟ್ ಎನರ್ಜಿ ಗೇನ್ ಬೈ ಒನ್ ಬಾಡಿ ಈಸ್ ಈಕ್ವಲ್ ಟು ಹೀಟ್ ಎನರ್ಜಿ ಲಾಸ್ಟ್ ಬೈ ಅನದರ್ ಬಾಡಿ ಅಲ್ವಾ. ಸೊ ಹೀಟ್ ಎನರ್ಜಿ ಲಾಸ್ ಈಸ್ ಈಕ್ವಲ್ ಟು ಹೀಟ್ ಎನರ್ಜಿ ಗೇನ್ ಅಲ್ವಾ. ಹೀಟ್ ಗೇನ್ ಆಗಿದ್ದನ್ನ ಬರಿಬೇಕು. ಓಕೆ, ಸೊ ಹೀಟ್ ಎನರ್ಜಿ ಲಾಸ್ ಆಗಿದ್ದನ್ನ ಹೇಗೆ ಬರೀಬಹುದು ಇಲ್ಲಿ? ಸೊ ಹೀಟ್ ಎನರ್ಜಿ ಎಷ್ಟು ಲಾಸ್ ಆಗ್ತಾ ಇದೆ, ಟೆಂಪರೇಚರ್ ಡಿಫರೆನ್ಸ್ ಆಗಿದೆ ಅಲ್ವಾ. ಸೊ ಅವಾಗ ಹೀಟ್ ಎನರ್ಜಿ ಎಷ್ಟು ಲಾಸ್ ಆಗಿದೆ ಅಂತ ಬರೀಬಹುದು ನಾವು, ಟೆಂಪರೇಚರ್ ಡಿಫರೆನ್ಸ್ ಅನ್ನು. ಒಂದು, ಓಕೆ, ಸೊ M1 SW ಫಸ್ಟ್ ಕೇಸ್ ಅಲ್ಲಿ ಹೀಟ್ ಎನರ್ಜಿ ಲಾಸ್ ಆಗ್ತಾ ಇದೆ, ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಆಫ್ ವಾಟರ್. M1 SW ಇಂಟು ಡೆಲ್ಟಾ ಟಿ. ಡೆಲ್ಟಾ ಟಿ ಅನ್ನ ಹೇಗ್ ಬರೀತೇವೆ ಇಲ್ಲಿ, ಇನಿಷಿಯಲಿ 80 ಡಿಗ್ರಿ ಸೆಲ್ಸಿಯಸ್ ಇತ್ತು, ಅದು ಎಷ್ಟಾಗಿದೆ, ಫೈನಲ್ ಟೆಂಪರೇಚರ್ ಟಿ ಆಗಿದೆ, ಈಸ್ ಈಕ್ವಲ್ ಟು ಹೀಟ್ ಎನರ್ಜಿ ಗೇನ್ ಆಗಿದೆ, ಅಂದ್ರೆ ಟೆಂಪರೇಚರ್ ಏನಾಗಿದೆ, ಇನ್ಕ್ರೀಸ್ ಆಗಿದೆ. ಸೊ ಆ ಟೆಂಪರೇಚರ್ ಇನ್ಕ್ರೀಸ್ ಆಗ್ಲಿಕ್ಕೆ ಎಷ್ಟು ಹೀಟ್ ಎನರ್ಜಿ ಗೇನ್ ಆಗಿದೆ ಅಂತ ಬರೆಯೋದಿದ್ರೆ M2 SW ಇಂಟು ಅಂದ್ರೆ ಮಾಸ್ ಇಂಟು ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಇಂಟು ದ ಟೆಂಪರೇಚರ್ ಡಿಫರೆನ್ಸ್. ಟೆಂಪರೇಚರ್ ಹೇಗೆ ಡಿಫರೆನ್ಸ್ ಆಗಿದೆ ಇಲ್ಲಿ, 80 ಮೈನಸ್ ಟಿ ಇರೋದು, ಇಲ್ಲೇನಾಯ್ತು ಟಿ ಮೈನಸ್ 60. ಫೈನಲ್ ಟೆಂಪರೇಚರ್ ಇಸ್ ಟಿ ಮೈನಸ್ 60 ಅಂತ ಬರೀಬಹುದು. ಆರ್ ದಿಸ್ ಇಸ್ ಈಕ್ವಲ್ ಟು, ಈಗ ನಮ್ಗೆ M1 ಮತ್ತೆ M2 ಗೊತ್ತಿಲ್ಲ, ಬಟ್ ಅದ್ರ ಬದಲು ಏನ್ ಕೊಟ್ಟಿದ್ದಾರೆ, V1 ಅಂಡ್ V2 ಕೊಟ್ಟಿದ್ದಾರೆ ಅಲ್ವಾ. ಸೊ V1 ಈಸ್ ಈಕ್ವಲ್ ಟು, ಈಗ ರೋ ಈಸ್ ಈಕ್ವಲ್ ಟು ಮಾಸ್ ಬೈ ವಾಲ್ಯೂಮ್, or volume is equal to mass by density. Okay, or V1 is equal to M1 by density. So M1 is equal to how much, V1 into rho. So rho ಎಷ್ಟಿರತ್ತೆ, for water ಗೆ ತಗೊಂಡ್ರೆ density is 1000 kg per meter cube ಅಲ್ವಾ, density. So V1 ಎಷ್ಟಿದೆ, 0.1 ಇದೆ into 1000. ಸೊ ಅಂದ್ರೆ ಎಷ್ಟಾಯ್ತು, ದಿಸ್ ಇಸ್ ಈಕ್ವಲ್ ಟು 100 ಆಯ್ತು ಅಲ್ವಾ. ಸೊ ಕರೆಸ್ಪಾಂಡಿಂಗ್ ಮಾಸ್ ಇಸ್ 100. ಇಲ್ಲಿ M1 is equal to 100. In the same way, M2 is equal to V2 into rho. So V2 ಎಷ್ಟಿದೆ, 0.3 into 1000. This is equal to 300 ಆಗುತ್ತೆ, 300 kg. ಓಕೆ, ಸೊ ಈಗ ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಾವು, ಸೊ ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ದಿಸ್ ಇಸ್ ಈಕ್ವಲ್ ಟು M1 is how much, 100 into SW ಕ್ಯಾನ್ಸಲ್ ಆಯ್ತು, 100 into 80 minus T is equal to M2 is equal to how much, 300 into T minus 60 ಅಲ್ವಾ. ಸೊ ಇಲ್ಲಿ 0 ಈ 0 ಮತ್ತೆ ಈ 0 ಅನ್ನ ಕ್ಯಾನ್ಸಲ್ ಮಾಡಬಹುದು. ದಿಸ್ ಇಸ್ 80 ಮೈನಸ್ ಟಿ ಇಸ್ ಈಕ್ವಲ್ ಟು 3t ಮೈನಸ್ 60, ಆರ್ 4t ಇಸ್ ಈಕ್ವಲ್ ಟು 80 ಪ್ಲಸ್ 60. 80 ಪ್ಲಸ್ 18, ಸೊ 180 ಇದು ಅಲ್ವಾ. ಓಕೆ, 180 ಪ್ಲಸ್ 80, 180 ಪ್ಲಸ್ 80 ಮಾಡಿದ್ರೆ ಎಷ್ಟು ಬರುತ್ತೆ, 260 ಬಂತು. ಸೊ ಟಿ ಈಸ್ ಈಕ್ವಲ್ ಟು 260 ಡಿವೈಡೆಡ್ ಬೈ 4, ದಟ್ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ, 65. ಓಕೆ, ಸೊ ದ ಆನ್ಸರ್ ಈಸ್ 65 ಡಿಗ್ರಿ ಸೆಲ್ಸಿಯಸ್. ಆಪ್ಷನ್ ಎ, 23ಕ್ಕೆ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ಅಂತ ಆಯ್ತು.
Okay. So next we move to the next problem. Okay. ಬಹಳ ಈಸಿ ಕ್ವಶನ್ ಇದು. Heat is transmitted from higher to lower temperature due to the molecular collision. ಸೊ ಮಾಲಿಕ್ಯುಲರ್ ಕೊಲಿಷನ್ ಇಂದ ಹೀಟ್ ಟ್ರಾನ್ಸ್ಫರ್ ಆಗೋದು ಯಾವ ಪ್ರೊಸೆಸ್ ಅಂತ ಕೇಳ್ತಾ ಇದ್ದಾರೆ. ಸೊ ಮೋಡ್ ಆಫ್ ಹೀಟ್ ಟ್ರಾನ್ಸ್ಫರ್ ಅಲ್ಲಿ ನಾವು ಸ್ಟಡಿ ಮಾಡಿದ್ವಿ. ಮೋಡ್ ಆಫ್ ಹೀಟ್ ಟ್ರಾನ್ಸ್ಫರ್ ಅನ್ನ ಕನ್ಸಿಡರ್ ಮಾಡಿದ್ರೆ ಈ 3 ಮೋಡ್ಸ್ ಗಳಿದಾವಲ್ವಾ, ಒಂದು ಕಂಡಕ್ಷನ್, ಇನ್ನೊಂದು ಕನ್ವೆಕ್ಷನ್, ಮತ್ತೊಂದು ರೇಡಿಯೇಷನ್. ಸೊ ಈ ಕಂಡಕ್ಷನ್ ಮತ್ತೆ ಕನ್ವೆಕ್ಷನ್ ಗೆ ಡಿಫರೆನ್ಸ್ ಅನ್ನ ತಗೊಂಡ್ರೆ ರೇಡಿಯೇಷನ್ ಅಲ್ಲಿ ಯಾವುದೇ ಮೀಡಿಯಂ ಬೇಡ. ಸೊ ವಿದೌಟ್ ದ ಇಂಟರ್ವೇನಿಂಗ್ ಮೀಡಿಯಂ ದ ಹೀಟ್ ಎನರ್ಜಿ ಇಸ್ ಟ್ರಾನ್ಸ್ಫರ್ಡ್. ಸೊ ಹಾಗಾಗಿ ರೇಡಿಯೇಷನ್ ಅನ್ನ ನಾವು ತಗೊಳ್ಬೇಕಂತಿಲ್ಲ. ಸೊ ಇಲ್ಲಿ ಮಾಲಿಕ್ಯುಲರ್ ಕೊಲಿಷನ್ ಆಗ್ತಾ ಇದೆ ಅಂದ್ರೆ ಮೀಡಿಯಂ ಇದೆ ಅಂತ ಅರ್ಥ. ಸೊ ಉಳಿದೆರಡು ಆಪ್ಷನ್ ಗಳು ಯಾವುದು, ಕಂಡಕ್ಷನ್ ಅಂಡ್ ಕನ್ವೆಕ್ಷನ್ ಅಂತ ಉಳಿತು. ಸೊ ಕಂಡಕ್ಷನ್ ಮತ್ತೆ ಕನ್ವೆಕ್ಷನ್ ಅನ್ನ ಕಂಪೇರ್ ಮಾಡಿದ್ರೆ ಕಂಡಕ್ಷನ್ ಅಲ್ಲಿ ವಿದೌಟ್ ದ ಆಕ್ಚುಯಲ್ ಮೂಮೆಂಟ್ ಆಫ್ ಹೀಟೆಡ್ ಪಾರ್ಟಿಕಲ್ಸ್ ಹೀಟ್ ಎನರ್ಜಿ ಇಸ್ ಟ್ರಾನ್ಸ್ಫರ್ಡ್. ಬಟ್ ಕನ್ವೆಕ್ಷನ್ ಅಲ್ಲಿ ವಿತ್ ದ ಆಕ್ಚುಯಲ್ ಮೂಮೆಂಟ್ ಆಫ್ ಹೀಟೆಡ್ ಪಾರ್ಟಿಕಲ್ಸ್ ದ ಹೀಟ್ ಎನರ್ಜಿ ಇಸ್ ಟ್ರಾನ್ಸ್ಫರ್ಡ್. ಕನ್ವೆಕ್ಷನ್ ಇಸ್ ಅಬ್ಸರ್ವ್ಡ್ ಇನ್ ಫ್ಲೂಯಿಡ್ಸ್ ಅಲ್ಲಿ ಅಬ್ಸರ್ವ್ ಆಗತ್ತೆ. ಅಂಡ್ ಕಂಡಕ್ಷನ್ ಎಲ್ಲಿ ಬರ್ತದೆ, ಸಾಲಿಡ್ಸ್ ಅಲ್ಲಿ, ಜನರಲಿ ಸಾಲಿಡ್ಸ್ ಅಲ್ಲಿ ಅಬ್ಸರ್ವ್ ಮಾಡಬಹುದು ನಾವು. ಸೊ ಫ್ಲೂಯಿಡ್ಸ್ ಅಲ್ಲಿ ಏನಾಗುತ್ತೆ, ಆಕ್ಚುಲಿ ಹೀಟೆಡ್ ಪಾರ್ಟಿಕಲ್ಸ್ ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಬಟ್ ಸಾಲಿಡ್ಸ್ ಅಲ್ಲಿ ಏನಾಗ್ತದಂದ್ರೆ ಹೀಟೆಡ್ ಪಾರ್ಟಿಕಲ್ಸ್ ಮೂವ್ ಆಗೋ ಬದಲು ಅಲ್ಲಿ ಏನಾಗತ್ತೆ, ದರ್ ಇಸ್ ಅ ಮಾಲಿಕ್ಯುಲರ್ ಕೊಲಿಷನ್. ಸೊ ಇಲ್ಲಿಂದ ಈ ಎಂಡಿಂದ ಈ ಎಂಡಿಗೆ ಹೀಟ್ ಟ್ರಾನ್ಸ್ಫರ್ ಆಗ್ಬೇಕು ಅಂದ್ರೆ ಸಾಲಿಡ್ ಕಂಟೇನ್ಸ್ ಲಾರ್ಜ್ ನಂಬರ್ ಆಫ್ ಮಾಲಿಕ್ಯೂಲ್ಸ್. ಸೊ ಹೀಟ್ ಎನರ್ಜಿನ ನಾವು ಇಲ್ಲಿ ಸಪ್ಲೈ ಮಾಡಿದಾಗ ದರ್ ಇಸ್ ಅ ಮಾಲಿಕ್ಯುಲರ್ ಕೊಲಿಷನ್ ಬಿಟ್ವೀನ್ ದಿ ಮಾಲಿಕ್ಯೂಲ್ಸ್ ಆಫ್ ದಿ ಸಾಲಿಡ್. ಸೊ ಆ ಕೇಸಲ್ಲಿ ನಮ್ಗೆ ಏನಾಗತ್ತೆ, ಕಂಡಕ್ಷನ್ ಅಲ್ಲಿ ಇದು ಅಬ್ಸರ್ವೇಬಲ್ ಆಗತ್ತೆ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ಆಗತ್ತೆ. ಓಕೆ. ಸೊ ಮೂವ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. So again this question is just a black body emits radiation of maximum intensity for the wavelength of 5000 angstrom when the temperature of the body is 1227 degrees Celsius. If the temperature of the body is increased by 1000 degrees Celsius, the maximum intensity would be observed at. Okay. ಸೊ ಇಲ್ಲೂ ಅಷ್ಟೇ ನಾವು ಸೇಮ್ ಫಾರ್ಮುಲಾವನ್ನ ಯೂಸ್ ಮಾಡ್ತೇವೆ. ವೇನ್ಸ್ ಡಿಸ್ಪ್ಲೇಸ್ಮೆಂಟ್ ಲಾದಲ್ಲಿ ಯೂಸ್ ಮಾಡುವಂತ ಫಾರ್ಮುಲಾ ಲ್ಯಾಂಬ್ಡಾ ಎಂ ಇಂಟು ಟಿ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಅಂತ ಫಾರ್ಮುಲಾವನ್ನ ಯೂಸ್ ಮಾಡ್ತೇವೆ. ಲ್ಯಾಂಬ್ಡಾ m1 t1 ಈಸ್ ಈಕ್ವಲ್ ಟು ಲ್ಯಾಂಬ್ಡಾ m2 t2 ಅಂತ ಫಾರ್ಮುಲಾ. ಬಟ್ ಇಲ್ಲಿ ಟೆಂಪರೇಚರ್ ಅನ್ನ ಏನ್ ಮಾಡ್ಬೇಕು ಅಂದ್ರೆ ಸೆಲ್ಸಿಯಸ್ ಅಲ್ಲಿ ಕೊಟ್ಟಿದ್ದಾರೆ, ಅದನ್ನ ಕ್ಯಾಲ್ವಿನ್ ಗೆ ಕನ್ವರ್ಟ್ ಮಾಡ್ಕೋಬೇಕು, +273 ಅಂತ. ಸೊ ಇಲ್ಲಿ T1 ಈಸ್ ಈಕ್ವಲ್ ಟು 1227 ಪ್ಲಸ್ 273 ಅಲ್ವಾ. ಹಾಗೆ T2 ಈಸ್ ಈಕ್ವಲ್ ಟು ಟೆಂಪರೇಚರ್ ಆಫ್ ದ ಬಾಡಿ ಇಸ್ ಇನ್ಕ್ರೀಸ್ಡ್ ಬೈ 1000 ಡಿಗ್ರಿ ಸೆಲ್ಸಿಯಸ್. 1000 ಅಂದ್ರೆ ಇದೆಷ್ಟಾಯ್ತು, 1227 ಇರೋದು 2227 ಆಯ್ತು ಅಲ್ವಾ, ಪ್ಲಸ್ 273. ಸೊ T1 ಮತ್ತೆ T2 ವ್ಯಾಲ್ಯೂಸ್ ಇತ್ತು. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಾವು ಆನ್ಸರ್ ಎಷ್ಟು ಬರುತ್ತೆ ಅಂದ್ರೆ ಟೆಂಪರೇಚರ್ ಅನ್ನ ದ ಮ್ಯಾಕ್ಸಿಮಮ್ ಇಂಟೆನ್ಸಿಟಿ ವುಡ್ ಬಿ ಅಬ್ಸರ್ವ್ಡ್ ಎಟ್. ಸೊ ಈ ಫಾರ್ಮುಲಾವನ್ನ ಯೂಸ್ ಮಾಡಿಕೊಂಡು ನಾವಿಲ್ಲಿ ಏನ್ ಮಾಡಬಹುದು, ಕಾನ್ಸ್ಟೆಂಟ್ ಅಂತ ಇಟ್ಕೊಂಡು ಕಾನ್ಸ್ಟೆಂಟ್ ವ್ಯಾಲ್ಯೂವನ್ನ ಕ್ಯಾಲ್ಕುಲೇಟ್ ಮಾಡಿಕೊಂಡು ಲ್ಯಾಂಬ್ಡಾ ಎಂ ಇಂಟು ಟಿ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಅಂತ ಇಟ್ಕೊಂಡು, ಸೊ ಇಲ್ಲಿ ಎಷ್ಟು ಬರುತ್ತೆ ಅಂದ್ರೆ ಆಪ್ಷನ್ ಡಿ 3000 ಆಂಗ್ಸ್ಟ್ರಾಮ್. ವೇವ್ ಲೆಂತ್ ಎಷ್ಟು ಬರುತ್ತೆ, 3000 ಆಂಗ್ಸ್ಟ್ರಾಮಿಗೆ ಆನ್ಸರ್ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಓಕೆ. ಸೊ ಹೋಪ್ ಇಲ್ಲಿಗೆ ಕ್ಲಾಸ್ ಅನ್ನು ಮುಗಿಸೋಣ. ಸೊ ಥ್ಯಾಂಕ್ ಯು ಎವ್ರಿವನ್ ಜಾಯಿನಿಂಗ್ ದಿ ಕ್ಲಾಸ್.